ಪ್ರತಿಯೊಬ್ಬರು ಸೆಟ್ ಸ್ಟ್ರೈಟ್, ಬೆನ್ನ ನೇರ ಇಟ್ಕೊಳ್ಳಿ. ಶೋಲ್ಡರ್ ರಿಲ್ಯಾಕ್ಸ್. ಕ್ಲೋಸ್ ಯುವರ್ ಐಸ್, ಕಣ್ಣು ಮುಚ್ಕೊಳ್ಳಿ. ಡೀಪ್ ಇನ್ಹೇಲ್, ಎಕ್ಸೇಲ್ ಮಾಡ್ತಾ ಬ್ರೀತ್ ಇನ್ ಮಾಡಿ, ಬ್ರೀತ್ ಔಟ್ ಮಾಡಿ. ಇನ್ಹೇಲ್ ಮಾಡ್ತಾ ಪಾಸಿಟಿವ್ ಎನರ್ಜಿನ ಒಳಗಡೆ ತಗೊಳ್ಳಿ, ಫೀಲ್ ಮಾಡಿ. ಎಕ್ಸೇಲ್ ಮಾಡ್ತಾ ಯಾವುದೇ ವರೀಸ್, ಟೆನ್ಷನ್, ನೆಗೆಟಿವ್ಸ್ ಎಲ್ಲ ಆಚೆ ಹಾಕಿ. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡಿ. ಫೋಕಸ್ ಪೂರ ಸೆಷನ್ ಕಡೆಗೆ ತಗೊಂಡು ಬನ್ನಿ. ಎರಡು ಕೈನ ಜೋಡಿಸಿ ನಮಸ್ಕಾರ ಮುದ್ರೆಗೆ ಬನ್ನಿ. ಕಣ್ಮುಂದೆ ನಿಮ್ಮೆಲ್ಲ ಗುರಿಗಳು, ಉದ್ದೇಶಗಳು ಪ್ರತಿಯೊಂದು ನೆನಪಿಸ್ಕೊಳ್ತಾ ಮನಸ್ಸಿನಲ್ಲೇ ಸಂಕಲ್ಪ ಮಾಡ್ಕೊಳ್ಳಿ, ಡಿಸಿಷನ್ ತಗೊಳ್ಳಿ. ಈ ಒಂದು ಕಲಿಕೆ, ನಾಲೆಜ್, ವಿದ್ಯೆ, ರೆಮಿಡೀಸ್ನೆಲ್ಲ ಸಂಪೂರ್ಣವಾಗಿ ಇಂಟ್ರೆಸ್ಟ್ ಇಂದ, ಪ್ರತಿಯೊಂದು ಫೋಕಸ್ ಇಂದ ಕಲಿತೀನಿ, ಪ್ರತಿಯೊಂದು ಬರ್ಕೊಳ್ತೀನಿ, ಅರ್ಥ ಮಾಡ್ಕೊಳ್ತೀನಿ, ಪ್ರಾಕ್ಟೀಸ್ ಮಾಡ್ತೀನಿ, ಜೀವನದಲ್ಲಿ ಅಳವಡಿಸ್ಕೊಳ್ತೀನಿ. ನನ್ನ ಫ್ಯಾಮಿಲಿ ಲೈಫಲ್ಲಿ ಚೇಂಜಸ್ನ ತಗೊಂಡ್ಬರ್ತೀನಿ. ಹಾಗೆ ಈ ಒಂದು ರೆಮಿಡೀಸಿಂದ, ನಾಲೆಜಿಂದ ಸಾಕಷ್ಟು ಜನರಿಗೆ ಸಹಾಯ ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ, ಗೈಡ್ ಮಾಡ್ತೀನಿ, ಅರ್ನಿಂಗ್ಸ್ ಮಾಡ್ತೀನಿ, ಕರಿಯರ್ ರೂಪಿಸ್ಕೊಳ್ತೀನಿ ಅಂತ ಹೇಳಿ ಡಿಸಿಷನ್ ತಗೊಳ್ತಾ ಈ ಎಲ್ಲದಕ್ಕೂ ಆಶೀರ್ವಾದವನ್ನು ಪಡ್ಕೊಳ್ಳಿ. ಇಮ್ಯಾಜಿನ್ ಮಾಡಿ, ಮಾತಾ ಪಿತಾ ಗುರು ದೇವರನ್ನ ನೆನಪಿಸ್ಕೊಳ್ತಾ ಥ್ಯಾಂಕ್ ಯು ಹೇಳಿ, ಧನ್ಯವಾದಗಳನ್ನ ಅರ್ಪಿಸಿ, ಪಾದಚರಣ ಸ್ಪರ್ಶ ಮಾಡ್ತಾ ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ಳಿ. ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ, ಈ ಒಂದು ಅದ್ಭುತವಾದ ಅವಕಾಶವನ್ನು ಕಲ್ಪಿಸಿಕೊಟ್ಟಿರೋದಕ್ಕೆ. ತಾಯಿ ಸರಸ್ವತಿ ಆರಾಧನೆ ಮಾಡ್ತಾ ಇವತ್ತಿನ ಕಲಿಕೆ, ನಾಲೆಜ್ ಎಲ್ಲವೂ ಸಿದ್ಧಿ ಆಗ್ಲಿ ಅಂತ ಹೇಳಿ ಪ್ರೇ ಮಾಡ್ತಾ ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ gently and slowly open your eyes. ನಮಸ್ತೆ, ಹ್ಯಾಪಿ ಈವ್ನಿಂಗ್ ಆಲ್ ಆಫ್ ಯು. ಎಕ್ಸಲೆಂಟ್ Happy ಈವ್ನಿಂಗ್. evening, ನಮಸ್ತೆ Guruji. ಗುರುಗಳೇ, ಹ್ಯಾಪಿ ಈವ್ನಿಂಗ್ ಗುರುಗಳೇ. Namaste. ಗುರುಜಿ ನಮಸ್ತೆ. Guruji. ಹ್ಯಾಪಿ ಈವ್ನಿಂಗ್ ಗುರುಗಳೇ. Guruji. ಹ್ಯಾಪಿ ಈವ್ನಿಂಗ್ Sir. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುವೇ ಹ್ಯಾಪಿ ಈವ್ನಿಂಗ್ ಗುರುಜಿ. ಹ್ಯಾಪಿ ಈವ್ನಿಂಗ್ ಗುರುಜಿ. ಈವ್ನಿಂಗ್ ಗುರುಗಳೇ, ಗುಡ್ ಈವ್ನಿಂಗ್. ಹ್ಯಾಪಿ ಈವ್ನಿಂಗ್ ಗುರುಜಿ, ನಮಸ್ತೆ. ಎಸ್. ಸೊ ಹೌ ವಾಸ್ ದ ವೀಕೆಂಡ್? ಹೇಗಿತ್ತು ವೀಕೆಂಡ್ ಎಲ್ಲರಿಗೂ? ಹೌ ವಾಸ್ ದ ವೀಕೆಂಡ್? ಸೂಪರ್ ಆಗಿತ್ತು ಸರ್. ಟೆಂಪಲ್ಗೆಲ್ಲ ಹೋಗಿ ಬಂದ್ವಿ. ಕೆಲವೊಂದೆಲ್ಲ ಪ್ರಿಡಿಕ್ಷನ್ಸ್ ಮಾಡಿದ್ವಿ. ತುಂಬಾ ಖುಷಿ ಆಗುತ್ತೆ ಗುರುಗಳೇ. ಚೆನ್ನಾಗಿತ್ತು ಗುರುಜಿ. ಒಂದು ಪೆಂಡುಲಮ್ ಸಿಕ್ಕಿದೆ ನಮ್ಗೆ, ತುಂಬಾ ಖುಷಿ ಆಗುತ್ತೆ ಗುರುಗಳೇ. ನಿಮ್ಮ ವೀಕೆಂಡ್ ಹೇಗಿತ್ತು ಗುರುಜಿ? ಹ್ಯಾಪಿ ಈವ್ನಿಂಗ್ ಗುರುಗಳೇ. ನಮಸ್ತೆ. ಈವ್ನಿಂಗ್. ಎಸ್. ಎಸ್, ಅಮೇಝಿಂಗ್. That's amazing. Okay, so by the way, ಕ್ಲಾಸ್ ಶುರು ಆದಾಗ, ಮ್ಯೂಸಿಕ್ ಪ್ಲೇ ಮಾಡಿದಾಗ, ಬ್ಯೂಟಿಫುಲ್ ಮೆಡಿಟೇಷನ್ ಮ್ಯೂಸಿಕ್ಸ್ ಎಲ್ಲ ಹಾಕಿದಾಗ ಅರ್ಥ ಏನಪ್ಪ ಅಂದರೆ ಮೆಡಿಟೇಷನ್ ಮಾಡಿ ಅಂಥೇಳಿ ಅಲ್ವಾ? ಕೆಲವರು ಹಿಂಗೆ ನೋಡ್ಕೊಂಡು ಕೂತಿರ್ತಾರೆ. ಕಮಾನ್, ದ 5 minutes ಧ್ಯಾನ ಮಾಡೋದ್ರಿಂದ ನಿಮ್ಮ ಮೈಂಡ್ ರೆಡಿ ಆಗತ್ತೆ ರಿಸೀವ್ ಮಾಡಲಿಕ್ಕೆ. ನಿಮ್ಮ ಫೋಕಸ್ ಕ್ಲಾಸ್ ಕಡೆಗಿರುತ್ತೆ, ತುಂಬ ಚೆನ್ನಾಗಿ ರಿಸೀವ್ ಮಾಡ್ತೀರಾ, ಆ್ಯಂಡ್ ಪ್ರತಿಯೊಂದು ಮೈಂಡಲ್ಲಿ ರಿಜಿಸ್ಟರ್ ಆಗತ್ತೆ.
ಅಲ್ವಾ? ಸೊ ಯಾಕೆ 5 ಮಿನಿಟ್ಸ್ ಬೇಗ ನಾವು ಮ್ಯೂಸಿಕ್ ಹಾಕ್ತೀವಿ ಅಂತ ಹೇಳಿದ್ರೆ, ಸೊ ದಟ್ ಏನೇ ಬ್ಯುಸಿ ವರ್ಲ್ಡ್ ಇಂದ, ಬ್ಯುಸಿ ಲೈಫಿಂದ ನೀವು ಕ್ಲಾಸ್ ಕಡೆಗೆ ಬಂದಾಗ 5 ಮಿನಿಟ್ಸ್ ಅಲ್ಲಿ ಸೆಟಲ್ ಡೌನ್ ಆಗಲಿ, ಮೈಂಡ್ ಪೂರಾ ಸೆಟಲ್ ಆಗಲಿ, ನಿಮ್ಮ ಕ್ಲಾಸ್ ಕಡೆಗೆ ಗಮನ ಬರಲಿ ಅಂತ ಹೇಳಿ, ರೈಟ್? ಅದಕ್ಕೆ ಸರ್ ಇದೆಲ್ಲ ಬೇಡವೇ ಬೇಡ ಅಂತ ನಾವು ಕ್ಯಾಮ್ರಾನೇ ಆಫ್ ಮಾಡಿಟ್ಟಿರ್ತೀವಿ ಅಂತ ಮೋರ್ ದೆನ್ 50% ಪೀಪಲ್ ಕ್ಯಾಮ್ರಾ ಆಫ್ ಮಾಡಿಟ್ಟಿರ್ತಾರೆ, ಅಲ್ಲ? ಕ್ಯಾಮ್ರಾ ಆನ್ ಆಗಿದ್ರೆ ನನಗೆ ಗೊತ್ತಾಗತ್ತೆ ನಿಮಗೆ ನಾನು ನೋಡ್ತಾ ಇದ್ದೀನ, ಕಣ್ಣು ಓಪನ್ ಇದ್ದೀನ ಇಲ್ವಾ ಅಂತೇಳಿ. ಕ್ಯಾಮ್ರಾ ಆಫ್ ಇಟ್ಬಿಟ್ರೆ ಪ್ರಾಬ್ಲಮೇ ಇಲ್ಲ ಅಲ್ವಾ ಸರ್? ಸೊ ಈ ಥರ ಕೆಲವರೆಲ್ಲ ತುಂಬ ಜನ. ಬಟ್ ಎಸ್, ಬಿಗ್ದವ್ರಿಗೆಲ್ಲ ಹೇಳ್ತಾರಂಥದ್ದು ನಾನು, ಪ್ರತಿ ಸಾರಿ ವೆನ್ ಎವರ್ ಯು ಫೈಂಡ್ ಟೈಮ್, ಎಲ್ಲೆಲ್ಲಿ ನಿಮಗೆ ಸಾಧ್ಯ ಆಗುತ್ತೋ, ಎಲ್ಲೆಲ್ಲಿ ಸಮಯ ಸಿಗುತ್ತೋ, ಸಿಟ್ ಇನ್ ಸೈಲೆನ್ಸ್. ಸಿಟ್ ಇನ್ ಸೈಲೆನ್ಸ್, ಲರ್ನ್ ಟು ಸಿಟ್ ಇನ್ ಸೈಲೆನ್ಸ್. ಅರ್ಥ ಆಗ್ತಾ ಇದೆಯಾ? ಜಸ್ಟ್ ಬೈ ಕ್ಲೋಸಿಂಗ್ ಐಸ್ ನಿಮ್ಮ ಥಾಟ್ಸ್ ಎಷ್ಟೋ ಕಡಿಮೆ ಆಗ್ಬಿಡುತ್ತೆ. ಬಿಕಾಸ್ ನಾವೇನು ನೋಡ್ತೀವಿ ಅದರಿಂದ ಥಾಟ್ಸ್ ಹುಟ್ಕೊಳ್ಳುತ್ತೆ. ಸೊ ಜಸ್ಟ್ ಬೈ ಕ್ಲೋಸಿಂಗ್ ಯುವರ್ ಐಸ್ ನಿಮ್ಮ ಆಲೋಚನೆಗಳು ಎಷ್ಟೋ ಪ್ರಮಾಣ ಕಡಿಮೆ ಆಗ್ಬಿಡುತ್ತೆ. ಆ್ಯಂಡ್ ಮೈಂಡ್ ಆಲ್ರೆಡಿ ನಿಮಗೆ ಕಾಮ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಸಮಯ ಸಿಕ್ಕಾಗಲೆಲ್ಲ ಧ್ಯಾನ ಮಾಡಿ. ಸರ್ ಬೆಳಗ್ಗೆ ಅಲ್ವಾ ಮೆಡಿಟೇಷನ್ ಮಾಡಬೇಕಾಗಿರೋದು? ರಾತ್ರಿ ಅಲ್ವಾ? ಸಂಜೆ ಅಲ್ವಾ? 24 ಗಂಟೆಯಲ್ಲಿ ಯಾವಾಗಾದರೂ ಸರಿ ಟೈಮ್ ಸಿಕ್ಕದ 5 ನಿಮಿಷ ಕಣ್ಣು ಮುಚ್ಕೊಳ್ಳಿ, ಕೂತ್ಕೊಳ್ಳಿ. ಲೆಟ್ಸ್ ಕನೆಕ್ಟ್ ವಿತ್ ದ ಎನರ್ಜಿ, ಕನೆಕ್ಟ್ ವಿತ್ ದ ಯೂನಿವರ್ಸ್. ನೆನ್ಪಿಟ್ಕೊಳ್ಳಿ. ಓಕೆ, ಬ್ಯೂಟಿಫುಲ್. ಕೆಲವರಂತೂ ದೇ ನೋ ದಿಸ್ ಆಲ್ರೆಡಿ, ಅವರು ಅದನ್ನೆಲ್ಲ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾವಾಗ ನಾನು ಕ್ಲಾಸಲ್ಲಿ ಕೋರ್ಸಲ್ಲಿ ಹೇಳ್ಕೊಡೋಕೆ ಶುರು ಮಾಡಿದೆ ಅಲ್ಲಿಂದನೇ ಫಾಲೋ ಮಾಡ್ತಾರೆ. ಕೆಲವರಂತೂ ಮ್ಯೂಸಿಕ್ ಹಾಕಿದ ತಕ್ಷಣ ವೆನ್ ಎವರ್ ದೇ ಫೈಂಡ್ ಟೈಮ್ ಕಣ್ಣು ಮುಚ್ಕೊಳ್ತಾರೆ, ಕೂತ್ಕೊಳ್ತಾರೆ. ದೇ ಕನೆಕ್ಟ್ ವಿತ್ ದ ಕ್ಲಾಸ್, ಎನರ್ಜಿ, ಮ್ಯೂಸಿಕ್. ವೆರಿ ಗುಡ್. ಐ ರಿಯಲಿ ಅಪ್ರಿಷಿಯೇಟ್. ಫ್ಯೂ ಪೀಪಲ್ ಅಂತೂ ತುಂಬ ಚೆನ್ನಾಗಿ ಮಾಡ್ತೀರಾ. ಬಟ್ ಮಿಕ್ದವರು ಇಂಪ್ಲಿಮೆಂಟ್ ಮಾಡಿ, ಸರಿನಾ? ನೆಕ್ಸ್ಟ್, ಅಧಿಕ ಮಾಸ ಇನ್ನೇನು ಮುಗಿಯುತ್ತೆ ಇವಾಗ. ಆ್ಯಂಡ್ ಈ ಅಧಿಕ ಮಾಸ ಇಸ್ ಅ ವೆರಿ ಪವರ್ಫುಲ್ ಅಧಿಕ ಮಾಸ. ಇದು ಜ್ಯೇಷ್ಠ ಅಧಿಕ ಮಾಸ, 12 ವರ್ಷಕ್ಕೊಂದ್ಸರಿ ಬರೋದಿದು. ಓಕೆ, ಸೊ ಏನು ಮಾಡಿ, ಆದಷ್ಟು ಟೆಂಪಲ್ಗೆ ಹೋಗಿ. ಎಲ್ಲಿ ಈಗ ಅಧಿಕ ಮಾಸ ಅಂತ ಹೇಳಿದಾಗ ಶುಭ ಕಾರ್ಯಗಳು ಅಥವಾ ಪೂಜೆ, ಫಂಕ್ಷನ್ಸು, ಎನಿ ಮದುವೆ ಮುಂಜಿ ಕಾರ್ಯ ಏನು ಮಾಡೋದಿಲ್ಲ. ಅಂದರೆ ಅರ್ಥ ಏನಪ್ಪ ಅಂದರೆ ಸಮಯ ದೇವರ ಸಮಯ. ಓಕೆ, ಸೊ ಗಾಡ್ನ ಸಮಯ, ಧ್ಯಾನದ ಸಮಯ, ಪೂಜೆಯ ಸಮಯ, ಹೋಮದ ಸಮಯ ಇದು. ಸೊ ದಟ್ಸ್ ವೈ ಈ ಟೈಮಲ್ಲಿ ತುಂಬ ಒಂದು ಪೂಜೆ ಪುರಸ್ಕಾರಗಳು ನಡೆಯೋದು ನೋಡ್ಬೋದು ನೀವು. ಸೊ ನೀವು ಕೂಡ ಮೇಕ್ ಶೋರ್ ದಟ್ ಎಷ್ಟಾಗುತ್ತೋ ಅಷ್ಟು ಟೆಂಪಲ್ಸ್ ವಿಸಿಟ್ ಮಾಡಿ, ಡೊನೇಷನ್ ಮಾಡಿ, ಚಾರಿಟಿ ಮಾಡಿ. ಓಕೆ, ಆ್ಯಂಡ್ ಅದರಲ್ಲೂ ಈಗ ಏನು ಅಮಾವಾಸ್ಯೆ ಬರುತ್ತಲ್ಲ, ಇಟ್ ವಿಲ್ ಬಿ ಅ ವೆರಿ ಪವರ್ಫುಲ್ ಅಮಾವಾಸ್ಯೆ, ಅಧಿಕ ಮಾಸದ ಅಮಾವಾಸ್ಯೆ ಬರುವಂಥದ್ದು. ಸೊ ಮಾಡಿ. ಅಮಾವಾಸ್ಯೆ ದಿನ ಏನು ರೆಮಿಡೀಸ್ ಮಾಡ್ಬೇಕಂತ ಹೇಳಿದ್ದೆ, ಇಫ್ ಯು ರಿಮೆಂಬರ್, ಮಾಡಿ ಅದನ್ನ. ಓಕೆ, ಸೊ ಡೂ ಡೊನೇಷನ್. ಆ್ಯಂಡ್ ಅಮಾವಾಸ್ಯೆ ರಿಚುವಲ್ ಬಂದ್ಬಿಟ್ಟು ಸಂಡೇ ನೈಟ್ ಮಾಡೋಣ. ಸಂಡೇ ನೈಟ್. ಸೊ ಸಂಡೇ ನೈಟ್ ಎಲ್ಲರೂ ಜಾಯಿನ್ ಆಗಿ ಲೈವಲ್ಲಿ. ಓಕೆ, ಅದರ್ವೈಸ್ ಯು ಕ್ಯಾನ್ ಜಾಯಿನ್ ಇನ್ ದ ಯೂಟ್ಯೂಬ್ ಆಲ್ಸೋ. ಆ್ಯಂಡ್ ಬೇರೆಯವ್ರಿಗೂ ಶೇರ್ ಮಾಡಿ, ಇನ್ವೈಟ್ ಮಾಡಿ. ಮೇಕ್ ಶೋರ್ ದಟ್ ಸಮಥಿಂಗ್ ನಮಗೇನಾದರೂ ಒಳ್ಳೇದು ಸಿಕ್ಕಿದೆ, ಒಳ್ಳೇದಾಗಿದೆ ಅನ್ನೋದಾದರೆ ಅದನ್ನು ಮತ್ತೆ ಜನಕ್ಕೆ ಹಂಚಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಯು ಗಾಟ್ ಬೆನಿಫಿಟ್ ಇದರಿಂದ, ಒಳ್ಳೇದಾಗಿದೆ ಅನ್ನೋದಾದರೆ ಇನ್ವೈಟ್ ಅದರ್ಸ್, ಶೇರ್ ಅದರ್ಸ್. ಫ್ರೀ ಕ್ಲಾಸ್ ಇದ್ದಾಗ ಡೆಫಿನೆಟ್ಲಿ ಬೇರೆಯವ್ರು ಶೇರ್ ಮಾಡಿ ಅಲ್ವಾ? ಹಾಗೆ ಮುಂದಿನ ವಾರದಿಂದ ಅಗೈನ್ 6 ಡೇಸ್ನ ನ್ಯೂಮರಾಲಜಿ ಫೌಂಡೇಶನ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಬಂದಿದೆಯಾ ನಿಮ್ಮ ಗ್ರೂಪಲ್ಲಿ ಮೆಸೇಜಸ್? ನಿಮ್ಮ ಮಾಸ್ಟರ್ ಕೋರ್ಸ್ ಗ್ರೂಪಲ್ಲಿ ಬಂದಿದೆಯಾ? ಹ್ಞೂ ಸರ್. ಎಷ್ಟು ಜನ ಶೇರ್ ಮಾಡಿದ್ರಿ? ಎಷ್ಟು ಜನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅಟ್ಲೀಸ್ಟ್ ಒಂದು 5 ಜನಕ್ಕೆ ಶೇರ್ ಮಾಡಿದ್ರಿ, ಇನ್ವೈಟ್ ಮಾಡಿದ್ರಿ? ಸರ್ ನಾನು ಮಾಡಿದ್ದೀನಿ, ತೇಜು ಶೇರ್ ಮಾಡಿದ್ದೀನಿ. ಬಟ್ ಶೇರ್ ಮಾಡಿಲ್ಲ. ಸುಮಾರು ಜನ
ಇಬ್ರು ಮಾಡಿದೆ ಮಾಡಿದೀವಿ ಗುರುಜಿ. ಗುರುಗಳೇ. ಶೇರ್ ಮಾಡಿದೀವಿ. ಕಡೆಯಿಂದನೂ ಜಾಯಿನ್ ಆಗ್ತಾ ಇದ್ದಾರೆ ಸರ್. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಐ ಆಲ್ವೇಸ್ ಸೇ, ನಮಗೇನ್ ಸಿಕ್ತು ಅದನ್ನಂತೂ ನಾವು ಯಾವತ್ತೂ ರಿಟರ್ನ್ ಮಾಡೋಕ್ಕಾಗಲ್ಲ, ಅದಕ್ಕೆ ಯಾವತ್ತೂ ಸರಿ ದೂಗ್ಸಕ್ಕಾಗಲ್ಲ. ಮರಳುಗಾಡಲ್ಲಿ ನಮಗೆ ಕರೆಕ್ಟ್ ಟೈಮಲ್ಲಿ ಒಂದು ಗ್ಲಾಸ್ ನೀರು ಸಿಕ್ಕಿದಾಗ ಅದನ್ನ ನಾವು ಎಷ್ಟೇ ರಿಟರ್ನ್ ಕೊಟ್ಟು ಅದಕ್ಕೆ ಸರಿ ಮಾಡ್ತೀವಿ ಅಂದ್ರೂ ಅದು ಸರಿ ಮಾಡೋಕ್ಕಾಗಲ್ಲ. ಬಟ್ ಇಫ್ ಯು ವಾಂಟ್ ಟು ಬ್ಯಾಲೆನ್ಸ್, ಅದಕ್ಕೆ ಸರಿದೂಗಿಸ್ಬೇಕು ಅನ್ನೋದಾದ್ರೆ ಒಂದು ಪ್ರಯತ್ನ ಏನಪ್ಪ ಮಾಡುವುದಂದ್ರೆ, ಅದೇ ಸ್ಥಾನದಲ್ಲಿ ಬೇರೆ ಯಾರಾದರೂ ಇದ್ದಾಗ ಅವ್ರಿಗೊಂದು ಗ್ಲಾಸ್ ನೀರು ಕೊಡೋಕ್ಕಾಗತ್ತಾ, ದೆನ್ ನಿಮ್ಗೇನು ಸಿಕ್ತೋ ಅದಕ್ಕೆ ಒಂದು ಸ್ವಲ್ಪ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ದಂಗೆ ಆಗುತ್ತೆ. ಸೊ ಅಂದ್ರೆ ಅರ್ಥ, ನ್ಯೂಮರಾಲಜಿಯಿಂದ ಏನು ಕಲ್ತ್ರಿ, ಏನು ಲೈಫ್ ಚೇಂಜ್ ಆಯ್ತು, ಅದು ನೀವು ಯಾವತ್ತೊಂದು ರಿಟರ್ನ್ ಮಾಡೋಕ್ಕಾಗಲ್ಲ. ಯು ಕ್ಯಾನ್ ನಾಟ್ ರೀಪೇ ದಟ್, ಮ್ಯಾಚ್ ದಟ್. ಬಟ್ ಓನ್ಲಿ ಥಿಂಗ್ ಈಸ್, ನಿಮಗೇನು ಸಿಕ್ತು, ನೀವೇನು ಕಲ್ತ್ರಿ, ಹೇಗೆ ಲೈಫ್ ಚೇಂಜ್ ಆಯಿತು, ಅದೇ ಥರ ನಿಮ್ಮ ಥರ ಲಕ್ಷಾಂತರ ಜನ ಯಾರು ಸ್ಟ್ರಗಲ್ ಆಗ್ತಾ ಇರ್ತಾರೆ ಅವ್ರಿಗೆ ಕಲಿಯೋ ಥರ ಒಂದು ದಾರಿ ತೋರಿಸ್ಕೊಟ್ಟಾಗ ಅವರು ಒಳ್ಳೇದಾಯ್ತು, ಅವ್ರು ಚೇಂಜ್ ಆಯಿತು ಅಂದರೆ ಅದರ ಬ್ಲೆಸ್ಸಿಂಗ್ಸ್ ನಿಮ್ಗೆ ಸಿಗ್ದಂಗೆ ಆಗುತ್ತೆ. ಓಕೆ, ಸೊ ಶೇರ್ ಮಾಡಿ, ಇನ್ವೈಟ್ ಮಾಡಿ, ಸೊ ದಟ್ ಮ್ಯಾಕ್ಸಿಮಮ್ ಹೆಲ್ಪ್ ಕಲೀಲಿ, ಜಾಯಿನ್ ಆಗಲಿ, ಒಳ್ಳೇದಾಗಲಿ. ಎಸ್, ರೈಟ್. ಸೊ ಶುರು ಮಾಡೋಣ ಇವತ್ತಿನ ಕಲಿಕೆ, ನಾಟ್ ಮ್ಯಾಜಿಕ್ ರೆಮಿಡಿ. ಬೈ ದ ವೇ, ಹರ್ಬ್ಸ್ ಮ್ಯಾಜಿಕ್ ರೆಮಿಡಿ ಎಷ್ಟು ಜನ ಎಲ್ಲ ಮಾಡಿದ್ರಿ, ಎಷ್ಟು ಜನ ಎಲ್ಲ ರೆಮಿಡೀಸ್ನ ಮಾಡಿ ನೋಡಿದ್ರಿ ಆ್ಯಂಡ್ ಎಷ್ಟು ಜನಕ್ಕೆ ರಿಸಲ್ಟ್ಸ್ ಬಂತು? ಎನಿಬಡಿ, 4-5 ಜನ, ಒಂದು 3-4 ಜನ ಶೇರಿಂಗ್ಸ್ ಮಾಡೋಂಥವ್ರು ಹ್ಯಾಂಡ್ ರೈಸ್ ಮಾಡಿ, ದೆನ್ ವಿಲ್ ಸ್ಟಾರ್ಟ್ ದ ಕ್ಲಾಸ್. ಆಮೇಲೆ ಆಡಿಬಲ್ ಎಲ್ಲರಿಗೂ ಕೇಳಿಸ್ತಾ ಇದೆಯಾ? Yes, ಗುರುಗಳೇ. ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ ಸರ್. ಎಸ್ ಸರ್, ಕೇಳ್ತಾ ಇದೆ. ಕೇಳ್ತಾ ಇದೆ ಸರ್. ಸರ್, ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಎನಿಬಡಿ ವಾಂಟ್ ಟು ಶೇರ್, ಏನು ಹರ್ಬ್ಸ್ ಮ್ಯಾಜಿಕ್ ರೆಮಿಡಿ ಯಾರು ಮಾಡಿ ನೋಡಿದ್ರಿ ಆ್ಯಂಡ್ ಏನು ರಿಸಲ್ಟ್ಸ್ ಬಂತು? ಎಸ್, ಸುಜಾತ ಅವರೇ ಹೇಳಿ. ನಮಸ್ತೆ ಗುರುಜಿ, ಶ್ರೀ ಗುರುಭ್ಯೋ ನಮಃ. ನಾನು ಇಂಗು ನಮಸ್ತೆ. ಮತ್ತೆ ಕರ್ಪೂರದ್ದು ರೆಮಿಡಿ ಮಾಡಿದೆ ಗುರುಜಿ. ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ನಾನು ಎಲ್ಲ ಒಂದು ಇವತ್ತು 10 ಪೇಷಂಟಿಗೆ ಕೊಟ್ಟಿದ್ದೀನಿ ಗುರುಜಿ ರೆಡಿ ಮಾಡಿ. ಅಂದ್ರೆ ನಾನು ಸ್ವಲ್ಪ ಅದು ಧೂಪ ಬರುತ್ತಲ್ಲ, ಅದನ್ನ ನಾನು ನಮ್ಮೂರಿಂದ ತಂದಿದ್ದೆ, ಒರಿಜಿನಲ್ ಅದು ಸಿಕ್ಕಿತ್ತು ಕಾಡಿಂದ. ಅದನ್ನ ಇದ್ರಲ್ಲಿ ಮಿಕ್ಸ್ ಮಾಡ್ಕೊಟ್ಟೆ. ಅವ್ರಿಗೆ ಗೊತ್ತಾಗಲ್ಲ ಇಲ್ಲಿ ಕೆಲವರಿಗೆಲ್ಲ ಯಾವ ತರ ಮಾಡ್ಬೇಕು ಅಂತ. ಹಿಂಗಷ್ಟೇ ಕೊಟ್ರೆ ಅವ್ರು ನಂಬಲ್ಲ, ಕರ್ಪೂರ ಹಾಕಚ್ಚಿ ಅಂದ್ರೆ ಅವ್ರು ನಂಬಲ್ಲ. ಅದಕ್ಕೆ ಅದ್ರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಹಿಂಗನ್ನೆಲ್ಲ ರೆಡಿ ಮಾಡಿ ಇಷ್ಟಿಷ್ಟೂರು 43 ದಿನ ಹಾಕಿ ಅಂತೇಳಿ ಕರ್ಪೂರದ ಮೇಲೆ ಹಾಕಿ ಅಂತ ಕೊಟ್ಟಿದ್ದೀನಿ ಅವರಿಗೆ. ತಗೊಂಡೋಗಿದ್ದಾರೆ. ತಗೊಂಡೋಗಿ ಇವತ್ತೇ ರಿಸಲ್ಟ್ ಹೇಳಿದ್ದಾರೆ ನಂಗೆ. ಒಂದು 10 ಜನ ಕೊಟ್ಟಿದ್ದೆ, 10 ಜನರು ಒಳ್ಳೆ ರಿಸಲ್ಟ್ ಹೇಳಿದ್ದಾರೆ ಗುರುಜಿ. ತುಂಬಾ ಖುಷಿ ಆಯ್ತು. ನಾನು ಅದು ರೆಮಿಡಿ ಮಾಡಿದ್ದೆ. ನಮ್ಮ ಮನೆಯವರಂತೂ ಫುಲ್ ಇದಾಗ್ಬಿಟ್ಟಿದ್ದಾರೆ, ಯಾಕೆ ಸ್ಲೋ ಮಾತಾಡ್ತಿದ್ದಾರೆ ಅಂತ ಅನ್ಕೊಂಡೆ. ಓ, ಇದೇ ವರ್ಕ್ ಆಗಿರ್ಬೇಕು ಅಂತ. ನಾನು ಇಷ್ಟೇ ಅವ್ರಿಗೆ ಹೇಳಿದ್ದು, ನಿಮ್ಗೆಲ್ಲ ದೃಷ್ಟಿ ಆಗಿರುತ್ತೆ, ಅದಕ್ಕೆ ಇದನ್ನ ಹಾಕ್ತೀನಿ ಬನ್ನಿ ಅಂತ ಕೂರ್ಸ್ಕೊಂಡು ಹಾಕಿದ್ದೆ ಗುರುಜಿ. ಹೇಳ್ಬೇಕಾದ್ರೆ ನನಗೆ ನಗು ಬರುತ್ತೆ. ನಾನು ಎಲ್ಲರಿಗೂ ಅದನ್ನೇ ಹೇಳಿದ್ದೆ. ತುಂಬಾ ಖುಷಿ ಆಯ್ತು ಗುರುಜಿ, ನಿಮ್ಮಂತ ಗುರುಜಿ ಸಿಕ್ಕಿದ್ದು ನನ್ ಭಾಗ್ಯ, ಯಾವ್ದೋ ಜನ್ಮದ ಪುಣ್ಯ ಫಲ. ತುಂಬಾ ಥ್ಯಾಂಕ್ಸ್ ಗುರುಜಿ, ಧನ್ಯವಾದಗಳು. ಸೂಪರ್, ಸೂಪರ್, ಥ್ಯಾಂಕ್ ಯು ಮೇಡಮ್, ಆಲ್ ದ ಬೆಸ್ಟ್. ವಂದನಾ ರಾವ್. ನಮಸ್ತೆ ಗುರುಜಿ. ನಮಸ್ತೆ. ನಾನು ಸೇಮ್ ಕರ್ಪೂರ ಮತ್ತೆ ಇದ್ರದ್ದು ಮಕ್ಳಿಗೋಸ್ಕರ ಸ್ಟಡೀಸ್ ಇದಕ್ಕೆ ಹೇಳಿದ್ರಲ್ಲ ಗುರುಜಿ, ಸ್ಟಬನ್ ಇರ್ತಾರೆ ಕೇಳೋದಿಲ್ಲ ಅಂತ ಹೇಳ್ಕೊಂಡು ಅದನ್ನ ಹೇಳಿದ್ದೆ ಗುರುಜಿ. ನಮ್ಮ ಊರಲ್ಲಿ ಒಬ್ರಿಗೆ ಹೇಳಿದ್ದೆ ನಾನು, ಮಗಳು ತುಂಬಾ ಚಿಕ್ಕವಳು, ಹಠ ಮಾಡ್ತಾಳೆ, ಕೇಳೋದಿಲ್ಲ ಅಂತೇಳಿ. ಅವ್ರಿಗೆ ಇಮಿಡಿಯೇಟ್ ಆಗಿ ವರ್ಕ್ ಆಗಿದೆ ಅಂತೇಳಿ ಹೇಳಿದ್ರು. ಅದೊಂದು ಗುರುಜಿ. ಮತ್ತೆ ಇನ್ನೊಂದು, ನನ್ ಮಗನ್ ತಿಂಬಿ ನಡಿಗ್ ನಾಳೆ ಇಡ್ಬೇಕು ರೆಡಿ ಮಾಡ್ಕೊಂಡು, ಹಳ್ದಿ ಗಂಟು, ಹಳ್ದಿ ಇದ್ರಲ್ಲಿ ಇದ್ ಮಾಡಕ್ ಹೇಳಿದ್ರಲ್ಲ ಅದನ್ನ. ಪ್ಲಸ್ ಇನ್ನೊಂದು, ಇವರಿಗೆ ನನ್ನ ನೇಬರ್ ಒಬ್ರಿಗೆ ಇದಕ್ಕೆ ಡೆಟ್ ಇದ್ದು ಸಾಲ ಇದ್ ಮಾಡ್ಕೊಳ್ಳೋದಕ್ಕೋಸ್ಕರ ಅವ್ರು ಕೇಳ್ತಾ ಇದ್ರು. ಅಂದ್ರೆ ಕೈ ಸಾಲ ಅಂತ ಹೇಳಿ ತಗೊಂಡಿರ್ತಾರಲ್ಲ, ಅದು ಜಾಸ್ತಿ ಆಗ್ತಾ ಇದೆ ಅಂತೇಳಿ ಅವ್ರಿಗೆ ಹೇಳಿದೀನಿ ಗುರುಜಿ. ಅವ್ರು ಮಾಡ್ತಾ ಇದ್ದಾರೆ ಇವಾಗ. ಥ್ಯಾಂಕ್ ಯು ಗುರುಜಿ. ಸೂಪರ್, ಆಸಮ್, ವಂಡರ್ಫುಲ್ ಮೇಡಮ್, ವೆರಿ ನೈಸ್. ಸರಿತಾ ಅವರೇ ಹೇಳಿ. ನಮಸ್ಕಾರ ಗುರುಜಿ. ಇದು ಮ್ಯಾಜಿಕ್ ಪೌಡರ್ಸ್ ಏನು ನಾನು ಮಾಡಿಲ್ಲ, ಬಟ್ ಮತ್ತೆ ಊರ್ಗ್ ಹೋಗಿದ್ದೆ. ಅಲ್ಲೊಬ್ರು ನಮ್ಮ ಅತ್ತಿಗೆಯವರ ಅಣ್ಣ ಅವ್ರು ಸಿಕ್ಕಿದ್ರು. ಏನೋ ಪ್ರಾಬ್ಲಮ್ ಆಗಿದೆ, ಏನೋ ಇಶ್ಯೂ ಆಗಿದೆ ಅಂತ ಅಲ್ಲಿ ಬಂದಿದ್ರು. ನಾನು ಈ ಪೆಂಡಲಮ್ನ ಇಟ್ಕೊಂಡು ಕೆಲವೊಂದು ಕ್ವಶನ್ಸ್ ಎಲ್ಲ ಕೇಳ್ದೆ.
ಅವ್ರಿಗೆ ಪ್ರೆಡಿಕ್ಟ್ ಮಾಡಿದೆ ಗುರುಜಿ, ನ್ಯೂಮ್ರಾಲಜಿದು ಎಲ್ಲ ಚೆಕ್ ಮಾಡಿ ಹೇಳ್ದೆ ಟೈಮ್ ಎಲ್ಲ ಹೆಂಗಿದೆ ಏನು ಅಂತ. ಎಲ್ಲ ಟೈಮ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಆ ಏನು ತೋರಿಸ್ತಾ ಇರ್ಲಿಲ್ಲ. ಮತ್ತೆ ಈ ತರ ನಿಮ್ ಪೆಂಡುಲಮ್ ನಿಮ್ಮನ್ನೆಲ್ಲ ನೆನ್ಸ್ಕೊಂಡು ಎನರ್ಜಿ ಕೊಟ್ಟು ಕ್ವಶನ್ಸ್ ಕೇಳ್ದೆ. ಏನೂ ಆಗಿಲ್ಲ. ಸಮ್ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಆಗಿದೆ, ಅದ್ರಿಂದಾನೇ ಇದು ಇಶ್ಯೂಸ್ ಎಲ್ಲ ಬರ್ತಾ ಇದೆ ಅಂತ ತೋರಿಸ್ತು. ನೀನು ಕ್ಲೇಮ್ಸ್ ಮಾಡ್ತೀಯಾ ಅಂದ್ರೆ ಅದು ಏನು ಆನ್ಸರೇ ಕೊಟ್ಟಿಲ್ಲ ಗುರುಜಿ. ಇಲ್ಲ ಅಂತಾನೆ ಬಂತು. 2-3 ಸಲ ಕೇಳ್ದೆ. ಅವ್ರಿಗೆ ತುಂಬಾ ಖುಷಿ ಆಯ್ತು ಗುರುಜಿ. ಅವ್ರಿಗೆ ಹೇಳ್ದೆ ಈ ತರ ಕ್ಲಾಸಸ್ ಎಲ್ಲ ಇದೆ, ಬೇಕಂದ್ರೆ ಅಟೆಂಡ್ ಮಾಡಿ, ನೀವು ಕಲಿಬೋದು ಅಂತ. ಅವರು ಈಗ ಸದ್ಯಕ್ಕೆ ಮನೆ ಕಟ್ತಾ ಇದ್ದೀನಿ, ಅದಾದ್ಮೇಲೆ ಕೋರ್ಸ್ ಕಲಿತೀನಿ ಅಂತ ಹೇಳಿದ್ದಾರೆ ಗುರುಜಿ. ತುಂಬಾ ಖುಷಿ ಆಯ್ತು. ಅವ್ರಿಗೂ ತುಂಬಾ ವಾವ್ ಅನ್ಸ್ತು ಗುರುಜಿ. ಧನ್ಯವಾದಗಳು ಗುರುಜಿ. ಸೂಪರ್, ವೆರಿ ನೈಸ್ ಮೇಡಮ್, ಆಲ್ ದಿ ಬೆಸ್ಟ್. ಶ್ಯಾಮಲಾ ಅವರೇ. ನಮಸ್ತೆ ಗುರುಗಳೇ. ಒಂದು 2 ಪ್ರಯೋಗ ಮಾಡಿದ್ದೀನಿ ಗುರುಗಳೇ. ಒಂದು ಟ್ಯಾರಂಟುಲರ್ ಮಾಡಿದ್ದೀನಿ, ಅದ್ ರಿಸಲ್ಟ್ ವೇಟಿಂಗ್ ಮಾಡ್ತಾ ಇದ್ದೀನಿ. ಇನ್ನೊಂದು ಬಂದು ಸ್ವಲ್ಪ ಏಜ್ ಆಗಿರೋರಿಗೆ ಹೀಲಿಂಗ್ ಮಾಡಿದೆ. ಅವರು ತುಂಬಾನೇ ಡಿಪ್ರೆಷನ್, ಅಂದ್ರೆ ತುಂಬಾ ವರ್ಷದಿಂದ ಡಿಪ್ರೆಷನ್ ಅಲ್ಲಿ ಇದ್ರು. ಅವ್ರಿಗೆ ಹೀಲಿಂಗ್ ಮಾಡಿ, ಮತ್ತೆ ಉಪ್ಪು ನೀರಿಂದು ಅದು ರೆಮಿಡಿ ಮಾಡಿ ಅದು ಡೈಲಿ ಮಾಡೋದಕ್ಕೆ ಹೇಳಿದೀನಿ. ಮತ್ತೆ ವೀಕ್ಲಿ ಒಂದ್ಸರಿ ಹೀಲಿಂಗ್ ಮಾಡ್ತೀನಿ ಅಂತ ಹೇಳಿದೀನಿ. ಇದು ಕೇಳಿದರೆ ಇದ್ರನ್ನ ಕೇಳಿದ್ದಕ್ಕೆ ವೀಕ್ಲಿ ಒನ್ಸ್ ಆದ್ರೆ ಸಾಕು, ಅವ್ರು ಹೊರಗಡೆ ಊರಲ್ಲಿ ಇರೋದು, ಬಂದು ಮಾಡಿಸ್ಕೊಳಕ್ ಆಗಲ್ಲ ಅಂದ್ಬಿಟ್ಟು ವೀಕ್ಲಿ ಒನ್ಸ್ ಅಂದಿದ್ದಕ್ಕೆ ಓಕೆ ಅಂತ ಅದ್ರಲ್ಲಿ ಆನ್ಸರ್ ಬಂತು. ಅದಕ್ಕೆ ವೀಕ್ಲಿ ಒನ್ಸ್ ಮಾಡ್ತೀನಿ ಅಂತ ರಿಸಲ್ಟ್ಗೋಸ್ಕರ ವೇಟಿಂಗ್ ಅಲ್ಲಿ ಇದ್ದೀನಿ ಗುರುಗಳೇ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ಸೂಪರ್ ಮೇಡಮ್, ವೆರಿ ನೈಸ್, ಆಲ್ ದಿ ಬೆಸ್ಟ್. ವಿದ್ಯಾಶ್ರೀ ಅವರೇ. ಹ್ಯಾಪಿ ಈವ್ನಿಂಗ್ ಗುರುಜಿ. ನಾನ್ ನಿಮ್ 19th ಬ್ಯಾಚ್ ಸ್ಟೂಡೆಂಟ್. ಮತ್ತೆ ನಾನು ಚಕ್ರ ಬೇಸ್ ಮೆಡಿಟೇಷನ್ ಆ ಕ್ಲಾಸ್ಗೂ ಸಹ ಜಾಯ್ನ್ ಆಗಿದ್ದೆ. ತುಂಬಾ ಒಳ್ಳೆ ರಿಸಲ್ಟ್ಸ್ ಬರ್ತಾ ಇದೆ. ನಾನ್ ಕೂಡ ನನ್ನ ಅಕಾಡೆಮಿಯಲ್ಲಿ ನಿಮ್ ತರನೇ ಯೋಚನೆ ಮಾಡಿ ಫ್ರೀ ಆಗಿ ಯಾಕೆ ಕೊಡಬಾರ್ದು ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡಿದೀನಿ. ಎವ್ರಿ ಸೆಕೆಂಡ್ ಸ್ಯಾಟರ್ಡೆ ಅಂಡ್ 4th ಸ್ಯಾಟರ್ಡೆ ನಾನು ಸ್ವಲ್ಪ ಫ್ರೀ ಇರ್ತೀನಿ. ಸೊ ಎಲ್ಲಾರು ಬನ್ನಿ, ಮೆಡಿಟೇಷನ್, ಚಕ್ರ ಬೇಸ್ ಮೆಡಿಟೇಷನ್, ಇದಕ್ಕೆ ಯಾವ್ದು ಪೇ ಇಲ್ಲ, ಬನ್ನಿ ಅಟೆಂಡ್ ಮಾಡಿ ಅಂತ ಯೋಗ ಕ್ಲಾಸ್ಗೆ ಸಪೋರ್ಟ್ ಆಗೋ ತರ ಸೇಮ್ ನೀವ್ ಹೇಳಿದ ಮೆಥಡ್ ಅಲ್ಲೇ ಮಾಡಿದೀನಿ. ಮತ್ ಮನೆಯಲ್ಲಿ ದೃಷ್ಟಿ ನಿವಾರಣೆಗೆ ಊದ್ಕಡ್ಡಿ ಹಚ್ಚೋದು ಶುರು ಮಾಡಿದೀನಿ ಗುರುಜಿ. ಮತ್ತೆ ಬಿಸ್ನೆಸ್ ಗೆ ನೀವು ಲಾಸ್ಟ್ ರೆಮಿಡಿ ಹೇಳಿದ್ರಲ್ಲ ಗುರುಜಿ, ತಟ್ಟೆಲಿ ಅಕ್ಕಿ ಮತ್ತೆ ಸಕ್ಕರೆ ಅದು ಪ್ರತಿ ಸತಿ ಅಂದ್ರೆ ಅಮಾವಾಸ್ಯೆ ಸ್ಟಾರ್ಟ್ ಮಾಡಿದಾಗ ಪ್ರತಿ ಶುಕ್ರವಾರ ಸ್ಟಾರ್ಟ್ ಮಾಡ್ತೀವಲ್ವಾ, ಹೊಸದಾಗಿನೇ ಅಕ್ಕಿ ಹಾಕ್ಬೇಕಾ ಅಥವಾ ಅದ್ರೇ ಇರುತ್ತಲ್ಲ ಅದ್ರ ಮೇಲೆ ಮಾತ್ರ ಕ್ಯಾಂಡಲ್ ಹಚ್ಬೇಕಾ? ನ್ಯೂ ಒನ್ ಅದನ್ನ ಮಾಡೋದ್ರಿಂದ ಅದನ್ನ ಯು ವಿಲ್ ಮೇಕ್ ಅ ಬೌಲ್ ಮಾಡ್ತೀರಾ, ಅದನ್ನ ರೌಂಡ್ ಮಾಡ್ತೀರಾ, ಉಂಡೆ ಅದ್ ಮಾಡ್ತೀರಾ. ರೌಂಡ್ ಮಾಡಿ ಹಾಗೆ ಇಡ್ತೀವಲ್ವಾ, ಮತ್ತೆ ಪ್ರತಿ ಶುಕ್ರವಾರದ್ದು ಒಂದೇ ಇದಕ್ ಸೇರಿಸ್ಬೇಕಾ ಅಥವಾ ಸಪರೇಟ್ ಆಗಿ ಇಡ್ಬೇಕಾ ಗುರುಜಿ? ಅದೊಂದು ಕನ್ಫ್ಯೂಸ್. ಒಂದಕ್ಕೆ ಸೇರಿಸ್ಬೋದು, ಸಪ್ರೇಟ್ ಇಡ್ತೀರಾ ಅಂದ್ರೂ ಇಡ್ಬೋದು. ಓಕೆ, ಆದ್ರೆ ಪ್ರತಿ ಸತಿನೂ ಹೊಸದೇ ಇಡ್ಬೇಕಲ್ವಾ ಗುರುಜಿ? ಅದೊಂದು ಕನ್ಫ್ಯೂಸ್ ಇತ್ತು. ಹ್ಯಾಪಿ ಆಗಿದ್ದೀನಿ, ನನ್ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗೋ ತರ. ಮತ್ತೆ ಒಂದೇ ಒಂದು ಕ್ವಶನ್ ಗುರುಜಿ, ಸಕ್ಕರೆಗೆ ಇರುವೆಗೆ ಒಂದು ಸಮಸ್ಯೆಗೆ ನಾವು ರೆಮಿಡಿ ಹೇಳಿದ್ರಲ್ವಾ, ಗೋಧಿ ಹಿಟ್ಟು ಮತ್ತೆ ಸಕ್ಕರೆ ಪುಡಿನ ಮಾಡಿ ಹಾಕ್ಬೇಕಾ ಗುರುಜಿ? ಅದು 2 ಪೌಡರ್ ಸಕ್ಕರೆ ಹಿಟ್ಟು ನಿಲ್ಲಿಸ್ದೆ ಮಾಡ್ತಾ ಇದ್ದೀನಿ ಗುರುಜಿ. ನೀವ್ ಹೇಳ್ಕೊಟ್ಟಿದ್ ಪ್ರತಿಯೊಂದು ಬರ್ಕೋತಾ ಇದ್ದೀನಿ, ಎಲ್ಲಾನು ಮಾಡ್ತಾ ಇದ್ದೀನಿ. ಹ್ಯಾಪಿ ಆಗಿದ್ದೀನಿ. ಮೊನ್ನೆ ಅಂತೂ ನಿದ್ದೆನೇ ಇರ್ಲಿಲ್ಲ ಗುರುಜಿ. ಪೆಂಡಲಮ್ನ ಹಿಡ್ಕೊಂಡು ನಾನು ಇವತ್ತು ಚೆನ್ನಾಗಿ ನಿದ್ದೆ ಮಾಡ್ಬೇಕು ಅಂದ್ರೆ ಅವತ್ ಮಾರ್ನಿಂಗ್ 8:30 ಮಲಗಿರೋದು 1:30 ತನಕ ನಿದ್ದೆ ಮಾಡಿದ್ದೀನಿ ಗುರುಜಿ. ಸೊ ನಾವು ಪೆಂಡಲಮ್ನ ಏನ್ ಕೇಳ್ಕೊಂಡು ಕ್ಲೇನ್ಸ್ ಮಾಡಿದ್ರು ಅದಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಥ್ಯಾಂಕ್ ಯು. ಸೂಪರ್, ವೆರಿ ನೈಸ್ ಮೇಡಮ್, ವಂಡರ್ಫುಲ್. ಲೀನಾ ಅವರೇ. ಹ್ಯಾಪಿ ಈವ್ನಿಂಗ್ ಸರ್. ಸರ್, ನಾನು ನನ್ನ ಮಗಳಿಗೋಸ್ಕರ ಫಸ್ಟ್ ಹಿಂಗು ಮತ್ತೆ ಭೀಮ್ಸೇನ್ ಕರ್ಪೂರದ್ದು ಮಾಡಿದೆ ಸರ್. ತುಂಬಾ ಹಠ ಮಾಡ್ತಾ ಇದ್ಲು ಇತ್ತೀಚೆಗೆ, ಹಾಲಿಡೇಸ್ ಆದಾಗಿಂದ ಅದನ್ನ ಮಾಡ್ದಾಗಿಂದ ಸ್ವಲ್ಪ ಹೇಳಿದ ಮಾತೆಲ್ಲ ಕೇಳ್ತಿದ್ದಾಳೆ. ಇಮಿಡಿಯೇಟ್ ಫಸ್ಟ್ ಟೈಮ್ ಮಾಡಿದ ತಕ್ಷಣ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ಸರ್. ಆಮೇಲೆ ಅವಳು ಪೆಂಡ್ಯುಲಮ್ ಅಲ್ಲೂ ನಾನು ಡೌಸಿಂಗ್ ಮಾಡೋವಾಗನು ಅದ್ರಲ್ಲೂ ಅಷ್ಟೇನೆ ಅವಳೇ ಒಪ್ಕೊಂಡು, ಹೌದಮ್ಮ ನಾನು ನಿಮ್ ಮಾತು ಕೇಳ್ತಾ ಇಲ್ಲ, ಸಾರಿ ಅಂತ ಎಲ್ಲ ಕೇಳಿ ಅದನ್ನೆಲ್ಲ ಇದ್ ಮಾಡಿ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ ಸರ್. ಪೆಂಡ್ಯುಲಮ್ ಅಷ್ಟೇ, ಮತ್ತೆ ಇದು ಅಷ್ಟೇ. ಮತ್ತೆ ಇನ್ನೊಂದು, ನೀವು ಸ್ವರ ವಿಜ್ಞಾನ ನಾಡಿದ್ದು ಬೆಳಿಗ್ಗೆ ಎದ್ದ ತಕ್ಷಣ ಹೇಳಿದ್ರಲ್ಲ ಸರ್, ಒಂದು ಟಿಪ್, ಅದಂತೂ ಸೂಪರ್ ಆಗಿ ವರ್ಕ್ ಆಗ್ತಿದೆ ಸರ್. ನನಗೆ ಮಾರ್ನಿಂಗ್ ಯಾವಾಗ್ಲೂ ಟು ಡೂ ಲಿಸ್ಟ್ ಅಲ್ಲಿ ಯಾವ್ದಾದ್ರು 1-2 ಕೆಲಸ ಪೆಂಡಿಂಗ್ ಇರ್ತಿತ್ತು. ಬಟ್ ಇವಾಗ ಎಲ್ಲಾ ಕೆಲಸ ನಾನು ಏನ್ ಬರ್ದಿರ್ತೀನೋ ಬೆಳಿಗ್ಗೆ, ಸಾಯಂಕಾಲ, ನೈಟ್ ಮತ್ತೆ ಅಫರ್ಮೇಶನ್ ಎಲ್ಲ ಬರೆಯೋ ಟೈಮಲ್ಲಿ ಕರೆಕ್ಟ್ ಆಗಿ ಎಲ್ಲಾ ಕೆಲ್ಸಾನು ಪೆಂಡಿಂಗ್ ಇರೋದು ಯಾವ್ದು ಪೆಂಡಿಂಗ್ ಇಲ್ಲ ಸರ್. ಎಲ್ಲಾ
ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಅದಂತೂ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ ಸರ್. ಫುಲ್ ಖುಷಿಯಾಗಿದೆ. ನಾಡಿ ಸ್ವರ ವಿಜ್ಞಾನ ನೀವು ಹೇಳಿದ್ರಲ್ಲ ಅದು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ರೈಟ್. ಓಕೆ, ಹರ್ಬ್ಸ್ ಮ್ಯಾಜಿಕ್ ನೋಟ್ಸ್ ಬಂತ? ಅಪ್ಡೇಟ್ ಆಯ್ತಾ ಆಪ್ ಅಲ್ಲಿ? ಇನ್ನೂ ಆಗಿಲ್ಲ? ಬಂದಿಲ್ಲ ಸರ್. ವಿ ಆರ್ ವೇಟಿಂಗ್. ಇಲ್ಲ ಗುರುಗಳೇ, ಬಂದಿಲ್ಲ. ಇಲ್ಲ ಸರ್, ಬಂದಿಲ್ಲ. ಗುರುಗಳೇ, ವೇಟಿಂಗ್. ಡನ್. ಓಕೆ, ನಾಳೆ ಅಪ್ಡೇಟ್ ಆಗುತ್ತೆ, ಡೋಂಟ್ ವರಿ. ಯಾರದು? ಚಂದ್ರಕಲಾ ಕುಂದರ್. ರೈಟ್. ಸೊ ಕಂಟಿನ್ಯೂ ಮಾಡೋಣ ಇವತ್ತಿನ ಕಲಿಕೆಯನ್ನ. ಸೊ ಬರ್ಕೊಳ್ಳಿಲ್ಲರು. ನಾಟ್ ಮ್ಯಾಜಿಕ್ ರೆಮಿಡಿ, ನಾಟ್ ಮ್ಯಾಜಿಕ್ ರೆಮಿಡೀಸ್. ರೈಟ್. ಸೊ ಟೆಲ್ ಮೀ, ರೆಕಾರ್ಡ್ ಆಗ್ತದೆ. ಓಕೆ, ಟೆಲ್ ಮೀ, ನಾಟ್ಸ್ ಅಂದ್ರೆ ಏನರ್ಥ? ಹೌ ಮೆನಿ ಆಫ್ ಯು ನೋ ನಾಟ್ಸ್ ಅಂದ್ರೆ ಏನು? ಯಾವ್ದಾದ್ರು ಒಂದು ಸೂತ್ರಕ್ಕೆ ಗಂಟು ಹಾಕ್ತೇವಲ್ಲ ಗುರುಜಿ. ಹ್ಯಾವ್ ಯು ಕಮ್ ಅಕ್ರಾಸ್ ಈ ಒಂದು ನಾಟ್ ಗಂಟ್ ಹಾಕಿ ಕೆಲವು ಉದ್ದೇಶಗಳಿಂದ ರೆಮಿಡೀಸ್ ನ ಮಾಡಂತದ್ದು? ಹ್ಯಾವ್ ಯು ಕಮ್ ಅಕ್ರಾಸ್? ಕೇಳಿದಿರಾ? ನೋಡಿದಿರಾ? ನೋಡಿಲ್ಲ. ದೃಷ್ಟಿದಾರದ ಬಗ್ಗೆ ಗೊತ್ತಿಲ್ಲ ಸರ್, ಬೇರೆ ಗೊತ್ತಿಲ್ಲ. ವರಮಹಾಲಕ್ಷ್ಮಿ ಮತ್ತೆ ದಾರಕ್ಕೆ ಗಂಟು ಹಾಕಿ ಪೂಜೆ ಮಾಡ್ತೀವಿ. ಒಂದೊಂದು ಓಕೆ, ನೋಡಿ, ಈ ನಾಟ್ಸ್ ಮ್ಯಾಜಿಕ್ ಅನ್ನಂಥದ್ದು ದಿಸ್ ಇಸ್ ನಾಟ್ ಸಮಥಿಂಗ್ ನ್ಯೂ. ನಿಮ್ಗೆ ಅನಿಸ್ತಾ ಇದೆ ಇದು ಹೊಸದಂತ ಅಷ್ಟೇ. ಓಕೆ, ಬಟ್ ದಿಸ್ ಇಸ್ ನಾಟ್ ಸಮಥಿಂಗ್ ನ್ಯೂ. ಆವಾಗಿನ ಕಾಲದಿಂದನೂ ಇದನ್ನ ನಾವು ಫಾಲೋ ಮಾಡ್ತಾ ಬರ್ತಾ ಇದ್ದೀವಿ. ಇಫ್ ಯು ರಿಮೆಂಬರ್, ಲೇಡೀಸ್ ಎಲ್ಲರೂ ಏನೋ ಕಳೆದೋದಾಗ ಅದು ಸಿಗ್ಲಿ ಅಂತೇಳಿ ಸೀರೆ ಕಾರ್ನರ್ ಅಲ್ಲಿ ಗಂಟು ಹಾಕಂಥದ್ದನ್ನ, ರೈಟ್? ಸೆರಗಲ್ಲಿ ಕಾರ್ನರ್ ಅಲ್ಲಿ ಗಂಟು ಹಾಕೋದು, ಅಥವಾ ಹ್ಯಾಂಡ್ ಕರ್ಚೀಫ್ ಅಲ್ಲಿ ಗಂಟು ಹಾಕೋದನ್ನ, ಓಕೆ? ಅಥವಾ ಈವನ್ ಸೊ ಲೈಕ್ ಇವಾಗ ದೇವಸ್ಥಾನದಲ್ಲಿ ಅಥವಾ ತಾಯ್ತಗಳು ಕಟ್ಟಿದಾಗ ಅಲ್ಲೂ ಕೂಡ ಏನ್ ಮಾಡ್ತಾರೆ, ಪೂಜಾರಿಗಳು ಪುರೋಹಿತರೆಲ್ಲರೂ ಕೈಗೆ ಮೌಲಿ ದಾರ ಕಟ್ಬೇಕಾದ್ರೆ ಮಂತ್ರ ಹೇಳ್ತಾ ಗಂಟು ಕಟ್ತಾರೆ. ಕರೆಕ್ಟಾ? ಅಗೇನ್ ಅದೆಲ್ಲ ಬಿಡಿ. ಸೊ ಮದ್ವೆ ಆಗ್ಬೇಕಾದ್ರೂ ಕೂಡ ತಾಳಿ ಕಟ್ಟಿದಾಗ ಏನ್ ಮಾಡ್ತಾರೆ? ಗಂಟು ಹಾಕ್ತಾರೆ. ಸೊ ಗಂಟು ಹಾಕೋದು ಅಂತ ಹೇಳಿದ್ರೆ ಅರ್ಥ ಬರೇ ಗಂಟು ಹಾಕೋದಲ್ಲ, ಅದು ಅದರ ಜೊತೆಗೆ ಕೆಲವು ಮಂತ್ರಗಳನ್ನ ಹೇಳ್ತಾರೆ. ನಾಟ್ಸ್ ಮ್ಯಾಜಿಕ್ ರೆಮಿಡಿನಲ್ಲಿ ವಿ ಡು ಸ್ಪೆಲ್ಸ್.
ಕೆಲವು ಮಂತ್ರಗಳು ಅಥವಾ ಅಫರ್ಮೇಷನ್ಸ್ನ ಹೇಳ್ತೀವಿ. ಸ್ಪೆಲ್ಸ್ ಅಂದಾಗ ನಿಮಗೆಲ್ಲ ಏನೋ ಅನ್ಸ್ಬೋದು, ಅದಕ್ಕೆ ನಾನು ಅಫರ್ಮೇಷನ್ ಅಂತ ಹೇಳ್ತೀನಿ, ಸರಿನಾ? ಸೊ ನಾಟ್ಸ್ ಅಂದಾಗ ಗಂಟ್ ಹಾಕಿ, ದಾರದಲ್ಲಿ ಗಂಟ್ ಹಾಕಿ ಅದಕ್ಕೆ ಕೆಲವು ಅಫರ್ಮೇಷನ್ಸ್ನ ಕೊಟ್ಟು ಅಥವಾ ಅದಕ್ಕೆ ಕೆಲವು ಉದ್ದೇಶಗಳನ್ನ ಕೊಟ್ಟು ಮಂತ್ರಗಳನ್ನ ಹೇಳಿ ಚಾಂಟ್ ಮಾಡ್ತಾ ಆ ಗಂಟನ್ನ ಹಾಕಿ ಅದನ್ನ ಬಳಸೋದ್ರಿಂದ ವಿಲ್ ಸಿ ಅಮೇಝಿಂಗ್ ರಿಸಲ್ಟ್ಸ್. ಓಕೆ, ಆ್ಯಂಡ್ ಇಟ್ ವರ್ಕ್ಸ್, ಸಕ್ಕದಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ನೀವು ಮಾಡ್ಬೇಕಷ್ಟೇ, ಯು ಶುಡ್ ಡೂ ದಿಸ್ ರೆಮಿಡಿ ಅಷ್ಟೇ, ರೈಟ್? ಸೊ ನಾಟ್ಸ್ ಮ್ಯಾಜಿಕ್ ಅನ್ನೋಂಥದ್ದು ದಿಸ್ ಇಸ್ ನಾಟ್ ಸಮಥಿಂಗ್ ನ್ಯೂ, ಇಟ್ಸ್ ಅ ಸೀಕ್ರೆಟ್ ಒನ್. ಸೊ ಪುರಾತನ ಕಾಲದಿಂದನೂ ಇದನ್ನ ನಾವು ಫಾಲೋ ಮಾಡ್ತಾ ಬಂದಿರೋಂಥದ್ದು. ಓಕೆ, ಸಿಂಪಲ್. ಸೊ ಒಂದು ದಾರದಿಂದ ನಾವು ಕೆಲವು ಇಂಟೆನ್ಷನ್ ಹಾಕಿ, ಉದ್ದೇಶಗಳನ್ನ ಹಾಕಿ, ಇದು ಬೇಕು, ಇದು ಅಚೀವ್ ಆಗಬೇಕು, ಅಥವಾ ಇದು ಕ್ಲಿಯರ್ ಆಗಬೇಕು, ಇದು ಸಾಲ್ವ್ ಆಗ್ಬೇಕಂತ ಹೇಳಿ ಆ ಒಂದು ದಾರವನ್ನ ಗಂಟು ಹಾಕಿ ಕಟ್ಟೋದನ್ನ ಮತ್ತು ಅದನ್ನ ಯೂಸ್ ಮಾಡೋದನ್ನ ನಾವು ನಾಟ್ಸ್ ಮ್ಯಾಜಿಕ್ ರೆಮಿಡಿ ಅಂತ ಹೇಳ್ತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಇಟ್ಸ್ ಏನ್ ಮಾಡುತ್ತೆ, ಈ ಒಂದು ದಾರ ಕಟ್ಟಿದಾಗ ಅಲ್ಲಿ ಒಂದು ಎನರ್ಜಿ ಕ್ರಿಯೇಟ್ ಆಗತ್ತೆ. ಓಕೆ, ಆ ಒಂದು ಗಂಟಲ್ಲಿ ಒಂದು ಎನರ್ಜಿ, ಒಂದು ಫಾರ್ಮ್ ಆಫ್ ನಮ್ಮ ಉದ್ದೇಶ ಅಥವಾ ನಮ್ಮ ಇಂಟೆನ್ಷನ್, ನಮ್ಮ ಡಿಸೈರ್ಸ್, ವಿಶಸ್ನ ಏನು ಹಾಕ್ತೀವಿ ಆ ಒಂದು ಗಂಟಲ್ಲಿ ಅದು ಎನರ್ಜಿ ಕ್ರಿಯೇಟ್ ಆಗತ್ತೆ. ಹಾಗೆ ಬ್ಲಾಕೇಜಸ್ ಲೈಕ್ ಹೆಲ್ತ್ಗಾಗಿರ್ಬೋದು, ಬೇರೆದಕ್ಕೆಲ್ಲ ನಾವು ಈ ಒಂದು ನಾಟ್ಸ್ನ ಮ್ಯಾಜಿಕ್ ರೆಮಿಡಿ ಮಾಡ್ಬೋದು. ಸೊ ಬ್ಲಾಕೇಜಸ್ನ ರಿಲೀಸ್ ಮಾಡಲಿಕ್ಕೆ ಅಥವಾ ನಮ್ಮ ವಿಶಸ್ನ ಫುಲ್ಫಿಲ್ ಮಾಡಲಿಕ್ಕೆ, ಅಬೆಂಡೆನ್ಸ್ನ ಅಟ್ರಾಕ್ಟ್ ಮಾಡಲಿಕ್ಕೆ, ಸೊ ಪ್ರತಿಯೊಂದಕ್ಕೂ ಈ ಒಂದು ಮ್ಯಾಜಿಕ್ ನಾಟ್ಸ್ನ ಹಾಕಿ ನಾವು ಮಾಡ್ಬೋದು. ಅರ್ಥ ಆಗ್ತಾ ಇದೆಯಾ? ಸೊ ಇದಕ್ಕೆ ಬೇಕಾಗಿರೋಂಥದ್ದು ನಮ್ಮ ಹತ್ರ ದಾರ ಬೇಕು. ಬೇಸಿಕಲಿ ದಾರ ಬೇಕು. ಯು ಕ್ಯಾನ್ ಟೈ ಇಟ್ ವಿತ್ ಎನಿಥಿಂಗ್. ಇನ್ಫ್ಯಾಕ್ಟ್ ಇದನ್ನ ನೀವು ಮಾಡೋದು, ನಾನು ಹೇಳೋದು ನಿಮಗೆ ದಾರದಲ್ಲಿ ಮಾಡಿ ಅಂತ ಹೇಳಿ, ಬಟ್ ಜನರಲಿ ಇದನ್ನ ರಿಬನ್ಗಳಲ್ಲಿ ಅಥವಾ ಥ್ರೆಡ್ಡಲ್ಲಿ, ಹ್ಯಾಂಡ್ ಕರ್ಚೀಫಲ್ಲಿ, ದುಪ್ಪಟ್ಟದಲ್ಲಿ, ಅಥವಾ ಬ್ಲ್ಯಾಕ್ ಥ್ರೆಡ್, ಈವನ್ ಕೂದಲಿಗೂ ಗಂಟು ಹಾಕ್ಬಿಟ್ಟು ಅದರಿಂದನೂ ರೆಮಿಡಿ ಮಾಡ್ತಾರೆ. ಅಥವಾ ಸ್ಯಾರಿ ಅಥವಾ ಸ್ಟ್ರಿಂಗ್, ಸಮ್ ಪೀಸ್ ಆಫ್ ಕ್ಲಾತ್, ಯಾವುದರಿಂದ ಅದು ಸರಿ ಗಂಟು ಹಾಕ್ಬಿಟ್ಟು ಅದರಿಂದ ರೆಮಿಡಿ ಮಾಡೋಂಥದ್ದು ಮಾಡ್ತಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಲೈಕ್ ಈಗ ಮ್ಯಾರೇಜಸಲ್ಲೂ ನಾವು ನೋಡಿರ್ತೀವಿ, ಸೊ 3 ಗಂಟು ಹಾಕಿದಾಗ ಸೊ ಇಟ್ ಈಸ್ ಸೆಕ್ರೆಡ್ ಅಂತ ನಾವು ಮೆನ್ಷನ್ ಮಾಡ್ತೀವಿ. 3 ಸರಿ ಗಂಟು ಬಿದ್ದರೆ ಮದುವೆ ಸಮಾಪ್ತ, ಮದುವೆ ಆಯಿತು ಅಂತ ಹೇಳಿ ಅರ್ಥ ಅಲ್ವಾ? ಸೊ ಅಥವಾ ನಾವು ಇವನ್ ನೀವು ಇದರಲ್ಲೂ ನೋಡಿರ್ಬೋದು, ದೇವಸ್ಥಾನಗಳಲ್ಲಿ ಕೆಲವು ದರ್ಗಾಗಳೆಲ್ಲ ಅಲ್ಲಿ ದಾರ ಕಟ್ಬಿಟ್ಟು ಬರ್ತಾರೆ ಅಲ್ವಾ? ಈಗ ಎಷ್ಟೋ ಟೆಂಪಲ್ಗಳಲ್ಲಿ ನೀವೇ ದಾರ ಕಟ್ಟಂಥದ್ದು ಅಥವಾ ಲಾಕ್ ಕಟ್ಟಂಥದ್ದು ಅಥವಾ ಕಾಯಿ ಕಟ್ಟಂಥದ್ದು ಈ ಥರ ಎಲ್ಲ ನೀವು ಮಾಡಿರ್ತೀರಾ ಅಲ್ವಾ? ಸೊ ದಿಸ್ ಇಸ್ ಆಲ್ಸೋ ಒನ್ ಫಾರ್ಮ್ ಆಫ್ ಅದೇ ಥರದ ರೆಮಿಡಿ, ನಾಟ್ಸ್ನ ಒಂದು ಕಟ್ಟೋದು ವಿತ್ ಇಂಟೆನ್ಷನ್, ವಿತ್ ಸಮ್ ಎನರ್ಜಿ ಕೊಟ್ಟು, ಅದಕ್ಕೆ ಒಂದು ಮ್ಯಾನಿಫೆಸ್ಟೇಷನ್ ಕೊಟ್ಟು ಇದನ್ನ ಮಾಡೋಂಥದ್ದು. ಅರ್ಥ ಆಗ್ತಾ ಇದೆಯಾ? ಇದರಲ್ಲಿ ನಾವು 2 ಥರದ ಒಂದು ಮೆಥಡ್ನ ಕಲಿಯೋಣ. 2 types of method. Okay, now first of all 2 types of method ಅಂತ ಹೇಳಿದಾಗ I'll show you. ಒಂದು it will come as two types of method ಅಲ್ಲಿ ಒಂದು angelic method ಮತ್ತೊಂದು ವೇದಿಕ್ ಮೆಥಡ್ ಅಲ್ಲಿ ಕಲಿತೀವಿ ನಾವು. ಸೊ 2 types of ಮೆಥಡ್ ಅಲ್ಲಿ ಕಲಿಯೋಣ. ಒಂದು ಏಂಜಲಿಕ್ ಮೆಥಡ್, ಇನ್ನೊಂದು ವೇದಿಕ್ ಮೆಥಡ್. ಹೌ ಮೆನಿ ಆಫ್ ಯು ಹ್ಯಾವ್ ಥ್ರೆಡ್? ಎಷ್ಟು ಜನ ಹತ್ರ ದಾರ ರೆಡಿ ಇದೆ? ಹೌ ಮೆನಿ ಆಫ್ ಯು ಹ್ಯಾವ್ ಥ್ರೆಡ್? ಅಲ್ಲ, ಗ್ರೂಪಲ್ಲಿ ಅಷ್ಟು ಕ್ಲೀನಾಗಿ ನಾನು ಮೆಸೇಜ್ ಹಾಕಿದ್ದೀನಿ ವಿತ್ ಫೋಟೋ ವಿತ್ ಡೀಟೇಲ್ಸು. ಯಾರೋ ಕೇಳೋ ಕನ್ನಡದಲ್ಲೂ ಹಾಕ್ಬಿಟ್ಟೆ, ಅದಕ್ಕೇನೆ ಅಂದ್ರೂ ಕೂಡ ಗೊತ್ತಾಗ್ತಾ ಇಲ್ಲ ಏನಿದು ಕ್ವಶನ್ ಮಾರ್ಕು ಅಂದೆಲ್ಲ ಹಾಕಿ ಲೈಕ್ ಸರ್ಪ್ರೈಸ್, ಇನ್ಯಾವ ಥರ ಹೇಳ್ಬೇಕು ಅಂತೇಳಿ.
ಸದ್ಯಕ್ಕೆ ಎನಿ ಥ್ರೆಡ್, ಯಾವುದಾದ್ರೂ ಥ್ರೆಡ್ ಇದ್ರೂ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಅರ್ಥ ಆಗ್ತಾ ಇದೆಯಾ? ಎನಿ ಥ್ರೆಡ್, ಯಾವುದಾದ್ರೂ ಥ್ರೆಡ್ ಇರಲಿ, ಪ್ರಾಕ್ಟೀಸ್ ಮಾಡ್ಬೋದು. ಬಟ್ ವೆನ್ ಯು ಡೂ, ಕರೆಕ್ಟಾಗಿ ನಾವು ಮಾಡಬೇಕು. ಎಸ್, ಗಿವ್ ಮಿ 1 minute. ಸೊ ರೆಡಿ ಮಾಡ್ಕೊಳ್ಳಿ, ಸಿಸರ್ ಕೂಡ ರೆಡಿ ಮಾಡ್ಕೊಳ್ಳಿ, ಆ್ಯಂಡ್ ಗಿವ್ ಮಿ 1 minute. ಎಸ್, ಮೇಜರ್ಲಿ ಈಗ ಜನರಲಿ ಬೇಕಾಗಿರೋದು 4-5 ಕಲರ್ಸ್ ಬೇಕು. ಬಟ್ ಇನ್ನು ಬೇರೆ ಕಲರ್ಸ್ ಇದ್ರೂ ನೀವು ಇಟ್ಕೋಬೋದು, ಏನು ತೊಂದರೆ ಇಲ್ಲ. ಓಕೆ, ರೆಡ್ ಕಲರ್ ತಗೊಂಡೆ ನಾನು. ವೈಟ್ ಕಾಣಿಸ್ತಾ ಇರಲಿಲ್ಲ ಅಂತ ರೆಡ್ ಕಲರ್ ತಗೊಂಡೆ. ಸೊ ದಿಸ್ ಇಸ್ ರೆಡ್ ಕಲರ್. ಓಕೆ, ನಾವು ನಾಟ್ ಹಾಕೋದು ಹೇಗೆ, ಫಸ್ಟ್ ಅದನ್ನು ತಿಳ್ಕೊಳ್ಳೋಣ. ಬೇಸಿಕ್ ಫಸ್ಟ್ ಹೇಳ್ಬಿಡ್ತೀನಿ, ನಾಟ್ ಹಾಕೋದು ಹೇಗೆ. ಓಕೆ, ಮೊದಲನೇದಾಗಿ ನಾಟ್ ಹಾಕ್ಬೇಕಂತ ಹೇಳಿದಾಗ ಯು ವಿಲ್ ಮೇಕ್ ಅ ಲೂಪ್ ಲೈಕ್ ದಿಸ್. ಈ ರೀತಿ ಲೂಪ್ ಮಾಡ್ಕೊಳ್ತೀರಾ, ಕಾಣಿಸ್ತಾ ಇದೆಯಾ? ಲೂಪ್. ರೈಟ್, ಲೂಪ್ ಮಾಡಿಕೊಂಡು ಏನು ಅಫರ್ಮೇಷನ್ಸ್ ಇರುತ್ತೆ, ಸ್ಪೆಲ್ ಇರುತ್ತೆ, ಅದನ್ನ ಹೇಳಬೇಕು, ಚಾಂಟ್ ಮಾಡಬೇಕು, ಊದ್ಬೇಕು. ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಬ್ಲೋ ಮಾಡಬೇಕು, ಏರ್ನ ಬ್ಲೋ ಮಾಡಬೇಕು ಅಂತ ಹೇಳಿ. ಬ್ಲೋ ಮಾಡಬೇಕು ಅಂದ್ರೆ ಯು ಆರ್ ಗಿವಿಂಗ್ ದ ಎನರ್ಜಿ. ಆ ಇಂಟೆನ್ಷನ್ಗೆ, ಆ ಅಫರ್ಮೇಷನ್ಗೆ ನೀವೇನ್ ಮಾಡ್ತಾ ಇದ್ದೀರಾ? ಆಕ್ಟಿವೇಟ್ ಮಾಡ್ತಾ ಇದ್ದೀರಾ ಬೈ ಬ್ಲೋಯಿಂಗ್ ದ ಏರ್. ಎಲ್ಲಿ ಬ್ಲೋ ಮಾಡಬೇಕು? ಈ ಹೋಲ್ ಒಳಗಡೆ ಬ್ಲೋ ಮಾಡ್ತೀರಾ. ಅದಾದ್ಮೇಲಿಂದ ಜಸ್ಟ್ ಸಿಂಪಲ್, ಏನಿಲ್ಲ, ಈ ಲೂಪ್ ತಗೊಂಡಿರ್ತೀರಲ್ವಾ, ಅದ್ರೊಳಗಡೆಯಿಂದ ಥ್ರೆಡ್ ನ ಹಾಕಿ ನಾಟ್ ಮಾಡ್ತೀರಾ ಅಷ್ಟೇ. ಇಷ್ಟೇ ನಾಟ್, ಮುಗೀತು. ಕಾಣಿಸ್ತಾ ಇದೆಯಾ ನಾಟು? ಇಷ್ಟೇ, ಸಿಂಪಲ್ ಮೆಥಡ್. ಬಟ್ ಇದು ನಾಟ್ ಹಾಕೋ ಮೆಥಡ್ ಇದು. ಬಟ್ ಎಲ್ಲೆಲ್ಲಿ ನಾಟ್ ಹಾಕಬೇಕು, ಏನು ಹೇಳ್ತಾ ನಾಟ್ ಹಾಕಬೇಕು, ಇದನ್ನ ನೀವು ಕಲಿಬೇಕಾಗಿರೋದು, ಪ್ರಾಕ್ಟೀಸ್ ಮಾಡಬೇಕಾಗಿರೋದು. ಓಕೆ, ಗೊತ್ತಾಯ್ತಾ? ಎಷ್ಟು ಜನಕ್ಕೆ ಗೊತ್ತಾಯ್ತು ಅಥವಾ ಎಷ್ಟು ಜನಕ್ಕೆ ಗೊತ್ತಾಗಿಲ್ಲ? ರೆಕಾರ್ಡಿಂಗ್ ಆಗ್ತಾ ಇದೆ ರೀ. 2 ವರ್ಷಕ್ಕೊಂದ್ಸರಿ ಮಿಸ್ಟೇಕ್ ಆಗಿರೋದು. ಅಂದ್ರೆ ಮಿಸ್ಟೇಕ್ ಅಲ್ಲ ಅದು, ಬೈ ಅದು ಏನೋ ಸಮ್ ಟೆಕ್ನಿಕಲ್ ಇದಾಗಿ ರೆಕಾರ್ಡ್ ಆಗಿಲ್ಲ, ಅದು ಸ್ಟಾಪ್ ಆಗ್ಬಿಟ್ಟಿದೆ ಅಷ್ಟೇ. ಓಕೆ ಓಕೆ, ಮತ್ತೊಂದ್ಸರಿ ತೋರಿಸ್ತೀನಿ, ಎಲ್ಲರೂ ಅಬ್ಸರ್ವ್ ಮಾಡ್ಕೊಳ್ಳಿ. ಮೇಕ್ ಅ ಲೂಪ್. ಏನಿಲ್ಲ, ಜಸ್ಟ್ ಲೂಪ್ ಮಾಡ್ತೀರಾ ಈ ರೀತಿಯಾಗಿ. ಹೋಲ್ಡ್ ಮಾಡಿ ಈ ರೀತಿ. ಏನು ಅಫರ್ಮೇಷನ್ ಇರುತ್ತೆ ಅಥವಾ ಸ್ಪೆಲ್ ಇರುತ್ತೆ ಅಥವಾ ಏನ್ ಮಂತ್ರ ಇರುತ್ತೆ ಅದನ್ನ ಚಾಂಟ್ ಮಾಡಬೇಕು. ಬ್ಲೋ ಮಾಡ್ತೀರಾ. ಅದಾದ್ಮೇಲಿಂದ
ಆ ಲೂಪ್ ಒಳಗಡೆಯಿಂದ ಥ್ರೆಡ್ ಅನ್ನ ಹಾಕಿ ಗಂಟು ಹಾಕ್ತೀರ. ಇಷ್ಟೇ. ಡನ್. ಗೊತ್ತಾಯ್ತಾ? ಎಲ್ಲರೂ ನೋಡ್ಕೊಂಡ್ರ, ಕೇಳಿಸ್ಕೊಂಡ್ರ? Yes, Guruji. Yes, sir. ಗೊತ್ತಾಯ್ತು sir. ಎಸ್ ಗುರುಗಳೇ, ನೋಡ್ಕೊಂಡಿ ಗುರುಗಳೇ, ನೋಡ್ಕೊಂಡಿದ್ದೀವಿ ಗುರುಗಳೇ, ನೋಡ್ಕೊಳ್ತಾ ಇಲ್ವೇ? ವಾಯ್ಸ್ ಬರ್ತಾ ಇಲ್ಲ ಸರ್. ನೆಟ್ವರ್ಕ್ ಕಟ್ ಆಗಿತ್ತು. ಬಟ್ಟೆ ಹೊಲಿಯೋ ದರ ಆಗತ್ತಾ ಅಥವಾ ಬೇರೆ ದರ ತಗೋಬೇಕಾ? ಪಾಸಿಟಿವ್ ಬಟ್ಟೆ ಹೊಲಿಯೋ ದಾರದ ಆಗಲ್ಲ. ಅದ್ರಲ್ಲಿ ಎಲ್ಲಿ ನೀವು ಕೈ ಕಟ್ತೀರಾ ಹೇಳಿ ಅಲ್ವಾ? ದಪ್ಪ ಇರಬೇಕು. ಎಸ್. ಸೊ ನೋಟ್ ಡೌನ್ ಮಾಡ್ಕೊಳ್ಳಿ. 2 types ಆಫ್ ಮೆಥಡ್. ಅದರಲ್ಲಿ ನಾವು ಫಸ್ಟ್ ಮೆಥಡ್ ಯಾವ್ದಪ್ಪ ಅಂದ್ರೆ 9 ಗಂಟೆಗಳು ಹಾಕಂಥದ್ದು. 9 knot ಮೆಥಡ್ ಈಸ್ ನೋನ್ ಆಸ್ ಏಂಜಲಿಕ್ ಮೆಥಡ್ ಆಫ್ ನಾಟ್ ಮ್ಯಾಜಿಕ್. ಏಂಜಲಿಕ್, ಏಂಜಲ್ಸ್ನ ಇನ್ವೋಕ್ ಮಾಡ್ತಾ, ಏಂಜಲ್ಸ್ನ ಇನ್ವೈಟ್ ಮಾಡ್ತಾ, ಕೆಲವು ಸ್ಪೆಲ್ಸ್ನ ಅಥವಾ ಅಫರ್ಮೇಷನ್ಸ್ನ ಹೇಳ್ತಾ 9 ಗಂಟೆಗಳನ್ನ ಹಾಕೋದು. ಸೆಕೆಂಡ್ ಮೆಥಡ್ 7 knot ಮೆಥಡ್, 7 ಗಂಟೆಗಳ ಮೆಥಡ್. ಇದು ಯಾವುದು? ಇದನ್ನ ಕರಿತೀವಿ ನಾವು ವೇದಿಕ್ ಮೆಥಡ್ ಆಫ್ ನಾಟ್ ಮ್ಯಾಜಿಕ್. 7 ಗಂಟೆಗಳು ವೇದಿಕ್ ಮೆಥಡ್ ಆಫ್ ನಾಟ್ ಮ್ಯಾಜಿಕ್. ಈಗ ಇದರಲ್ಲಿ ವ್ಯತ್ಯಾಸ ಏನು? ಏಂಜಲಿಕ್ ಮೆಥಡ್ ಅಲ್ಲೂ ವೇದಿಕ್ ಮೆಥಡ್ ಅಲ್ಲೂ ವ್ಯತ್ಯಾಸ ಏನಪ್ಪಾ ಅಂದ್ರೆ ಗಂಟೆಗಳು ನಂಬರ್ಸ್ ವ್ಯತ್ಯಾಸ, ಹಾಕೋ ರೀತಿನೂ ವ್ಯತ್ಯಾಸ. ಬಟ್ ಎರಡು ಪವರ್ಫುಲ್, ಎರಡು ಸಕ್ಕದಾಗಿ ವರ್ಕ್ ಆಗತ್ತೆ, ಎರಡು ಪವರ್ಫುಲ್ ಆಗಿ ವರ್ಕ್ ಆಗತ್ತೆ. ಅಂಡ್ ಇಟ್ ವರ್ಕ್ಸ್ ಲೈಕ್ ಮ್ಯಾಜಿಕ್. ಸರಿನಾ? ಸೊ ಏಂಜಲಿಕ್ ಮೆಥಡ್ ಅಲ್ಲಿ 9 ಗಂಟೆಗಳು ಹಾಕುವಂಥದ್ದು. ನಾವು ನಂಬರ್ಸ್ ಎಲ್ಲೆಲ್ಲಿದೆ ಅದರ ಪ್ರಕಾರ ಹಾಕ್ಬೇಕು. ನಂಬರ್ಸ್ ಎಲ್ಲೆಲ್ಲಿದೆ ಅದರ ಪ್ರಕಾರ ಹಾಕ್ಬೇಕು. ದಾರ ಎಷ್ಟೇ ಉದ್ದ ಇರಲಿ ಡಸಂಟ್ ಮ್ಯಾಟರ್. ದಾರ ಎಷ್ಟೇ ಉದ್ದ ಇರಲಿ ಡಸಂಟ್ ಮ್ಯಾಟರ್. ಈಗ ಸಿಂಪಲ್, ನೀವೇನ್ ಮಾಡ್ತೀರಾ? ನಿಮ್ಮ ಹತ್ರ ಯಾವುದೇ ಟೆಂಪಲ್ ಇಂದ ದಾರ ಬಂದ್ರೆ ಅದು ಚಿಕ್ಕದಿದ್ರೆ 1 ಸುತ್ತಲ್ ಗಂಟು ಹಾಕ್ತೀರಾ. ಇನ್ನ ಉದ್ದ ಇದ್ರೆ 2 ಸರಿ ಸುತ್ತಾಬಿಟ್ಟು ಗಂಟು ಹಾಕ್ತೀರಾ. ಇನ್ನ ಉದ್ದ ಇದ್ರೆ 3 ಸರಿ ಸುತ್ತಬಿಟ್ಟು ಗಂಟು ಹಾಕ್ತೀರಾ. ಉದ್ದ ಇದ್ರೆ 4 ಸರಿ ಗಂಟು ಹಾಕ್ಬಿಟ್ಟು ಸುತ್ತ ಹಾಕ್ತೀರಾ. 4 ಸರಿ ಸುತ್ತಬಿಟ್ಟು ಗಂಟು ಹಾಕ್ತೀರಾ. ಕರೆಕ್ಟಾ? ಸೊ ಅಂದ್ರೆ ಅರ್ಥ, ನೀವು ಯಾವ ಸೈಜ್ ಥ್ರೆಡ್ ತಗೊಂಡ್ರು ನಡೆಯುತ್ತೆ. ಬಟ್ ಜನರಲಿ ನೋಡ್ಕೊಳ್ಳಿ ಅಲ್ವಾ, ಜನರಲಿ ಒಬ್ರು ಕೈಗೆ ಎಷ್ಟು ಬೇಕಾಗತ್ತೆ ಅದ್ರ ಪ್ರಕಾರ ಹೇಳ್ತೀನಿ. ನಾನು ಇದರ ವಿಧಿಗಳೆಲ್ಲ ಹೇಳ್ತೀನಿ, ಯಾವುದಕ್ಕೆ ಹೆಂಗೆ ಬಳಸ್ಬೋದು ಅಂತೆಲ್ಲ ಹೇಳ್ತೀನಿ. ಬಟ್ ಫಾಲೋ ಮಾಡ್ತಿರಂತೆ. ಫಸ್ಟ್ ನಿಮ್ಗೆ ನಾಟ್ಸ್ ಹಾಕೋದನ್ನ ಮೆಥಡ್ನ ಹೇಳ್ತಾ ಇದೀನಿ. ಓಕೆ, ನಾವು ಏಂಜಲಿಕ್ ಮೆಥಡ್ ಅಲ್ಲಿ 9 ಗಂಟೆಗಳು, 9 knots. ಈಗ ನೋಡಿ, ಎಲ್ಲರೂ ಕೇಳಿಸ್ಕೊಳ್ಳಿ. ಮೌಲ್ಯ ಆಗತ್ತೆ. ಎಲ್ಲರೂ ಕೇಳಿಸ್ಕೊಳ್ಳಿ. ಸರ್ ಗೊತ್ತಾಗಿಲ್ಲ ಮತ್ತೇಳಿ ಸರ್, ಗೊತ್ತಾಗಿಲ್ಲ ಸರ್ ಮತ್ತೇಳಿ ಸರ್ ಅಂತ ಹೇಳಿದ್ರೆ ರೆಕಾರ್ಡಿಂಗ್ ನೋಡ್ಕೊಳ್ಳಿ ಅನ್ನೋದು ಅಷ್ಟೇ. ಅರ್ಥ ಆಗ್ತಾ ಇದೆಯಾ? ಈ ಕ್ಯಾಮ್ರಾ ಆಫ್ ಆಗಿರೋರು, ಬೇರೆ ಕಡೆ ಗಮನ ಕೊಡ್ತಾ ಇರೋರು, ಟ್ರಾವೆಲ್ ಮಾಡ್ತಾ ಇರೋರು, ಅರ್ಧಂಬರ್ಧ ಈ ಕಡೆ ಫೋಕಸ್ ಮಾಡಿ ಮತ್ತೆ ಹೇಳಿ ಸರ್ ಐ ವಿಲ್ ನಾಟ್ ಟೆಲ್. ಸೊ ಕೇಳಿಸ್ಕೊಳ್ಳಿ, ಗಮನ ಕೊಡಿ. ನಾನೇ 2 ಸರಿ ಹೇಳ್ಬಿಡ್ತೀನಿ. ಸೊ ಗಮನ ಕೊಡ್ಬೇಕಷ್ಟೇ ನೀವು. ಸರಿನಾ? ಸೊ 9 knot ಮೆಥಡ್ ಅಲ್ಲಿ ಅಬ್ಸರ್ವ್ ಮಾಡಿ. 9 knot ಮೆಥಡ್ ಅಲ್ಲಿ ಫಸ್ಟ್ ಒಂದು ಕಾರ್ನರ್ ಅಲ್ಲಿ ಗಂಟು ಹಾಕ್ತೀವಿ. ಇಲ್ಲಿ ಗಂಟು ಹಾಕ್ತೀವಿ ಕಾರ್ನರ್ ಅಲ್ಲಿ ಅಲ್ವಾ? ಫಸ್ಟ್ ಇಲ್ಲಿ ಒಂದು ನಾಟ್ ಹಾಕ್ತೀವಿ. ಸೊ ನಾಟ್ ಹಾಕಿದಾಗ ಅಲ್ಲಿ ಎಂಡಲ್ಲಿ ಸ್ವಲ್ಪ ಗ್ಯಾಪ್ ಬರುತ್ತೆ, ಥ್ರೆಡ್ ಬರುತ್ತೆ. ಅದೇನು ಪ್ರಾಬ್ಲಮ್ ಇಲ್ಲ, ಡಸಂಟ್ ಮ್ಯಾಟರ್. ಓಕೆ, ಎಂಡ್ಗೆ ಗಂಟು ಹಾಕಿರ್ಬೇಕಂತ ಇಲ್ಲ. ಒಂದು ಸ್ವಲ್ಪ ಈ ಕಡೆ ಆಚೆ ಉದ್ದ ದಾರ ಬರುತ್ತೆ, ನೋ ಪ್ರಾಬ್ಲಮ್, ತಲೆ ಕೆಡಿಸ್ಕೋಬೇಡಿ. ಎರಡನೇ ನಾಟ್ ಎಲ್ಲ ಹಾಕ್ತೀರಾ? ಈ ಎಂಡಿಗೆ ಹಾಕ್ತೀರಾ. ಈ ಎಂಡ್ಗೆ, ಈ ಕಾರ್ನರ್ಗೆ ಎಲ್ಲಿದೆ ನಂಬರ್ ನೋಡ್ಕೊಳ್ಳಿ, ಎಲ್ಲಿದೆ? ಈ ಎಂಡಿಗೆ ಹಾಕ್ತೀರಾ. ಈ ಎಂಡಿಗೆ ಮೊದಲನೇ ನಾಟ್ ಇಲ್ಲಿ, ಎರಡನೇ ನಾಟ್ ಇಲ್ಲಿ. ಮೂರನೇ ನಾಟ್ ಎಲ್ಲಿ ಬರುತ್ತೆ? ಮೂರನೇ ನಾಟ್ ಸೆಂಟ್ರಲ್ ಬರುತ್ತೆ. ಹಿಂಗ್ ಸೆಂಟರ್ ಮಾಡ್ತೀರಾ, ಇಲ್ಲಿ ಬಂತು. ಹಾಗೆ ಲೂಪ್ ತಗೊಳ್ತೀರಾ, ಅಫರ್ಮೇಶನ್ ಕೊಡ್ತೀರಾ
ಅದಾದ್ಮೇಲಿಂದ ಬ್ಲೋ ಮಾಡಿ ನಾಟ್ ಹಾಕ್ತೀರಾ. ಸೊ ಥರ್ಡ್ ನಾಟ್ ಅಲ್ಲಿ ಸೆಂಟ್ರಲ್ ಬರುತ್ತೆ. ನೆಕ್ಸ್ಟ್ ಫೋರ್ತ್ ನಾಟ್ ಎಲ್ಲಿ ಬರುತ್ತೆ? ಇಲ್ಲಿಂದ ಇಲ್ಲಿ, ಈ ಅರ್ಧ ಮತ್ತು ಈ ಬಿಗಿನಿಂಗ್ ಇಂದ ಇದರ ಮಧ್ಯಭಾಗ, ಈ ಭಾಗದಲ್ಲಿ 4ನೇ ನಾಟ್ ಬರುತ್ತೆ. ನಂಬರ್ ನೋಡ್ಕೊಳ್ಳಿ, ಇಲ್ಲಿ 4 ಎಲ್ಲಿದೆ? ಇಲ್ಲಿದೆ. 1 ಮತ್ತೆ 3 ಮಧ್ಯದಲ್ಲಿ 4ನೇ ನಾಟ್ ಬರುತ್ತೆ. ಇದೇ ತರ ಸ್ಟೆಪ್ಸ್ ಹೋಗ್ಬೇಕು, ಇದೇ ತರ ಫಾಲೋ ಮಾಡಬೇಕು, ಆವಾಗಲೇ ಇದು ವರ್ಕ್ ಆಗೋದು, ರಿಸಲ್ಟ್ ಬರೋಂಥದ್ದು. ಫೋರ್ತ್ ನಾಟ್ ಇಲ್ಲಿ ಹಾಕ್ತೀವಿ, ಅಗೇನ್ ಲೂಪ್ ಮಾಡ್ತೀವಿ, ಲೂಪ್ ಮಾಡ್ಬಿಟ್ಟು ಬ್ಲೋ ಮಾಡ್ತೀವಿ, ಅಫರ್ಮೇಷನ್ ಹೇಳ್ತೀವಿ, ಅದಾದ್ಮೇಲೆ ಬ್ಲೋ ಮಾಡಿಬಿಟ್ಟು ನಾಟ್ ಹಾಕ್ತೀವಿ. ನೆಕ್ಸ್ಟ್ ಈ ಥರ್ಡ್ ಮತ್ತೆ ಸೆಕೆಂಡ್ ನಾಟ್ ಮಧ್ಯದಲ್ಲಿ 5th ನಾಟ್ ಬರುತ್ತೆ. ಅಂದ್ರೆ ಈ ಸೆಕೆಂಡ್ ಮತ್ತೆ ಈ ಥರ್ಡ್ ಮತ್ತೆ ಈ ಸೆಕೆಂಡ್ ನಾಟ್ ಮಧ್ಯದಲ್ಲಿ ಇಲ್ಲಿ ಬರುತ್ತೆ. ಸೊ ಸೆಂಟ್ರಿಗೆ ಹಿಂಗೆ ಫೋಲ್ಡ್ ಮಾಡಿ ಸೆಂಟ್ರಿಗೆ ಬರುತ್ತೆ. ಅದಾದ್ಮೇಲಿಂದ ಲೂಪ್ ಮಾಡಿ ಅಫರ್ಮೇಷನ್ ಕೊಡಿ, ಬ್ಲೋ ಮಾಡಿ ನಾಟ್ ಹಾಕ್ತೀರಾ. 5th ನಾಟ್. ಓಕೆ, ಯಾವ್ಯಾವ್ದಾಯ್ತು? 1 ಆಯ್ತು, 2 ಆಯ್ತು, 3 ಆಯ್ತು, 4 ಆಯ್ತು, 5 ಆಯ್ತು. ಈಗ ಬರುತ್ತೆ 6. ಈ 1 ಮತ್ತೆ 4 ಮಧ್ಯದಲ್ಲಿ 6 ಬರುತ್ತೆ. 1 ಮತ್ತೆ 4 ಅಂದ್ರೆ ಏನ್ ಬಿಗಿನಿಂಗ್ ಅಲ್ಲಿ 1 ಮತ್ತೆ 4 ಇರುತ್ತೆ, ಈ ಮಧ್ಯದಲ್ಲಿ ಇಲ್ಲಿ ಒಂದು ಬರುತ್ತೆ. ಸೊ ಸ್ವಲ್ಪ ದಾರ ಉದ್ದ ಇದ್ರೂ ನಡೆಯುತ್ತೆ, ಬಿಕಾಸ್ ಡಸಂಟ್ ಮ್ಯಾಟರ್. ಯಾಕಂದ್ರೆ ನೀವು 2 ಸುತ್ತು ಕಟ್ಬೋದು ದಾರ ಕೈಗೆ, ಇಲ್ಲ 3 ಸುತ್ತು ಕಟ್ಬೋದು. ಸೊ ನೋ ಪ್ರಾಬ್ಲಮ್, ಸರಿನಾ? ದಾರ ಉದ್ದ ಇದ್ರು ನೋಡ್ಕೊಳ್ಳಿ, 1, 2, 3 ಎಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಅಭ್ಯಾಸ ಆಗುತ್ತೆ, ಗೊತ್ತಾಗುತ್ತೆ. ಸೊ 1 ಮತ್ತೆ 4 ಮಧ್ಯದಲ್ಲಿ 6 ಬರುತ್ತೆ. 6ನೇ ಗಂಟು 1 ಮತ್ತೆ 4 ಮಧ್ಯದಲ್ಲಿ ಬರುತ್ತೆ. ಅದಾದ್ಮೇಲಿಂದ 4 ಮತ್ತೆ 3 ಮಧ್ಯದಲ್ಲಿ ಇನ್ನೊಂದು ಬರುತ್ತೆ, 7. ಓಕೆ, 7th ನಾಟ್. ಅದಾದ್ಮೇಲಿಂದ 3 ಮತ್ತೆ 5 ಮಧ್ಯದಲ್ಲಿ 8th ಬರುತ್ತೆ. ಅಂದ್ರೆ ಒನ್ಸ್ ನಾವು 1, 2, 3, 4, 5 ಮಾಡಾದ್ಮೇಲಿಂದ 6, 7, 8, 9. 6, 7, 8, 9 ಆ ಮಧ್ಯದಲ್ಲಿ 6, 7, 8, 9 ಮಾಡ್ತೀವಿ. ಸೊ ದಿಸ್ ಇಸ್ ದ ಮೆಥಡ್ ಆಫ್ ಏಂಜಲಿಕ್ ಮೆಥಡ್, ಸರಿನಾ? ಏಂಜಲಿಕ್ ಮೆಥಡ್. ವೇದಿಕ್ ಮೆಥಡ್ ಅಲ್ಲಿ ಸಿಂಪಲ್ ಇದು. ಸೊ ದಾರ ತಗೊಳ್ತೀರಾ, ಇದರಲ್ಲಿ ಏನಪ್ಪಾ ಅಂದ್ರೆ ನಿಮ್ಮ ಒಂದು ಕಣ್ಣಳ್ತಾ ಇರಬೇಕು. ಸೊ ಮೊದಲನೇ ನಾಟ್ ಬಿಗಿನಿಂಗ್ ಅಲ್ಲಿ ಬರುತ್ತೆ, ಒಂದಷ್ಟು ಗ್ಯಾಪ್ ಅಲ್ಲಿ 2ನೇ ನಾಟ್ ಬರುತ್ತೆ, 3ನೇ ನಾಟ್ ಬರುತ್ತೆ, 4ನೇ ನಾಟ್ ಬರುತ್ತೆ, 5ನೇ ನಾಟ್ ಬರುತ್ತೆ, 6ನೇ ನಾಟ್ ಬರುತ್ತೆ, 7ನೇ ನಾಟ್ ಬರುತ್ತೆ. ಕಂಟಿನ್ಯೂಸ್ ಆಗಿ ಬರುತ್ತೆ. 1, 2, 3, 4, 5, 6, 7. ಅರ್ಥ ಆಗ್ತಾ ಇದೆಯಾ? ನಾವು ಪ್ರತಿಯೊಂದೊಂದು ನಂಬರಲ್ಲೂ ನಾವು ಏನು ಲೂಪ್ ಮಾಡ್ತೀವಿ, ಅಲ್ಲಿ ಅದರದೇ ಆದಂಥ ಕೆಲವು ಅಫರ್ಮೇಷನ್ಸು ಅಥವಾ ಮಂತ್ರಗಳಿರುತ್ತೆ. ಅದನ್ನ ಅದೇ ಥರ ಸ್ಪೆಲ್ ಮಾಡ್ತಾ ಬ್ಲೋ ಮಾಡ್ತಾ ಗಂಟು ಹಾಕಬೇಕು. ಇಂಟೆನ್ಷನ್ ಇಂದ ಎನರ್ಜಿ ಕೊಡ್ತಾ ಗಂಟು ಹಾಕಬೇಕು. ಕ್ಲಿಯರ್? ಸೊ 2 types ಆಫ್ ನಾಟ್ಸ್ ಮೆಥಡ್ ಯಾವುದು? ಅರ್ಥ ಆಯ್ತಾ ಇದೆ ಎಲ್ಲರಿಗೂ? ಎಸ್ ಎಸ್ ಗುರುಜಿ. ಅರ್ಥ ಆಯ್ತು ಗುರುಜಿ, ಅರ್ಥ ಆಯ್ತು ಗುರುಜಿ. ತುಂಬಾ ಚೆನ್ನಾಗಿ ಹೇಳಿದ್ರಿ, ಅರ್ಥ ಆಯ್ತು. ಸ್ಲೋ ಆಗಿ ಹೇಳಿದ್ರಿ ಗುರುಗಳೇ. ತುಂಬಾ ಚೆನ್ನಾಗಿದೆ ಗುರುಗಳೇ, ಇದು ತುಂಬಾ ಚೆನ್ನಾಗಿ. ಬರ್ಕೊಳ್ಳಿ. ಮ್ಯಾಕ್ಸಿಮಮ್ ಮೂರು ಥ್ರೆಡ್ಸ್ ನ ಬಳಸ್ಬೋದು ಒಬ್ಬ ವ್ಯಕ್ತಿ. ಆಸ್ ಅ ರೆಮಿಡಿ ಆಗಿ 3 ದಾರಗಳನ್ನ ರೆಮಿಡಿ ಆಗಿ 3 ಮ್ಯಾಕ್ಸಿಮಮ್ ಅಂದ್ರೆ 3. ಒಂದು ರೈಟ್ ಹ್ಯಾಂಡ್ಗೆ, ಒಂದು ಲೆಫ್ಟ್ ಹ್ಯಾಂಡ್ಗೆ, ಒಂದು ಕತ್ತಲ್ಲಿ. ಏನಾಗುತ್ತೆ, 4 ಬೇಡ ಅನ್ಕೊಳ್ತೀನಿ. ಸೊ ಸೊಂಟಕ್ಕೂ ಹಾಕೋಬಹುದು, ಇಲ್ಲ ತೋಳಲ್ಲೂ ಕಟ್ಕೋಬಹುದು. ಓಕೆ,
ಡಸಂಟ್ ಮ್ಯಾಟರ್ ರೈಟ್ ಹ್ಯಾಂಡಾ ಲೆಫ್ಟ್ ಹ್ಯಾಂಡಾ, ಡೋಂಟ್ ವರಿ. ಸರಿನಾ? ಮತ್ತೆ ಇಲ್ಲಿ ಕಲರ್ದು ತರಬೇಡಿ. ಕಲರ್ದು ಹೇಳ್ತೀನಿ, ಯಾವ್ಯಾವ್ದಕ್ಕೆ ಯಾವ ಕಲರ್ ಅಂತ ಹೇಳ್ತೀನಿ, ಅದರ ಪ್ರಕಾರ ನೀವು ಬಳಸಿ. ಸರ್ ನೀವು ಕ್ಲಾಸಲ್ಲಿ ಹೇಳಿದ್ರಿ ಬ್ಲ್ಯಾಕ್ ಅನ್ನ ಅವಾಯ್ಡ್ ಮಾಡಬೇಕು, ರೆಡ್ ನನಗೆ ಆಂಟಿ ಕಲರ್ ಆಗತ್ತೆ, ಇದೆಲ್ಲ ಡೋಂಟ್ ಬ್ರಿಂಗ್ ಇನ್ ದಿಸ್ ಕ್ಲಾಸ್. ಆಗ್ತಾ ಇದೆಯಾ? ಇದು ನಾವು ನಾಟ್ಸ್ ಆ ಒಂದು ಉದ್ದೇಶಕ್ಕೆ ಆ ಕಲರ್ನ ಬಳಸ್ಬೇಕಂತೇಳಿ ಮಾಡೋಂಥದ್ದು. ಸೊ ಅದೇ ರೀತಿ ಮಾಡ್ತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಎರಡು ನಾವು ಕೈಯಲ್ಲಿ ಕಟ್ಕೋಬಹುದು, ಎರಡು ಬೋತ್ ದ ಹ್ಯಾಂಡ್ಸ್. ಈಗ ಕೆಲವರಿಗೆ ಇಲ್ಲಿ ಕಟ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ತೋಳಲ್ಲಿ ಕಟ್ಕೋಬಹುದು, ವೇಸ್ಟ್ ಅಲ್ಲೂ ಕಟ್ಕೋಬಹುದು, ಅಥವಾ ಕತ್ತಲ್ಲಿ ಕಟ್ಕೋಬಹುದು. ಈಗ ಕೆಲವರಿಗೆ ಕತ್ತಲ್ಲಿ ಕಟ್ಕೊಳಕ್ ಇಷ್ಟ ಇಲ್ಲ, ವೇಸ್ಟ್ ಅಂದ್ರೆ ಸೊಂಟಕ್ಕೆ. ಆಗ್ತಾ ಇದೆಯಾ? ಆಂಕಲ್ ಅಲ್ಲಿ ಕಟ್ಕೋಬಹುದು, ಕಾಲಲ್ಲಿ. ಬಟ್ ಕಾಲಲ್ಲಿ ಕಟ್ಕೊಳ್ಳೋದು ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, ಓನ್ಲಿ ಫಾರ್ ಪ್ರೊಟೆಕ್ಷನ್. ಓನ್ಲಿ ಫಾರ್ ಪ್ರೊಟೆಕ್ಷನ್ ಪರ್ಪಸ್ ಏನಿದೆ ಅದನ್ನ ಕಾಲಲ್ಲಿ ಕಟ್ಕೊಳ್ತೀವಿ. ಅಂಡ್ ವೇದಿಕ್ದು ಯಾವುದನ್ನು ನಾವು ಕಾಲಲ್ಲಿ ಕಟ್ಕೊಳ್ಳಲ್ಲ. ಬಿಕಾಸ್ ನಾವು ವೇದಿಕ್ ಅಂದಾಗ ದೇವ್ರದ್ದು ಇಂಟೆನ್ಷನ್ ಹಾಕಿ ಅದನ್ನ ಮಾಡ್ತೀವಿ, ಅದನ್ನ ನಾವು ಕಾಲಲ್ಲಿ ಕಟ್ಕೊಳಂಗಿಲ್ಲ. ಆಂಕಲ್ ಅಂದಾಗ ಏನಂತಾರೆ ಕನ್ನಡದಲ್ಲಿ ಆಂಕಲ್ಗೆ? ಕನ್ನಡ ಪಂಡಿತರು ಓಕೆ, ಡೂ ರಿಸರ್ಚ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡಿ. ಈಗ ಥ್ರೆಡ್ ಏನಿದೆ, ಎನಿ ಥ್ರೆಡ್ ಯೂಸ್ ಮಾಡ್ಬೋದು ನೀವು, ಎನಿ ಥ್ರೆಡ್ ಯೂಸ್ ಮಾಡ್ಬೋದು. ಈಗ ನೀವು ಬಟ್ಟೆ ಹೊಲಿಯೋ ದಾರ ಎಲ್ಲ ಯೂಸ್ ಮಾಡಿದ್ರೆ ಕಟ್ಟಾಗ್ಬಿಡುತ್ತೆ ಅದು, ಸೊ ನಿಲ್ಲಲ್ಲ ಅದು, ಅಲ್ವಾ? ಮತ್ತೆ ಇನ್ಯಾವುದೋ ಥ್ರೆಡ್ ಬರುತ್ತೆ, ಅದು ಗಂಟು ನಿಲ್ಲಲ್ಲ, ಬಂದ್ಬಿಡುತ್ತೆ ಗಂಟು. ತುಂಬಾ ನೈಸ್ ಸಿಲ್ಕಿ ಆಗಿರುತ್ತೆ, ಅದು ನಾನು ಟ್ರೈ ಮಾಡಿದ್ದೆ, ಗಂಟು ಬಂದ್ಬಿಡುತ್ತೆ. ಇವನ್ ನೀವು ಕೈಯಲ್ಲೂ ದಾರ ಕಟ್ಟಿದಾಗ ಅದು ಓಪನ್ ಆಗ್ಬಿಡುತ್ತೆ, ಬಿಚ್ಕೊಂಡ್ ಬಂದ್ಬಿಡುತ್ತೆ. ಗೊತ್ತಾ ಯಾವ ಥ್ರೆಡ್ ಅದು ಅಂತ ಹೇಳಿ? ನೈಲಾನ್. ಒಂದು ಸಿಲ್ಕ್ ಟೈಪ್ ತುಂಬಾ ಸ್ಮೂತ್ ಆಗಿರುತ್ತಲ್ಲ, ಅದು ಬಂದ್ಬಿಡುತ್ತೆ. ಸೊ ಅದನ್ನ ನೀವು ಅವಾಯ್ಡ್ ಮಾಡಿ, ಎಲ್ಲ ನೋಡ್ಕೊಳ್ಳಿ, ಅದನ್ನ ಅವಾಯ್ಡ್ ಮಾಡಿ. ಓಕೆ, ಮತ್ತೆ ಕಾಟನ್ದು ಅಷ್ಟು ಯೂಸ್ ಮಾಡಬೇಡಿ. ಕಾಟನ್ ಏನಾಗತ್ತೆ, ಬೇಗ ಒಂದು ಫೇಡ್ ಆಗ್ಬಿಡುತ್ತೆ, ಅಂಡ್ ಫೇಡ್ ಆದ್ಮೇಲೆ ಅದು ಸ್ಟಾಪ್ ಆಗ್ಬಿಡುತ್ತೆ ವರ್ಕ್ ಆಗಂಥದ್ದು. ಕಾಟನ್ದು ಬಳಸಕ್ ಹೋಗ್ಬಿಡಿ ಅಷ್ಟು, ಬಿಕಾಸ್ ಅದು ಫೇಡ್ ಆಗ್ಬಿಡುತ್ತೆ. ಫೇಡ್ ಆದಾಗ ಅದು ವರ್ಕ್ ಮಾಡೋದು ಸ್ಟಾಪ್ ಆಗ್ಬಿಡುತ್ತೆ. ಡನ್. ಅಂಡ್ ಈ ಥ್ರೆಡ್ ನ ಎಲ್ಲಾನು ಹಾಕೋಬೇಕು. ನಾಟ್ಸ್ ಮ್ಯಾಜಿಕ್ ಅಂದಾಗ ಅದನ್ನ ಧಾರಣೆ ಮಾಡಬೇಕು, ಎಲ್ಲೋ ಇಡೋದು ಮಾಡೋದು ಅಲ್ಲ, ಬೇಡ. ಓಕೆ, ಬಟ್ ಕೆಲವ್ದು ರೆಮಿಡಿ ಇಡೋಂಥದ್ದು ಇದೆ, ಅದು ಹೇಳ್ತೀನಿ ನಾನು. ಬಟ್ ಇದನ್ನ ಹಾಕೊಳ್ಳೋಂಥದ್ದು, ಹಾಕೊಂಡು ಯೂಸ್ ಮಾಡೋಂಥದ್ದು. ಓಕೆ, ಈಗ ಈ ನಾಟ್ಸ್ ಎಂಡಲ್ಲೆಲ್ಲ ನಾನು ಕ್ಲೀನ್ ಆಗಿ ಫಿಕ್ಸ್ ಮಾಡ್ತೀನಿ, ನೀಟಾಗಿ ಅದನ್ನ ರೆಡಿ ಮಾಡ್ತೀನಿ, ಕ್ಲೀನ್ ಆಗಿ ಪ್ರೊಫೆಷನಲ್ ಆಗಿ ರೆಡಿ ಮಾಡ್ತೀನಿ. ಕ್ಯಾನ್ ಐ ಯೂಸ್ ಕ್ವಿಕ್ ಫಿಕ್ಸ್ ಯೂಸ್ ಮಾಡ್ಬೋದಾ, ಗಮ್ ಯೂಸ್ ಮಾಡ್ಬೋದಾ, ಅಥವಾ ಕ್ಯಾಂಡಲ್ ವ್ಯಾಕ್ಸ್ ಯೂಸ್ ಮಾಡ್ಬೋದಾ? ಮಾಡ್ಬೋದು, ಯು ಕ್ಯಾನ್ ಯೂಸ್. ಓಕೆ, ಈಗ ಈ ಥ್ರೆಡ್ ಎಂಡಿಂಗ್ ಅಲ್ಲೆಲ್ಲ ನೂಲಾಗಿರುತ್ತೆ, ಓಪನ್ ಆಗಿರುತ್ತೆ, ಅದು ಚೆನ್ನಾಗಿ ಅನ್ಸಲ್ಲ. ಸೊ ಕ್ಯಾನ್ ಐ ಫಿಕ್ಸ್ ಇಟ್ ಸರ್? ಸ್ವಲ್ಪ ಬರ್ನ್ ಮಾಡಿ, ಇಲ್ಲ ಕ್ಯಾಂಡಲ್ ವ್ಯಾಕ್ಸ್ ಇಂದ, ಇಲ್ಲ ಗಮ್ ಹಾಕಿ ಫಿನಿಶಿಂಗ್ ತರ ಮಾಡ್ಬೋದಾ? ಮಾಡ್ಬೋದು. ಓಕೆ, ಎಸ್, ನಾನು ಕಳ್ಸಿರೋ ಲಿಂಕ್ ಯೂಸ್ ಮಾಡ್ಬೋದು ನೀವು. ನೆಕ್ಸ್ಟ್, ಈ ಒಂದು
ನಾಟ್ಸ್ ಮ್ಯಾಜಿಕ್ ಏನ್ ನಾವು ಥ್ರೆಡ್ಸ್ ಮಾಡಿರ್ತೀವಿ ಇದನ್ನ ಯೂಸ್ ಮಾಡಿದ್ಮೇಲಿಂದ ಡೋಂಟ್ ವರಿ ಅಬೌಟ್ ಇದನ್ನ ರಿಮೂವ್ ಮಾಡ್ಬೇಕಾ ಅಥವಾ ಸೂತ್ಕ ಬಂತಾ ಮಂತ್ಲಿ ಸೈಕಲ್ ಬಂತಾ ಎಲ್ಲೋ ಡೆತ್ಗೆ ಹೋಗಿ ಬನ್ನ ಅದೆಲ್ಲ ತಲೆ ಕೆಡಿಸ್ಕೋಬೇಡಿ. ಬಿಕಾಸ್ ಒನ್ಸ್ ಅದು ನಿಮ್ಮ ಎನರ್ಜಿಗೆ ಅಥವಾ ನೀವು ಕ್ಲೈಂಟ್ಗೆ ಕೊಟ್ಟು ಅವ್ರು ಯೂಸ್ ಮಾಡಕ್ ಶುರು ಮಾಡಿದ್ರೆ ಅವ್ರದ್ದು ಆಗೋಯ್ತು, ಅವರ ಎನರ್ಜಿಗೆ ಕನೆಕ್ಟ್ ಆಗೋಯ್ತು ಅದು. ಸೊ ಡಸಂಟ್ ಮ್ಯಾಟರ್, ಅವ್ರ ಜೊತೆನೇ ಇರುತ್ತೆ ಟಿಲ್ ಅವರ ವಿಶ್ ಫುಲ್ಫಿಲ್ ಆಗೋವರೆಗೂ. ಒನ್ಸ್ ಅವರ ವಿಶ್ ಫುಲ್ಫಿಲ್ ಆಯಿತು ಆವಾಗ ಅದನ್ನ ರಿಮೂವ್ ಮಾಡಿ ಡಿಸ್ಪೋಸ್ ಮಾಡ್ತಾರೆ. ಡಿಸ್ಪೋಸ್ ಹೆಂಗ್ ಮಾಡೋಂಥದ್ದು, ಹರಿಯೋ ನೀರಲ್ಲಿ ಬಿಡ್ಬೋದು, ಬರ್ಕೊಳ್ಳಿ, ಹರಿಯೋ ನೀರಲ್ಲಿ ಬಿಡ್ಬೋದು, ಭೂಮಿ ಒಳಗಡೆ ಹೂತಾಕ್ಬೋದು, ಅಥವಾ ಯಾವ್ದಾದ್ರು ಒಂದು ಗಿಡಕ್ಕೆ ಕಟ್ಬಿಡ್ಬೋದು. ಎಸ್, ನೋ ಏಜ್ ಲಿಮಿಟ್. ಹರಿಯೋ ನೀರಲ್ಲಿ ಬಿಡ್ಬೋದು, ಭೂಮಿ ಒಳಗಡೆ ಹೂತಾಕ್ಬೋದು, ಯಾವ್ದಾದ್ರು ಗಿಡಕ್ಕೆ ಕೊಂಬೆ ರೆಂಬೆಗೆಲ್ಲರೂ ಕಟ್ಬಿಡ್ಬೋದು. ಓಕೆ, ಕಟ್ ಗಿಟ್ ಆಗೋಯ್ತು ಅಂತ ಹೇಳಿದ್ರೆ ಮತ್ತೆ ಹೊಸದಾಗಿ ಮಾಡ್ಬೇಕಾಗತ್ತೆ, ಹೊಸದಾಗಿ ಮಾಡಿ ಕೊಡ್ಬೇಕು, ಇಲ್ಲ ನೀವು ಮಾಡ್ಕೋಬೇಕಾಗತ್ತೆ. ಕ್ಲಿಯರ್? ಅಂಡ್ ಕಟ್ ಗಿಟ್ ಆಗ್ಬಿಟ್ರೆ ಏನಾಯ್ತು, ಅಪಶಕುನ ಹಂಗೆ ಹಿಂಗೆಲ್ಲ ತಲೆ ಕೆಡ್ಸ್ಕೋಬೇಡಿ, ಹೊಸದಾಗಿ ಮಾಡ್ಬೇಕಷ್ಟೇ. ಓಕೆ, ನೆಕ್ಸ್ಟ್ ನಾಟ್ಸ್ ಮ್ಯಾಜಿಕ್. ನಾಟ್ಗಳನ್ನ ಹಾಕ್ಬೇಕಾದ್ರೆ ಯಾವುದೇ ಒಂದು ನಾಟ್ ಮಿಸ್ ಆದ್ರೂ ಆ ನಾಟ್ ನಾವು ಕರೆಕ್ಟಾಗಿ ಅಂದ್ರೆ ಹಾಕಿಲ್ಲ ಅಂದ್ರೆ 1 2 3 4 5 6 7 8 ಯಾವುದೋ ಒಂದು ಗಂಟು ಮಿಸ್ ಮಾಡ್ಬಿಟ್ರಿ, ಆಮೇಲೆ ಹಾಕ್ತೀವಿ. 4 ಮಿಸ್ ಮಾಡ್ಬಿಟ್ವಿ, 5 ಹಾಕ್ಬಿಟ್ವಿ, 6 ಹಾಕ್ತೀನಿ, ಆಮೇಲೆ 4 ಮಿಸ್ ಮಾಡ್ಬಿಟ್ಟಿದ್ದೆ, ಈಗ 4 ಹಾಕ್ಲಾ, ಆಗತ್ತಾ ಹಂಗೆ? ನೋ. ಇಫ್ ಯು ಮಿಸ್, ಎಲ್ಲ ಬಿಚ್ಚಬೇಕು, ಮತ್ತೆ ಫಸ್ಟ್ ಇಂದ ಶುರು ಮಾಡಬೇಕು. ಐ ರಿಪೀಟ್, ಇಫ್ ಯು ಮಿಸ್ ಎನಿ ನಾಟ್, ಸೀರೀಸಲ್ಲಿ ಹೋಗ್ತೀರಾ, 1 2 3 4 5 6 7 8 9 ಸೀರೀಸಲ್ಲಿ ಹೋಗ್ತೀರಾ. ಸೀರೀಸಲ್ಲಿ ಒಂದು ಗಂಟು ಒಂದು ನಂಬರ್ ಮಿಸ್ ಮಾಡಿದ್ರು ಗಾನ್, ಮತ್ತೆ ಬಿಗಿನಿಂಗ್ ಇಂದ ಶುರು, ಎಲ್ಲ ಬಿಚ್ಚಿಬಿಡ್ತೀರಾ, ಮತ್ತೆ ಬಿಗಿನಿಂಗ್ ಇಂದ ಶುರು ಮಾಡ್ತೀರಾ. ಓಕೆ, 4 ಮಿಸ್ ಆಗಿತ್ತು, 5 ಆಗೋಗಿದೆ, 6 ಆಗಿದೆ, ಈಗ 4 ಹಾಕ್ತೀನಿ ಇನ್ನು, ಆ ರೀತಿ ಆಗಲ್ಲ. ಇಟ್ ಡಸಂಟ್ ವರ್ಕ್ ಆಗಲ್ಲ. ಕ್ಲಿಯರ್? ನೆಕ್ಸ್ಟ್ ಐಲ್ ಗಿವ್ ಯು 3 ಸ್ಟೆಪ್ಸ್. 3 ಸ್ಟೆಪ್ಸ್ ಅಲ್ಲಿ ಈ ಒಂದು ನಾಟ್ಸ್ ಮ್ಯಾಜಿಕ್ ಥ್ರೆಡ್ಗಳನ್ನ ಯಾವ ಥರ ಎನರ್ಜೈಸ್ ಚಾರ್ಜ್ ಮಾಡಬೇಕು, ಯೂಸ್ ಮಾಡ್ಬೇಕನ್ನ ನಾನು ಹೇಳ್ತೀನಿ, ಬರ್ಕೊಳ್ಳಿ. ಮೊದಲನೇ ಸ್ಟೆಪ್, 3 ಸ್ಟೆಪ್ಸ್. ಮೊದಲನೇ ಸ್ಟೆಪ್, ಕ್ಲೆನ್ಸ್ ಮಾಡಿ. ಅರ್ಥ ಆಗ್ತಾ ಇದೆಯಾ? ಸೊ ಕ್ಲೆನ್ಸ್ ಮಾಡಿ ಅಂತ ಹೇಳಿದಾಗ, ಈಗ ನೀವು ತಂದಿರೋಂಥ ದಾರ ಡೋಂಟ್ ನೋ ಯಾರ ಕಡೆಯಿಂದ ಬಂದಿದೆ, ಕೊರಿಯರ್ ಯಾರ ಕಡೆಯಿಂದ ಬಂದಿದೆ, ಪಾರ್ಸಲ್ ಯಾರ ಕಡೆಯಿಂದ ಬಂತು, ಅಂಗಡಿಯವನು ಯಾರು ಕೊಟ್ಟ, ಅವ್ನ ಮನ್ಸು ಹೆಂಗಿತ್ತು, ಅವನ ಆಲೋಚನೆಗಳು ಹೆಂಗಿತ್ತು, ಅವ್ರ ಲೈಫಲ್ಲಿ ಏನು ಪ್ರಾಬ್ಲಮ್ ಇತ್ತು, ಕೈಯಿಂದ ಕೊಡಬೇಕಾದ್ರೆ ಅವತ್ತಿನ ದಿನ ಅವ್ರ ಎನರ್ಜಿ ಹೆಂಗಿತ್ತು, ಯು ಡೋಂಟ್ ನೋ ಅಲ್ವಾ? ಸೊ ವೆನ್ ಎವರ್ ಯು ರಿಸೀವ್, ಇಲ್ಲಿಂದಾನೇ ರಿಸೀವ್ ಮಾಡಿ, ಎಲ್ಲಿಂದಾನೇ ತೊಗೊಂಡು ಬನ್ನಿ, ಅದನ್ನ ಕ್ಲೆನ್ಸಿಂಗ್ ಮಾಡಿ. ಅರ್ಥ ಆಗ್ತಾ ಇದೆಯಾ? ಫಸ್ಟ್ ಪ್ರೋಸೆಸ್, ಫಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ಯು ವಿಲ್ ಕ್ಲೆನ್ಸ್ ಇಟ್. ಕ್ಲಿಯರ್? ಸೊ ಕ್ಲೆನ್ಸಿಂಗ್ ಪ್ರೋಸೆಸ್ ಏನ್ ಮಾಡ್ತೀರಾ? ಫಸ್ಟ್ ಆಫ್ ಆಲ್ ಯು ಕ್ಯಾನ್ ಹೋಲ್ಡ್ ದ ನಾಟ್. ಫಾರ್ ಎಕ್ಸಾಂಪಲ್, ಈಗ ಸೊ ಯು ಗಾಟ್ ದ ನಾಟ್, ಥ್ರೆಡ್ ತಂದಿದ್ದೀರಾ, ಹೋಲ್ಡ್ ಮಾಡಿ, ಲೈಕ್ ದಿಸ್, ಹೋಲ್ಡ್ ಮಾಡಿ ಕೈಯಲ್ಲಿ. ಅರ್ಥ ಆಗ್ತಾ ಇದೆಯಾ? ಸ್ಟೆಪ್ 1 ಇದು. ಕೈಯಲ್ಲಿ ಹೋಲ್ಡ್ ಮಾಡ್ತೀರಾ, ಟೇಕ್ ದ ಥ್ರೆಡ್ ಲೆಫ್ಟ್ ಹ್ಯಾಂಡ್ ಅಲ್ಲಿ, ಕವರ್ ಇಟ್ ವಿತ್ ದ ರೈಟ್ ಹ್ಯಾಂಡ್ ಇಂದ ಕವರ್ ಮಾಡಿ, ಅಫರ್ಮೇಷನ್ ಕೊಡಿ. ಅಫರ್ಮೇಷನ್, ಡಿಯರ್ ಗಾಡ್, ಗಾಡೆಸಸ್, ಅಥವಾ ನಿಮ್ಮ ಇಷ್ಟ ದೇವರು, ನೀವು ಯಾವ ದೇವ್ರಿಗೆ ನಂಬಿದ್ದೀರಾ, ಹನುಮಾನ್ ನಂಬಿದ್ದೀರಾ, ಗಣೇಶನ ನಂಬಿದ್ದೀರಾ, ಅಥವಾ ಎನಿ ಲೇಡಿ ಗಾಡ್, ಎನಿ ಗಾಡ್ ಯು ಬಿಲೀವ್. ಸೊ ಏನ್ ಮಾಡ್ತೀರಾ? ಇನ್ವೋಕ್ ಮಾಡಿ ಅಂದ್ರೆ ಆಹ್ವಾನ ಮಾಡಿ. ಅರ್ಥ ಆಗ್ತಾ ಇದೆಯಾ?
ಆಹ್ವಾನ ಮಾಡಿ. ಸೊ ಡಿಯರ್ ಹನುಮಾನ್ ಗಾಡ್, ಪ್ಲೀಸ್ ಕ್ಲೆನ್ಸ್ ದಿಸ್ ಥ್ರೆಡ್. ಈ ಒಂದು ದಾರವನ್ನ ಕ್ಲೆನ್ಸ್ ಮಾಡು ಫ್ರಮ್ ಆಲ್ ಟೈಪ್ಸ್ ಆಫ್ ನೆಗೆಟಿವಿಟೀಸ್. ಎಲ್ಲ ನಕಾರಾತ್ಮಕತೆಯಿಂದ ಈ ಥ್ರೆಡ್ ಅನ್ನ ರಿಲೀಸ್ ಮಾಡ್ತಾ, ಕ್ಲೆನ್ಸ್ ಮಾಡ್ತಾ, ಅನ್ವಾಂಟೆಡ್ ಎನರ್ಜೀಸ್ನೆಲ್ಲ ರಿಮೂವ್ ಮಾಡಿ, ಸೊ ದಟ್ ಈ ಒಂದು ನಾಟನ್ನು ನಾನು ಯೂಸ್ ಮಾಡ್ತೀನಿ ಫಾರ್ ದ ಪರ್ಪಸ್ ಆಫ್ ದಿಸ್ ರೆಮಿಡಿ. ಯಾವ ರೆಮಿಡಿ? ನೀವು ಯಾವ ರೆಮಿಡಿಗೆ ಮಾಡ್ಬೇಕಂತಿದ್ರೆ ಆ ರೆಮಿಡಿಗೆ ಇದನ್ನ ಬಳಸ್ತೀನಿ. ಸಿಂಪಲ್, ವೆರಿ ಸಿಂಪಲ್. ತುಂಬ ಕನ್ಫ್ಯೂಷನ್ ಮಾಡ್ಕೋಬಿಡಿ. ಎನಿ ಗಾಡ್, ಎನಿ ದೇವರನ್ನ ಆಹ್ವಾನ ಮಾಡ್ತೀರಾ, ಇನ್ವೋಕ್ ಮಾಡ್ತೀರಾ. ಸೊ ಲೆಫ್ಟ್ ಹ್ಯಾಂಡ್ ಇಲ್ಲಿ ಇಟ್ಕೊಂಡು ರೈಟ್ ಹ್ಯಾಂಡಿಂದ ಕವರ್ ಮಾಡ್ತಾ ಡಿಯರ್ ಗಾಡ್, ನಿಮ್ಮ ಗಾಡ್ ಹೆಸರನ್ನ ಹೇಳ್ಕೊಂಡು, ಸೊ ಪ್ಲೀಸ್ ಕ್ಲೆನ್ಸ್ ದಿಸ್ ಥ್ರೆಡ್. ಈ ಒಂದು ದಾರವನ್ನ ಕ್ಲೆನ್ಸ್ ಮಾಡು ಫ್ರಮ್ ಆಲ್ ದ ನೆಗೆಟಿವ್ಸ್, ಫ್ರಮ್ ಆಲ್ ದ ಅನ್ವಾಂಟೆಡ್ ಎನರ್ಜೀಸ್, ಸೊ ದಟ್ ನಾ ಇದನ್ನ ಫಾರ್ ಮ್ಯಾರೇಜ್ ರೆಮಿಡಿಗೆ ಬಳಸಲಿಕ್ಕೆ, ಮ್ಯಾರೇಜ್ ರೆಮಿಡಿಗೆ ಎನರ್ಜೈಸ್ ಮಾಡಲಿಕ್ಕೆ, ಮ್ಯಾರೇಜ್ ರೆಮಿಡಿಗೆ ಥ್ರೆಡ್ ಅನ್ನ ರೆಡಿ ಮಾಡಲಿಕ್ಕೆ. ಸೊ ಪ್ಲೀಸ್ ಕ್ಲೆನ್ಸ್, ಪ್ಲೀಸ್ ಕ್ಲೆನ್ಸ್, ಪ್ಲೀಸ್ ಕ್ಲೆನ್ಸ್ ಅಂತ ಒಂದು 3 ಬಾರಿ ಹೇಳ್ಕೊಂಡು ಕ್ಲೆನ್ಸಿಂಗ್ ಪ್ರೋಸೆಸ್ ಮಾಡ್ತೀರಾ. ಓಕೆ, ನೆಕ್ಸ್ಟ್ ಎರಡನೇ ಸ್ಟೆಪ್. ಯಾರು ಲೇಟಾಗಿ ಜಾಯ್ನ್ ಆದವರು? ಇವರು ಲೇಟಾಗಿ ಜಾಯ್ನ್ ಆದ್ರೆ ರೆಕಾರ್ಡಿಂಗ್ ನೋಡ್ಕೋಬೇಕು. ಎರಡನೇ ಸ್ಟೆಪ್ ಎನರ್ಜೈಸಿಂಗ್ ಪ್ರೋಸೆಸ್. ಎನರ್ಜೈಸ್ ಮಾಡೋಂಥದ್ದು. ಯಾವ ತರ ಎನರ್ಜೈಸ್ ಮಾಡ್ತೀರಾ? ಓಕೆ, ಎನರ್ಜೈಸ್ ಮಾಡ್ತೀರಾ ಪಂಚತತ್ವಗಳಿಂದ. ಪಂಚತತ್ವಗಳು. ಓಕೆ, ಸೊ ಪಂಚತತ್ವಗಳಂದಾಗ ಇಟ್ ಕಮ್ಸ್ ಏರ್ ಎಲಿಮೆಂಟ್, ಫೈರ್ ಎಲಿಮೆಂಟ್, ಅರ್ತ್ ಎಲಿಮೆಂಟ್, ವಾಟರ್ ಎಲಿಮೆಂಟ್, ಸ್ಪೇಸ್ ಎಲಿಮೆಂಟ್. ಪಂಚಭೂತಗಳು, ಪಂಚತತ್ವಗಳು. ಓಕೆ, ಸೊ ನಾನು ಹೇಳೋದೇನಪ್ಪ ಅಂದ್ರೆ, ವೆನ್ ಯು ಬ್ರಿಂಗ್, ಈಗ ನೀವೊಂದು ಸೆಟ್ ತರ್ತೀರಾ ಅಲ್ವಾ, ಒಂದು ಸೆಟ್ ತರ್ತೀರಾ, ಯು ಬ್ರಿಂಗ್ ಲೈಕ್ ಜನರಲಿ ಬೇಕಾಗತ್ತೆ. ಈಗ ನಿಮಗೆ ರಿಲೇಶನ್ಶಿಪ್ ರೆಮಿಡಿಗೆ ಪಿಂಕ್ ಕಲರ್ ಬೇಕಾಗತ್ತೆ, ಆರೆಂಜ್ ಕಲರ್ ಬೇಕಾಗತ್ತೆ, ಯೆಲ್ಲೋ ಕಲರ್ ಬೇಕಾಗತ್ತೆ, ವೈಟ್ ಕಲರ್ ಬೇಕಾಗತ್ತೆ, ಬ್ಲ್ಯಾಕ್ ಕಲರ್ ಬೇಕಾಗತ್ತೆ, ರೆಡ್ ಕಲರ್ ಬೇಕಾಗತ್ತೆ. ಸೊ ದೇರ್ ಆರ್ ಮೆನಿ ರೆಮಿಡೀಸ್. ಅದಕ್ಕೆಲ್ಲ ಬೇರೆ ಬೇರೆ ಕಲರ್ ಥ್ರೆಡ್ ಬೇಕಾಗತ್ತೆ. ಆ್ಯಂಡ್ ನಿಮ್ಗೆ ಎಷ್ಟೊಂದು ಮಾಡಿ ಇಟ್ಕೋಬೇಕು, ಅಥವಾ ನೀವು ರೆಡಿ ಮಾಡಿ ಇಟ್ಟಿರ್ತೀರಾ, ಅಥವಾ ನೀವು ಕೇಳಿದಾಗ ಮಾಡಿ ಕೊಡ್ತೀರಾ ಅಲ್ವಾ. ಸೊ ಬಂದಾಗ ಫಸ್ಟ್ ಕ್ಲೆನ್ಸಿಂಗ್ ಪ್ರೋಸೆಸ್ ಎಲ್ಲದಕ್ಕೂ ಸೇರಿಸಿ ಮಾಡ್ತೀರಾ, ಒಂದೊಂದೇ ಅಲ್ಲ, ಎಲ್ಲದಕ್ಕೂ ಸೇರಿಸಿ ಮಾಡ್ತೀರಾ. ಆ್ಯಂಡ್ ಎಲ್ಲದಕ್ಕೂ ನೀವು ಎನರ್ಜೈಸ್ ಮಾಡ್ತೀರಾ. ಎಲ್ಲದಕ್ಕೂ ಹೆಂಗೆ, ವೆನ್ ಯು ಗೆಟ್ ಅ ಬಂಡಲ್, ಒಂದು ಸೆಟ್ ಬಂತು ಅಂತ ಹೇಳಿದ್ರೆ ಅದನ್ನ ಫಸ್ಟ್ ಕ್ಲೆನ್ಸಿಂಗ್ ಪ್ರೋಸೆಸ್ ಮಾಡ್ತೀರಾ, ಎನರ್ಜೈಸ್ ಮಾಡೋಂಥದ್ದು ವಿತ್ ಪಂಚತತ್ವಗಳಿಂದ. ಸೊ ಈಗ ನಿಮ್ಮ ಏರ್ ಎಲಿಮೆಂಟ್ಗೆ ಏನಾಯ್ತು? ಏರ್ ಎಲಿಮೆಂಟ್ಗೆ ಬಂತು ಒಂದು ಅಗರಬತ್ತಿ ಅಥವಾ ಸೇಜ್, ಅಗರಬತ್ತಿ ಅಥವಾ ಸೇಜ್ ಆರ್ ಎನಿ ಇನ್ಸ್ಟೆಂಟ್ ಸ್ಟಿಕ್ ಅಥವಾ ಧೂಪ. ಇದು ನಿಮಗೆ ಏರ್ ಎಲಿಮೆಂಟ್ ಆಯಿತು. ಸೊ ಏರ್ ಎಲಿಮೆಂಟಿಂದ ಅದನ್ನು ಎನರ್ಜೈಸ್ ಮಾಡ್ತೀರಾ. ಸೊ ದೇವ್ರ ಮನೆಯಲ್ಲೋ ಅಥವಾ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಜಾಗ ಎಲ್ಲಿರುತ್ತೆ ಅಲ್ಲಿ ಕೂತ್ಕೊಂಡು ಇದನ್ನ ಒಂದು ಬಟ್ಟೆ ಮೇಲೆ ಇಟ್ಬಿಟ್ಟು, ಸೊ ಅಲ್ಲೊಂದು ಧೂಪ ಹಾಕಿ ಅಥವಾ ಅಗರಬತ್ತಿ ಹಚ್ಚಿ ಅಥವಾ ಒಂದು ಸೇಜನ್ನ ಹಚ್ಚಿ ಅದನ್ನ ಕ್ಲೆನ್ಸ್ ಮಾಡಿ, ಎನರ್ಜೈಸ್ ಮಾಡಿ. ಅರ್ಥ ಆಗ್ತಾ ಇದೆಯಾ? 7 times. ನೆಕ್ಸ್ಟ್ ಫೈರ್ ಎಲಿಮೆಂಟ್ಗೆ ಏನು ಮಾಡ್ತೀರಾ? ಒಂದು ಕ್ಯಾಂಡಲ್ ಹಚ್ಚಿ ಇಲ್ಲ ದೀಪ ಹಚ್ಚಿ ಪಕ್ಕದಲ್ಲಿ. ಸೊ ಒಂದು ಕ್ಯಾಂಡಲ್ ಅಥವಾ ದೀಪ ಹಚ್ಚಿದಾಗ ನೋಡಿ, ಅಗ್ನಿ ತತ್ವ ಇಸ್ ಅ ಪ್ಯೂರೆಸ್ಟ್ ಫಾರ್ಮ್. ಅಗ್ನಿ ಅನ್ನಂಥದ್ದು ಅತಿ ಶ್ರೇಷ್ಠವಾದ ಸ್ಥಾನವನ್ನ ಪಡೆದಿದೆ, ಪವಿತ್ರವಾದ ಸ್ಥಾನ ಪಡೆದಿದೆ. ಅಗ್ನಿಗಿನ ಶ್ರೇಷ್ಠವಾಗಿದ್ದು ಯಾವುದೂ ಇಲ್ಲ. ಅದಕ್ಕೆ ಇವನ್ ಸೀತಾಮಾತೆಗೂ ರಾಮ ಏನು ಹೇಳಿದ್ದು? ಅಗ್ನಿ ಪರೀಕ್ಷೆ ಹೇಳಿದ್ದು. ಸೊ ಅಗ್ನಿ ಅನ್ನಂಥದ್ದು ವೆರಿ ವೆರಿ ಶ್ರೇಷ್ಠವಾದದ್ದು. ಸೊ ದೀಪ ಅಥವಾ ಒಂದು ಕ್ಯಾಂಡಲ್ನ ಹಚ್ತೀರಾ, ಆ್ಯಂಡ್ ಅದರಿಂದನೂ ಬೇಕಾದ್ರೆ ನೀವು ಯು ಕ್ಯಾನ್ ಡೂ ದ ಕ್ಲೆನ್ಸಿಂಗ್, ಎನರ್ಜೈಸ್ ಮಾಡ್ತೀರಾ. ಓಕೆ, ನೆಕ್ಸ್ಟ್ ಕೀಪ್ ಅ ಫ್ಲವರ್, ಒಂದು ಯಾವುದಾದ್ರೂ ಹೂವನೋ ಫ್ಲವರೋ ಇಲ್ಲ ಲೀವ್ಸ್, ಎಲೆಗಳು ಲೈಕ್ ತುಳಸಿ ದಳ ಆ ಥರ ಏನಾದರೂ ಎಲೆಗಳು, ಅಥವಾ ಒಂದು ಪ್ಲಾಂಟ್, ಚಿಕ್ಕ ಪ್ಲಾಂಟ್ ಕೂಡ ಪಕ್ಕದಲ್ಲಿ ಇಟ್ಬೋದು. ಸೊ ದಟ್ ಅರ್ತ್ ಎಲಿಮೆಂಟ್ ಕೂಡ ಬಂದ್ಬಿಡುತ್ತೆ ಅಲ್ಲಿ, ಅರ್ತ್ ಎಲಿಮೆಂಟ್, ರೈಟ್? ಆರ್ ಇವನ್ ಯು ಕ್ಯಾನ್ ಕೀಪ್ ಕ್ರಿಸ್ಟಲ್ಸ್ ಕೂಡ ನಿಮಗೆ ಅರ್ತ್ ಎಲಿಮೆಂಟ್.
ಅಲ್ವಾ? ಈಗ ನಿಮ್ಮ ಹತ್ರ 7 ಚಕ್ರಾಸ್ ಇತ್ತು ಅಥವಾ ಬೇರೆ ಬೇರೆ ಕ್ರಿಸ್ಟಲ್ ಇತ್ತು ಅಂದ್ರು ಅದನ್ನು ಅಲ್ಲಿ ಪಕ್ಕದಲ್ಲಿ ಇಟ್ರೆ ಅದು ಕೂಡ ನಿಮ್ಗೊಂದು ಅರ್ತ್ ಎಲಿಮೆಂಟ್ ಆಗೋಯ್ತು. ವಾಟರ್ ಎಲಿಮೆಂಟ್, ವಾಟರ್ ಎಲಿಮೆಂಟ್ಗೆ ಟೇಕ್ ಸಮ್ ಹೋಲಿ ವಾಟರ್, ಪವಿತ್ರ ಜಲ. ಎಲ್ಲೋ ನೀವು ಟೆಂಪಲ್ ಹೋಗಿದ್ರಿ, ಅಲ್ಲಿಂದ ತೀರ್ಥ ತಗೊಂಬಂದಿದ್ರಿ ಅಥವಾ ಕಲ್ಯಾಣಿಯಿಂದ ತಂದಿದ್ರಿ, ಆರ್ ಎನಿ ಕಪಿಲಾ ತೀರ್ಥ, ಕಾವೇರಿ ತೀರ್ಥ ಅಥವಾ ಗಂಗಾ ತೀರ್ಥ, ಗಂಗಾ ಜಲ ಇತ್ತು ಅದು. ಅದು ಯಾವುದು ಇಲ್ಲ ಸರ್ ಸದ್ಯಕ್ಕೆ ನನ್ನ ಹತ್ರ ಅಂದ್ರೂ ಕೂಡ ಸಿಂಪಲ್. ಸೊ ನಿಮ್ಮ ಮನೆಯಲ್ಲೇ ಏನ್ ನೀರು ಬರುತ್ತೋ ಅದನ್ನ ಹಿಡಿದ್ಬಿಟ್ಟು ಅದರಲ್ಲೇ ಒಂದೆರಡು ತುಳಸಿ ದಳ ಹಾಕ್ಬಿಟ್ಟು ಯು ಕ್ಯಾನ್ ಮೇಕ್ ಇಟ್ ಆಸ್ ಅ ಹೋಲಿ ವಾಟರ್. ಸಿಂಪಲ್. ಓಕೆ, ತುಂಬಾ ಟೆನ್ಷನ್ ತಗೋಬೇಡಿ. ಪಾಸಿಬಲ್ ಅಂದ್ರೆ ತಗೊಂಬನ್ನಿ, ಗಂಗಾ ಜಲ ತಗೊಂಬನ್ನಿ, ಒಂದು 50-60 ರೂಪಾಯಿ ಕೊಟ್ರೆ ಬಾಟಲ್ ಸಿಗುತ್ತೆ. ಇಲ್ಲ ಅಂದ್ರೂ ಕೂಡ ಮನೇಲಿರೋ ನೀರನ್ನೇ ಒಂದೆರಡು ತುಳಸಿ ದಳ ಹಾಕಿ ಲೆಟ್ ಇಟ್ ಬಿಕಮ್ ಹೋಲಿ ವಾಟರ್. ಕ್ಲಿಯರ್? ನೆಕ್ಸ್ಟ್ ಸ್ಪೇಸ್ ಎಲಿಮೆಂಟ್. ಸ್ಪೇಸ್ ಎಲಿಮೆಂಟ್ಗೆ ನಿಮ್ಮ ಇಂಟೆನ್ಷನ್, ನಿಮ್ಮ ಉದ್ದೇಶಗಳು, ನಿಮ್ಮ ಥಾಟ್ಸ್, ದೇವರನ್ನ ಏನು ಆಹ್ವಾನ ಮಾಡ್ತೀರಾ, ಪ್ರೇ ಮಾಡ್ತೀರಾ, ಇದು ನಿಮ್ಮ ಸ್ಪೇಸ್ ಎಲಿಮೆಂಟ್ ಆಯ್ತು. ಆಲೋಚನೆಗಳು ಈಸ್ ಯುವರ್ ಸ್ಪೇಸ್ ಎಲಿಮೆಂಟ್. ಓಕೆ, ಸೊ ಈ ರೀತಿಯಾಗಿ 5 ಎಲಿಮೆಂಟ್ಸ್ ಇಂದ ನೀವೇನ್ ಮಾಡ್ತೀರಾ, ಎನರ್ಜೈಸ್ ಮಾಡ್ತೀರಾ. And last step, last step is charging process. Okay, charging process, first cleansing ಮಾಡ್ತೀರಾ, ಎನರ್ಜೈಸ್ ಮಾಡ್ತೀರಾ. ಕ್ಲೆನ್ಸಿಂಗ್ ಮಾಡ್ತೀರಾ, ಸೊ ಇನ್ವೋಕ್ ಮಾಡಿ, ಇನ್ವೈಟ್ ಮಾಡಿ ಎನಿ ಆಫ್ ಯುವರ್ ಗಾಡ್, ನೆಗೆಟಿವಿಟಿನೆಲ್ಲ ರಿಮೂವ್ ಮಾಡಿ, ಈ ಒಂದು ಅನ್ವಾಂಟೆಡ್ ಎನರ್ಜೀಸ್ನ ಕ್ಲಿಯರ್ ಮಾಡಿ, ಸೊ ದಟ್ ನಾ ಇದನ್ನ ಈ ಉದ್ದೇಶಕ್ಕೆ ಬಳಸ್ತೀನಿ ಅಂಥೇಳಿ ಫಸ್ಟ್ ಕ್ಲೆನ್ಸಿಂಗ್ ಪ್ರೋಸೆಸ್ ಮಾಡ್ತೀರಾ. ಅದಾದ್ಮೇಲಿಂದ ಪಂಚತತ್ವಗಳಿಂದ, ಪಂಚಭೂತಗಳಿಂದ ಎನರ್ಜೈಸ್ ಮಾಡ್ತೀರಾ. ಓಕೆ, 7 ಟೈಮ್ಸ್, 7 ಬಾರಿ ಧೂಪ, ದೀಪ, ಹೂವ ಅಥವಾ ಹೋಲಿ ವಾಟರ್ ಇಂದ ಅದನ್ನ ಎನರ್ಜೈಸ್ ಮಾಡ್ತೀರಾ. ಅಂಡ್ ಕೊನೆಯದಾಗಿ ಚಾರ್ಜಿಂಗ್ ಪ್ರೋಸೆಸ್ ಮಾಡ್ತೀರಾ. ಚಾರ್ಜಿಂಗ್ ಪ್ರೋಸೆಸ್ ಅಂತ ಹೇಳಿದ್ರೆ ಅಗೈನ್, ಸೊ ಬಿಫೋರ್ ಯು ಡೂ ಅಂದ್ರೆ ನೀವು ನಾಟ್ಸ್ ರೆಮಿಡಿನ ಅಥವಾ ನಾಟ್ಸ್ ಅನ್ನ ತಯಾರು ಮಾಡೋಕ್ಕಿಂತ ಮೊದಲು ಚಾರ್ಜಿಂಗ್ ಪ್ರೋಸೆಸ್ ಮಾಡ್ತೀರಾ. ಅಗೈನ್ ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಳ್ತೀರಾ, ರೈಟ್ ಹ್ಯಾಂಡ್ ಇಂದ ಕವರ್ ಮಾಡಿಬಿಟ್ಟು ಈ ಪ್ರೇಯರ್ನ ರಿಪೀಟ್ ಮಾಡಿ. ಡಿಯರ್ ಗಾಡ್, ಗಾಡೆಸಸ್ ಅಂಡ್ ಆರ್ಕೇಂಜಲ್ಸ್. ಈಗ ನಾವು ಏಂಜಲಿಕ್ ಮಾಡಿದಾಗ ಆರ್ಕೇಂಜಲ್ಸ್ ನ ಆಹ್ವಾನ ಮಾಡ್ತೀವಿ. ಸೊ ಬೆಟರ್ ಪ್ರತಿ ಸಾರಿ ಇದನ್ನ ಅಭ್ಯಾಸ ಮಾಡ್ಕೊಂಬಿಡಿ. ಡಿಯರ್ ಗಾಡ್, ಗಾಡೆಸಸ್ ಅಂಡ್ ಆರ್ಕೇಂಜಲ್ಸ್, ಪ್ಲೀಸ್ ಬ್ಲೆಸ್ ದಿಸ್ ಥ್ರೆಡ್, ಪ್ಲೀಸ್ ಬ್ಲೆಸ್ ದಿಸ್ ಥ್ರೆಡ್, ಪ್ಲೀಸ್ ಬ್ಲೆಸ್ ದಿಸ್ ಥ್ರೆಡ್. 3 ಬಾರಿ ಇದನ್ನ ಚಾಂಟ್ ಮಾಡ್ತೀರಾ, ರಿಪೀಟ್ ಮಾಡ್ತೀರಾ. ಡಿಯರ್ ಗಾಡ್, ಗಾಡೆಸಸ್ ಅಂಡ್ ಆರ್ಕೇಂಜಲ್ಸ್, ಪ್ಲೀಸ್ ಬ್ಲೆಸ್ ದಿಸ್ ಥ್ರೆಡ್ಸ್. Dear God, goddesses and archangels, please bless these threads. Dear God, goddesses and archangels, please bless these threads. ಈ ರೀತಿಯಾಗಿ ನೀವು ಚಾಂಟ್ ಮಾಡ್ತೀರಾ. ಡನ್. ಸೊ ಇಲ್ಲಿವರೆಗೆ ಎಲ್ಲರಿಗೂ ಅರ್ಥ ಆಯ್ತಾ? ಎಸ್, ಎಸ್ ಸರ್, ಅರ್ಥ ಆಯ್ತು. ಅರ್ಥ ಆಯ್ತು ಗುರುಜಿ. ಬರ್ಕಳ ಹೋಗ್ಬರ್ಕ ಸರ್. ಅದು 7 ಬಾರಿ ಚಾರ್ಜ್ ಮಾಡ್ಬೇಕಂತ ಹೇಳಿದ್ರು ಸರ್. ಅದು 7 ಬಾರಿ ಅಂದ್ರೆ ಯಾವ ತರ ಸರ್? ಈಗ ಅಗರಬತ್ತಿ ಹಚ್ಚಿ 7 ಬಾರಿ ಅದನ್ನ ಧೂಪದಿಂದ ಸೊ ರೊಟೇಟ್ ಮಾಡ್ತೀರ, ಆರತಿ ಮಾಡ್ತೀರ. ಓಕೆ, ರೈಟ್.
ಸೊ ವಿಲ್ ಲರ್ನ್ ಒಂದು ಕಲಿಯೋಣ ಇವಾಗ. ಬರ್ಕೊಳ್ಳಿಲ್ಲರು. ಹೆಲ್ತ್ ನಾಟ್, ಆರೋಗ್ಯಕ್ಕೆ. ಹೆಲ್ತ್ ನಾಟ್ ವೇದಿಕ್ ವೇನದು, ವೇದಿಕ್ ಮೆಥಡ್. ಈ ಒಂದು ರೆಮಿಡಿ ವೇದಿಕ್ ಮೆಥಡ್ ಅಲ್ಲಿ ಮಾಡ್ತೀವಿ ನಾವು ಆರೋಗ್ಯಕ್ಕೆ, ಫಾರ್ ಹೆಲ್ತ್ ಪರ್ಪಸ್. ಅಗೇನ್ ನೆನ್ಪಿಟ್ಕೊಳ್ಳಿ, 3 steps. ಫಾಲೋ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3. ಯಾವುದು ನಾನು ಅವಾಗಲೇ ಹೇಳ್ಕೊಟ್ಟೆ, ಇದು ಎಲ್ಲದಕ್ಕೂ ಮಾಡ್ತೀರಾ, ಪ್ರತಿಯೊಂದಕ್ಕೂ ಮಾಡ್ತೀರಾ. 3 steps ನ ನೀವು ಮಾಡೇ ಮಾಡ್ತೀರಾ. ಫಸ್ಟ್ ಬಿಗಿನಿಂಗ್ ಅಲ್ಲಿ 3 steps ಮಾಡ್ತೀರಾ ಅಂದ್ರೆ ದಾರವನ್ನ ಕ್ಲೆನ್ಸಿಂಗ್ ಮಾಡ್ತೀರಾ, ಎನರ್ಜೈಸ್ ಮಾಡ್ತೀರಾ, ಚಾರ್ಜ್ ಮಾಡ್ತೀರಾ ಅಂದ್ರೆ ಆಕ್ಟಿವೇಟ್ ಮಾಡ್ತೀರಾ. ಓಕೆ, 3 types, 3 steps: ಕ್ಲೆನ್ಸಿಂಗ್, ಎನರ್ಜೈಸಿಂಗ್ ಅಂಡ್ ಆಕ್ಟಿವೇಟಿಂಗ್. 3 steps. ಅದಾದ್ಮೇಲಿಂದ ಈ ಆರೋಗ್ಯಕ್ಕೆ ಅಂದಾಗ ಹೆಲ್ತ್ಗೆ ನೀವು ಮಾಡಬೇಕಾಗಿರೋಂಥದ್ದು ಮಂಗಳವಾರ ಅಥವಾ ಶನಿವಾರ. ಬರ್ಕೊಳ್ಳಿದರು, ಮಂಗಳವಾರ ಅಥವಾ ಶನಿವಾರ. ಬೆಸ್ಟ್ ಪ್ರಿಫರಬಲಿ ನೀವು ಮಾಡಿದ್ರೆ ಒಳ್ಳೆಯದು ಫುಲ್ ಮೂನ್ ದಿನ ಅಥವಾ ನ್ಯೂ ಮೂನ್ ದಿನ ತುಂಬಾ ಒಳ್ಳೆಯದು. ಹುಣ್ಣಿಮೆ ಅಥವಾ ಅಮಾವಾಸ್ಯೆಯ ದಿನ ತುಂಬಾ ತುಂಬಾ ಒಳ್ಳೆಯದು ಫಾರ್ ದಿಸ್ ಹೆಲ್ತ್ ರೆಮಿಡಿ. ಓಕೆ, ಕಲರ್ ಯಾವ್ದು ಬಳಸಬೇಕು? ಯೆಲ್ಲೋ ಅಥವಾ ರೆಡ್. ಕಲರ್ ಯಾವ್ದು ಬಳಸ್ತೀರಾ? ಯೆಲ್ಲೋ ಅಥವಾ ರೆಡ್. ಅಂಡ್ ವೇದಿಕ್ಗೆ ದೇವರನ್ನ ಆಹ್ವಾನ ಮಾಡ್ತೀವಲ್ವಾ, ಸಾಧ್ಯ ಆದ್ರೆ ಘೀ ಲ್ಯಾಂಪ್. ಘೀ ಲ್ಯಾಂಪ್ ಅಂದ್ರೆ ತುಪ್ಪದ ದೀಪ ಹಚ್ಚಿದ್ರೆ ಒಳ್ಳೇದು. ಹಚ್ಚಲೇಬೇಕಂತ ರೂಲ್ಸ್ ಏನಿಲ್ಲ, ಬಟ್ ಹಚ್ಚಿದ್ರೆ ಒಳ್ಳೇದು. ಕ್ಲಿಯರ್? ಈಗ ಮಾಡೋಣ. ಸದ್ಯಕ್ಕೆ ಯಾವ್ದಾದ್ರು ಥ್ರೆಡ್ ತಗೊಳ್ಳಿ. ನಿಮ್ಮ ಹತ್ರ ಎಲ್ಲೋ ರೆಡ್ಡೇ ಇರ್ಬೇಕಂತೇನಿಲ್ಲ. ಎನಿ ಒನ್ ಇಸ್ ದೇರ್, ಯು ಕ್ಯಾನ್ ಟೇಕ್. ಓಕೆ, ಸೊ ಈಗ ಸ್ಟೆಪ್ 3, 1 2 3 ನಾವು ಮಾಡಿದೀವಿ ಅಂದ್ಕೊಳ್ಳಿ. ಇವಾಗ 1 2 3 ಮಾಡಿದೀವಿ. ಅಂಡ್ ಇಮ್ಯಾಜಿನ್ ಮಾಡಿ ಇವತ್ತು ಮಂಗಳವಾರ ಅಂತಾನೆ ಅನ್ಕೊಳ್ಳಿ. ಅಂಡ್ ನಮ್ಮ ಕೈಲಿ ರೆಡ್ ಇದೆ ಅಥವಾ ಎಲ್ಲೋ ಇದೆ ಅಂತ ಅನ್ಕೊಳ್ಳಿ. ಸೊ ದೀಪ ಧೂಪ ಕೂಡ ಎಲ್ಲ ಇದೆ ಅನ್ಕೊಳ್ಳಿ ನಿಮ್ಮ ಹತ್ರ. ಈಗ ಇದನ್ನ ಆಕ್ಟಿವೇಟ್ ಮಾಡಿ ಈ ಮಂತ್ರದೊಂದಿಗೆ. ಆರೋಗ್ಯಕ್ಕೆ ಯಾರು? ಧನವಂತರಿ. ಆರೋಗ್ಯಕ್ಕೆ ಯಾರು? ಧನವಂತರಿ. ಅರ್ಥ ಆಗ್ತಾ ಇದೆಯಾ? ನಾವು ಓಂ ಶ್ರೀ ಧನವಂತ್ರಿಯೇ ನಮಃ ಈ ಒಂದು ಮಂತ್ರವನ್ನ 3 ಬಾರಿ ಚಾಂಟ್ ಮಾಡಬೇಕು ಪ್ರತಿ ನಾಟ್ ಅಲ್ಲೂ. ನೆನ್ಪಿಟ್ಕೊಳ್ಳಿ, ವೇದಿಕ್ ಮೆಥಡ್ ಇದು. 1 2 3 4 5 6 7 7 ಗಂಟೆಗಳನ್ನ ಹಾಕ್ತೀವಿ. ಸೀರೀಸ್ ಅಲ್ಲಿ ಹಾಕ್ತೀವಿ, ಉದ್ದ ಏಕ ಹಾಕ್ತೀವಿ ನಾವು ಇದನ್ನ. ಅಂಡ್ ಮಂತ್ರ ಯಾವ್ದು ಹೇಳ್ಬೇಕು ನಾವು? ಓಂ ಶ್ರೀ ಧನ್ವಂತ್ರಿಯೇ ನಮಃ. ಎಲ್ಲರೂ ಒಂದ್ಸರಿ ಚಾಂಟ್ ಮಾಡಿ ನನ್ನ ಜೊತೆ. ಓಂ ಶ್ರೀ ಧನ್ವಂತ್ರಿಯೇ ನಮಃ. ಮಂತ್ರ ಹೇಳ್ಬೋದಾ? ಸ್ವೀಟ್ ವಾಯ್ಸ್, ಮಧುರ ಕಂಠ ಎಲ್ಲರದ್ದು. ಓಕೆ, ಡನ್. ಸೊ ಈ ಮಂತ್ರವನ್ನ ಪ್ರತಿ ಗಂಟಲ್ಲೂ 3 ಬಾರಿ ಹೇಳ್ತೀರಾ. ಪ್ರತಿ ಗಂಟಲ್ಲೂ 3 ಬಾರಿ ಹೇಳ್ತೀರಾ. ಅರ್ಥ ಆಗ್ತಾ ಇದೆಯಾ? ನಾವು ನೆಕ್ಸ್ಟ್ ಸ್ಟೆಪ್ಸ್ ಮಾಡೋಣ. ಸ್ಟೆಪ್ಸ್ ಏನು? ಮೊದಲನೇ ಲಾಟ್
ಮೊದಲನೇ ನೋಟಲ್ಲಿ ಕಾರ್ನರ್ ಅಲ್ಲಿ ತಗೊಳ್ತೀವಿ, ಲೂಪ್ ಮಾಡ್ತೀವಿ. ಈಗ ಅಫರ್ಮೇಶನ್ ಏನ್ ಹೇಳ್ತೀವಿ? ಲೆಟ್ ಡಿವೈನ್ ಹೀಲಿಂಗ್ ಬಿಗಿನ್. ಏನ್ ಹೇಳ್ಬೇಕು ನಾವು? ಲೆಟ್ ಡಿವೈನ್ ಹೀಲಿಂಗ್ ಬಿಗಿನ್. ದಿಸ್ ಇಸ್ ದ ಸ್ಪೆಲ್ ಅಥವಾ ಅಫರ್ಮೇಶನ್ ಅಂತ ಹೇಳ್ಬೋದು ನಾವು. ಸೊ ರಿಮೆಂಬರ್, 3 ಬಾರಿ ಮಂತ್ರ ಹೇಳ್ಬೇಕು. ಓಕೆ, 3 ಬಾರಿ ಮಂತ್ರ ಯಾವ್ದು ಹೇಳ್ಬೇಕು? ಈ ಮಂತ್ರ ಹೇಳ್ಬೇಕು. ಓಂ ಶ್ರೀ ಧನ್ವಂತ್ರಿಯೈ ನಮಃ 3 ಬಾರಿ ಹೇಳ್ಬೇಕು. ಅರ್ಥ ಆಗ್ತಾ ಇದೆಯಾ? ಅಂಡ್ ಈ ಸ್ಪೆಲ್ಲು ಒಂದ್ಸರಿ ಹೇಳ್ತೀವಿ, ನೋ ಪ್ರಾಬ್ಲಮ್, ಅಷ್ಟೇನೆ. ನಾವು ಲಿಸನ್, ಅಬ್ಸರ್ವ್ ಮಾಡಿ, ಎಲ್ಲರೂ ನೋಡ್ಕೊಳ್ಳಿ. ಇದು ಕಾರ್ನರ್ ಅಲ್ಲಿ ಇದೆ, ಮೊದಲನೇ ಲೂಪ್ ಇದು, ಮೊದಲನೇ ನಾಟ್ ಇದು, ಸರಿನಾ? ಓಂ ಶ್ರೀ ಧನ್ವಂತ್ರಿಯೈ ನಮಃ, ಓಂ ಶ್ರೀ ಧನ್ವಂತ್ರಿಯೈ ನಮಃ, ಓಂ ಶ್ರೀ ಧನ್ವಂತ್ರಿಯೈ ನಮಃ. ಲೆಟ್ ಡಿವೈನ್ ಹೀಲಿಂಗ್ ಬಿಗಿನ್. ಓಕೆ, ಮೊದಲನೇ ನಾಟ್. ಈಗ ಮತ್ತೆ ಎರಡನೇ ನಾಟ್. ಸೊ ಎರಡನೇ ನಾಟ್ ಇನ್ನೊಂದಷ್ಟು ಗ್ಯಾಪ್ ಕೊಟ್ಟು ಮತ್ತೆ ಲೂಪ್ ಮಾಡ್ತಾ ಈ ರೀತಿ ಹೋಲ್ಡ್ ಮಾಡಬೇಕು. ಮತ್ತೆ 3 ಬಾರಿ ಮಂತ್ರವನ್ನ ಹೇಳಬೇಕು. ಓಂ ಶ್ರೀ ಧನ್ವಂತ್ರಿಯೈ ನಮಃ, ಓಂ ಶ್ರೀ ಧನ್ವಂತ್ರಿಯೈ ನಮಃ, ಓಂ ಶ್ರೀ ಧನ್ವಂತ್ರಿಯೈ ನಮಃ. ಸೆಕೆಂಡ್ ಸ್ಪೆಲ್ ಅಫರ್ಮೇಶನ್ ಏನು? ಬ್ಯಾಲೆನ್ಸ್ ಅಂಡ್ ಪ್ರಾಣ ರಿಟರ್ನ್. ಈಗ ಮತ್ತೆ ಲೂಪ್ ಒಳಗಡೆಯಿಂದ ನಾಟ್ ಅನ್ನ ಹಾಕಬೇಕು. ಡನ್. ಮತ್ತೊಂದಿಷ್ಟು ಗ್ಯಾಪ್ ಕೊಟ್ಟಿವಾಗ ಮತ್ತೆ ಲೂಪ್ ಮಾಡ್ತೀನಿ. ಹೋಲ್ಡ್ ಲೈಕ್ ದಿಸ್. ಈ ರೀತಿ ಹೋಲ್ಡ್ ಮಾಡ್ತೀರಾ, ಲೂಪ್ ನಿಮಗೆ ಕಾಣಿಸ್ಬೇಕು, ಈ ರೀತಿ ಹೋಲ್ಡ್ ಮಾಡ್ತೀರಾ. ಮೂರನೇ ನಾಟ್. ಅಗೈನ್ 3 ಬಾರಿ ಮಂತ್ರ ಹೇಳ್ತೀವಿ. ಓಂ ಶ್ರೀ ಧನ್ವಂತ್ರಿಯೈ ನಮಃ, ಓಂ ಶ್ರೀ ಧನ್ವಂತ್ರಿಯೈ ನಮಃ, ಓಂ ಶ್ರೀ ಧನ್ವಂತ್ರಿಯೈ ನಮಃ. ಬಾಡಿ ಅಂಡ್ ಮೈಂಡ್ ಯುನೈಟ್ ಇನ್ ಪೀಸ್. ಸೊ ಅಫರ್ಮೇಶನ್ ಹೇಳಿ, ಸ್ಪೆಲ್ ಹೇಳ್ಬಿಟ್ಟು ನಾಟ್ ಅನ್ನ ಹಾಕಬೇಕು. ಎಸ್, ಡನ್. ನೆಕ್ಸ್ಟ್ ಮತ್ತೆ ಒಂದಷ್ಟು ಗ್ಯಾಪ್ ಕೊಟ್ಬಿಟ್ಟು ಲೂಪ್ ಮಾಡ್ತೀನಿ. ಮತ್ತೆ 3 ಬಾರಿ ಮಂತ್ರ. ಓಂ ಶ್ರೀ ಧನ್ವಂತ್ರಿಯೈ ನಮಃ, ಓಂ ಶ್ರೀ ಧನ್ವಂತ್ರಿಯೈ ನಮಃ, ಓಂ ಶ್ರೀ ಧನ್ವಂತ್ರಿಯೈ ನಮಃ. 4ನೇ ಸ್ಪೆಲ್ ಅಫರ್ಮೇಶನ್. ಆಲ್ ಪೇನ್ ಡಿಸಾಲ್ವ್ಸ್ ಇನ್ ಲೈಟ್, in divine light. All pain dissolves in divine light. ಸ್ಪೆಲ್ ಹೇಳಿ, ಬ್ಲೋ ಮಾಡಿ, ಅದಾದ್ಮೇಲಿಂದ ನೀಟಾಗಿ ಅದರೊಳಗಡೆಯಿಂದ ನಾಟ್ ಹಾಕಬೇಕು. ಇಲ್ಲಿಗೆ 4th ನಾಟ್ ಡನ್. ಈಗ 5th ನಾಟ್. ಅಗೇನ್ ಮಂತ್ರ 3 ಬಾರಿ. ಓಂ ಶ್ರೀ ಧನ್ವಂತ್ರಿಯೈ ನಮಃ, ಓಂ ಶ್ರೀ ಧನ್ವಂತ್ರಿಯೈ ನಮಃ, ಓಂ ಶ್ರೀ ಧನ್ವಂತ್ರಿಯೈ ನಮಃ. 5ನೇ ಸ್ಪೆಲ್ ಅಫರ್ಮೇಶನ್. ಸ್ಟ್ರೆಂತ್ ಅಂಡ್ ಎನರ್ಜಿ ರೈಸ್ ವಿತಿನ್. ಬ್ಲೋ ಮಾಡಬೇಕು, ಅಫರ್ಮೇಶನ್ ಹೇಳಿ, ಅದಾದ್ಮೇಲಿಂದ ನಾಟ್ ಹಾಕ್ತೀವಿ. ಎಸ್. ನೆಕ್ಸ್ಟ್ ಅಗೇನ್ 6ನೇ ನಾಟ್. ಇವಾಗ 3 ಬಾರಿ ಮಂತ್ರ. ಓಂ ಶ್ರೀ ಧನ್ವಂತ್ರಿಯೈ ನಮಃ, ಓಂ ಶ್ರೀ ಧನ್ವಂತ್ರಿಯೈ ನಮಃ, ಓಂ ಶ್ರೀ ಧನ್ವಂತ್ರಿಯೈ ನಮಃ. 6ನೇ ಸ್ಪೆಲ್ ಅಫರ್ಮೇಶನ್.
wholeness flows in every cell. ಬ್ಲೋ ಮಾಡಿ, ಅಫರ್ಮೇಷನ್ ಹೇಳಿ, ಬ್ಲೋ ಮಾಡಿ, ನಾಟ್ ಹಾಕಬೇಕು. ಡನ್. ಲಾಸ್ಟ್ ಒನ್. ಹೋಲ್ಡ್ ಮಾಡಿ ಲೂಪ್ನ. ಓಕೆ, ಈಗ ಮತ್ತೊಮ್ಮೆ ಮಂತ್ರವನ್ನು 3 ಬಾರಿ ಚಾಂಟ್ ಮಾಡಬೇಕು. ಓಂ ಶ್ರೀ ಧನ್ವಂತ್ರಿಯೇ ನಮಃ, ಓಂ ಶ್ರೀ ಧನ್ವಂತ್ರಿಯೇ ನಮಃ, ಓಂ ಶ್ರೀ ಧನ್ವಂತ್ರಿಯೇ ನಮಃ. 7ನೇ ಅಫರ್ಮೇಷನ್, ಐ ಆಮ್ ಹೀಲ್ಡ್, ಪ್ರೊಟೆಕ್ಟೆಡ್ ಅಂಡ್ ಹೋಲ್. ಬ್ಲೋ ಮಾಡ್ತಾ ಈಗ ನಾಟ್ ಹಾಕಿ ಎಸ್ ಆಯ್ತಲ್ವಾ. ಸೊ ಇದನ್ನ ಯು ಕ್ಯಾನ್ ಕೀಪ್ 24 hours ಚಾರ್ಜಿಂಗ್. ದೇವ್ರ ಮನೆಯಲ್ಲಿ, ಪೂಜಾ ರೂಮಲ್ಲಿ, ಅಥವಾ ನಿಮ್ಮ ಹತ್ರ ಕ್ರಿಸ್ಟಲ್ಸ್ ಯಾವ್ದಾದ್ರು ಎನರ್ಜಿ ಜಾಗ ಇದ್ರೆ ಆ ಜಾಗದಲ್ಲಿ ಇಟ್ಬಿಟ್ಟು ಇದನ್ನ ಎನರ್ಜೈಸ್ ಮಾಡ್ಬೋದು. ಅರ್ಥ ಆಗ್ತಾ ಇದೆಯಾ? ಸೊ ಲೆಟ್ ಇಟ್ ಚಾರ್ಜ್ ಫಾರ್ ಅಟ್ ಲೀಸ್ಟ್ ಹಾಫ್ ಅ ಡೇ, 1 day. ಅದಾದ್ಮೇಲಿಂದ ಇದನ್ನ ಯೂಸ್ ಮಾಡೋಂಥದ್ದು. ಓಕೆ, ಸೊ ಹಿಯರ್ ಇಟ್ ಈಸ್ ರೆಡಿ. ಹೆಲ್ತ್ ನಾಟ್ ಚೆನ್ನಾಗಿ ಬಂದಿದೆ, ಈಕ್ವಲ್ ಆಗೇ ಬಂದಿದೆ. ಹಾ, ಒಂದು ನಾಟ್ ಆಗುತ್ತೆ. ಎಸ್. ಸೊ ಎಷ್ಟು ಜನ ಮಾಡಿದ್ರಿ ಜೊತೆಗೆ? ಎಷ್ಟು ಜನಕ್ಕೆ ಮಾಡಕ್ಕಾಯ್ತು? ಮೀ ಸರ್. ದಾರ ಸರಿ ಇರ್ಲಿಲ್ಲ ಸರ್, ಅದಕ್ಕಾಗಿ ಮಾಡಿಲ್ಲ. ಮಾಡಿ ಅಲ್ಲ, ಆರಾಮ್ಸೆ ಮಾಡಿ, ನೋ ಪ್ರಾಬ್ಲಮ್. ಓಕೆ, ಪ್ರಾಕ್ಟೀಸ್ ಮಾಡಿ, ನೋ ಪ್ರಾಬ್ಲಮ್. ಸೊ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಾಟ್ಸ್ ತಗೊಂಡು ಮಾಡಿ. ಬಟ್ ನೀವು ಆಸ್ ಅ ರೆಮಿಡಿಯಾಗಿ ನಿಮ್ಗೋಸ್ಕರ ಮಾಡ್ತಾ ಇದ್ದೀರಾ, ಬೇರೆಯವ್ರಿಗೆ ಮಾಡಿ ಕೊಡ್ತೀರಾ ಅಂದ್ರೆ ಖಂಡಿತ ಸೊ ಇದನ್ನ ರೈಟ್ ವೇನಲ್ಲಿ ಅವತ್ತಿನ ದಿನ ಮಾಡಬೇಕು. ಮಾಡೋಂಥದ್ದು ವೆರಿ ಇಂಪಾರ್ಟೆಂಟ್. ನೀವೇನು ಸ್ಪೆಲ್ ಹಾಕಿ ಅಫರ್ಮೇಷನ್ ಕೊಟ್ಟು ಮಾಡ್ತೀರಲ್ವಾ, ಅದು ಇಂಪಾರ್ಟೆಂಟ್. ಮಂಗಳವಾರ ಇಲ್ಲ ಶನಿವಾರ, ಹುಣ್ಣಿಮೆ, ಅಮಾವಾಸ್ಯೆ ಆ ದಿನಗಳು ಮಾಡೋದು ತುಂಬಾ ಪವರ್ಫುಲ್ ಆಗಿರುತ್ತೆ. ಧನವಂತ್ರಿಯ ಒಂದು ಆರಾಧನೆ ಮಾಡ್ತಾ. ಈಗ ನೀವು ಬೇರೆಯವ್ರಿಗೆ ಮಾಡ್ತೀರಾ ಅಂದ್ರೆ ಹೇಗ್ ಮಾಡ್ತೀರಾ? ಬೇರೆಯವ್ರಿಗೆ ಮಾಡ್ತೀರಾ ಅಂತ ಹೇಳಿದ್ರೆ ಎಸ್, ಖಂಡಿತ. ಸೊ ಇದನ್ನ ಕೈಗೆ ದಾರ ಕಟ್ಕೊಂಡಾಗ, ಗಂಟು ಹಾಕಿದಾಗ ಅದು 8 ನಾಟ್ ಆಗತ್ತಾ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಲ್ವಾ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ನಾವು ಏನ್ ಹಾಕಿದೀವಿ, 7 ಗಂಟೆ ಹಾಕಿದೀವಿ ಅಷ್ಟೇ, ಅದ್ರ ಬಗ್ಗೆ ಯೋಚನೆ ಮಾಡಿ ಧನಂಜಯ್ ಅವರೇ. ಎಸ್. ಸೊ ಈಗ ಲೆಟ್ಸ್ ಸೇ ರಾಘವೇಂದ್ರಾಗ್ ನಾನು ಮಾಡಿ ಕೊಡ್ಬೇಕಂತ ಹೇಳಿದ್ರೆ, ಸೊ ನಾನೇನ್ ಮಾಡ್ತೀನಿ, ಫಸ್ಟು ದಾರವನ್ನ ರೆಡಿ ಮಾಡಿ ಇಟ್ಕೊಂಡು ಅಥವಾ ದಾರವನ್ನ ತಗೊಂಡು 3 steps ಪ್ರೋಸೆಸ್ ಮಾಡ್ತೀನಿ. ಫಸ್ಟ್ ಇದನ್ನ ಕ್ಲೆನ್ಸಿಂಗ್ ಮಾಡ್ತೀನಿ, ಎನರ್ಜೈಸ್ ಮಾಡ್ತೀನಿ, ಆಕ್ಟಿವೇಟ್ ಮಾಡ್ತೀನಿ. ಓಕೆ, ಈ ಒಂದು ದಾರವನ್ನ ನಾನು ರಾಘವೇಂದ್ರ ಅನ್ನೋರಿಗೆ ಅವರ ಆರೋಗ್ಯಕ್ಕಾಗಿ, ಅವರ ಮೊಣಕಾಲು ನೋವಿನಗೋಸ್ಕರವಾಗಿ, ಹೀಲ್ ಆಗೋಕ್ಕೋಸ್ಕರವಾಗಿ ಈ ಒಂದು ನಾಟನ್ನ ರೆಡಿ ಮಾಡ್ತಿದ್ದೀನಿ. ಸೊ ಇದು ಅವ್ರಿಗೆ 100% ರಿಸಲ್ಟ್ ಕೊಡೋ ಥರ, ಬೇಗನೆ ಹೀಲ್ ಆಗೋ ಥರ, ಇದಕ್ಕೆ ಶಕ್ತಿ ಕೊಡು ದೇವ್ರೆ ಅಂತ ಹೇಳಿ ಪ್ರೇ ಮಾಡ್ತಾ, ಎನರ್ಜಿನ ಕೊಡ್ತಾ ಇನ್ವೋಕ್ ಮಾಡ್ತೀನಿ, ಇನ್ವೈಟ್ ಮಾಡ್ತೀನಿ. ಓಕೆ, ದೆನ್ ಅದಾದ್ಮೇಲಿಂದ ಸೇಮ್ ಸ್ಟೆಪ್ಸ್ ಪ್ರೋಸೆಸ್ ಅಲ್ಲಿ ಇದನ್ನ ನಾಟ್ಸ್ನ ರೆಡಿ ಮಾಡ್ತೀನಿ, ಥ್ರೆಡ್ನ ರೆಡಿ ಮಾಡ್ತೀನಿ. ಅದಾದ್ಮೇಲಿಂದ ಮತ್ತೊಮ್ಮೆ ಯು ಕ್ಯಾನ್ ಕೀಪ್ ಇಟ್, ಕೈಯಲ್ಲಿ ಮತ್ತೆ ಇಟ್ಕೊಂಡು ಮತ್ತೊಂದ್ಸರಿ ಇದಕ್ಕೆ ಎನರ್ಜಿ ಕೊಡ್ಬೋದು. ಇನ್ವೋಕ್ ಮಾಡಿ, ದೇವರನ್ನ ಆರಾಧನೆ ಮಾಡಿ, ಇಷ್ಟ ದೇವರು, ಮನೆ ದೇವರು, ಧನ್ವಂತರಿ ದೇವರು, ಯಾರನ್ನ ಬೇಕಾದ್ರೂ ಆಹ್ವಾನ ಮಾಡ್ತಾ
ಈ ಒಂದು ಥ್ರೆಡ್ ರಾಘವೇಂದ್ರ ಅವರ ಒಂದು ಮೊಣಕಾಲು ನೋವು ಉದ್ದೇಶಕ್ಕೋಸ್ಕರ ಆಗಿ ತಯಾರು ಮಾಡಿದ್ದೀನಿ. ಆ್ಯಂಡ್ ಈ ಒಂದು ಥ್ರೆಡ್ ಅವ್ರಿಗೆ 100% ರಿಸಲ್ಟ್ ಕೊಡೋ ಥರ, ಬೇಗನೆ ಗುಣಮುಖ ಆಗೋ ಥರ ರಿಸಲ್ಟ್ ಬರಲಿ ಅಂತ ಹೇಳಿ ಪ್ರೇ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಇವ್ರಿಗೆ ವರ್ಕ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಫರ್ಮೇಷನ್ ಕೊಡಿ, ಕೈಯಲ್ಲಿ ಇಟ್ಕೊಂಡು ಚಾರ್ಜ್ ಮಾಡಿ, ಏನಾದ್ರು ಆಕ್ಟಿವೇಟ್ ಮಾಡಿ. ಅದಾದ್ಮೇಲಿಂದ ದೇವ್ರ ಮೇಲೆ ಇಟ್ಬಿಡಿ. ಲೆಟ್ ಇಟ್ ಚಾರ್ಜ್ ಫಾರ್ 24 hours ಆರ್ ಹಾಫ್ ಅ ಡೇ. ಓಕೆ, ಅದಾದ್ಮೇಲಿಂದ ರಾಘವೇಂದ್ರ ಅವ್ರಿಗೆ ಕೊಡಿ. ಅಂದ್ರೆ ಕೊಡ್ತೀನಿ. ರಾಘವೇಂದ್ರ ಅವ್ರು ಏನ್ ಮಾಡ್ತಾರೆ, ಅವರು ಕೂಡ ಒಂದ್ಸರಿ ಕೈಲಿ ಇಟ್ಕೊಂಡು ಇದನ್ನ ಎನರ್ಜೈಸ್ ಮಾಡ್ತಾ, ಆಕ್ಟಿವೇಟ್ ಮಾಡ್ತಾ, ಸೊ ಈ ಒಂದು ಆರೋಗ್ಯದ ದಾರ ಅಂದ್ರೆ ಹೆಲ್ತ್ ನಾಟ್, ನನ್ನ ಒಂದು ಆರೋಗ್ಯವನ್ನು ಹೀಲ್ ಮಾಡ್ತಾ ಇದೆ, ಇದು ಬೇಗ ನನಗೆ ರಿಸಲ್ಟ್ಸ್ ಕೊಡ್ತಾ ಇದೆ, ನನ್ನ ಮೊಣಕಾಲೆಲ್ಲ ಹೀಲ್ ಆಗ್ತಾ ಇದೆ ಅಂತ ಹೇಳಿ ಹೇಳ್ಕೊಳ್ತಾ ಕೈಲಿ ಇಟ್ಕೊಂಡು ಚಾರ್ಜ್ ಮಾಡಿಬಿಟ್ಟು ಅವರು ಕಟ್ಕೊಳ್ತಾರೆ. ಓಕೆ, ಈಗ ಅವರೇ ಕಟ್ಕೊಳಕ್ ಕಷ್ಟ, ಯಾರ ಕೈಲಾರು ಕಟ್ಟಿಸ್ಕೊಳ್ತಾರೆ ಅಷ್ಟೇ, ಸಿಂಪಲ್. ಕ್ಲಿಯರ್? ಈಗ ಕಟ್ಕೊಳ್ಳೋ ದಿನ ಯಾವ್ದಾಗಿರ್ಬೇಕು ಸರ್, ಯಾವ ಟೈಮಲ್ಲಿ ಕೊಟ್ಕೋಬೇಕು, ಇದ್ರ ಬಗ್ಗೆ ಎಲ್ಲ ತುಂಬಾ ತಲೆ ಕೆಡಿಸ್ಕೋಬೇಡಿ. ಹಂಗೂ ನಿಮ್ಗೇನಾದ್ರು ಬೇಕಂದ್ರೆ ಹೋರಾ ಸಮಯ ಫಾಲೋ ಮಾಡಿ ಅಷ್ಟೇ. ಅರ್ಥ ಆಗ್ತಾ ಇದೆಯಾ? ಹಂಗೂ ಬೇಕಂದ್ರೆ ಹೋರಾ ಸಮಯ ಫಾಲೋ ಮಾಡಿ ಅಷ್ಟೇ, ಸಿಂಪಲ್. ಕ್ಲಿಯರ್? ಸೊ ಲೆಟ್ ಇಟ್ ಬಿ ದೇರ್. ಅವ್ರ ಕೈಯಲ್ಲಿರುತ್ತೆ, ಅವ್ರು ಕಟ್ಕೊಳ್ತಾರೆ ಅಂಡ್ ಯೂಸ್ ಮಾಡ್ತಾರೆ ಟಿಲ್ ಇಟ್ ಗಿವ್ಸ್ ರಿಸಲ್ಟ್ಸ್. ಅಂಡ್ ರಿಸಲ್ಟ್ ಕೊಡ್ತು ಅದಾದ್ಮೇಲಿಂದ ಸಾಕಾಯ್ತಾದ್ಮೇಲೆ ತೆಗೆದು ಬಿಟ್ಟು ಅದನ್ನ ಏನ್ ಮಾಡ್ಬೇಕು, ಡಿಸ್ಪೋಸ್ ಮಾಡ್ಬೇಕು. ಡಿಸ್ಪೋಸ್ ಹೆಂಗೆ? ಯಾವ್ದಾದ್ರು ಹರಿಯ ನೀರಲ್ಲಿ ಹಾಕಂಥದ್ದು, ಬರಿ ಮಾಡೋಂಥದ್ದು, ಅಥವಾ ಯಾವ್ದಾದ್ರು ದಾರಿ ಕಟ್ಬಿಡೋದು, ಯಾವ್ದಾದ್ರು ಮರಕ್ಕೆ ಕಟ್ಬಿಡುವಂಥದ್ದು. ಈ ರೀತಿಯಾಗಿ ಮಾಡಿ ಇದನ್ನ ಡಿಸ್ಪೋಸ್ ಮಾಡೋಂಥದ್ದು. ಹೆಲ್ತ್ ನಾಟ್ ಇಂಟ್ರೆಸ್ಟಿಂಗ್. Yes, very much. Interesting, sir. ತುಂಬಾ ಇಂಟ್ರೆಸ್ಟಿಂಗ್ ಗುರುಜಿ ಟ್ರೈ ಮಾಡ್ತೀವಿ. ನಮ್ ತಾಯಿಯವ್ರಿಗೆ ಮಾಡ್ತೀನಿ ಗುರುಜಿ. ಸರ್ ನಾನು ಮಾಡ್ಕೊಳ್ಬೇಕು ಸರ್, ಹೆಲ್ತ್ ಇಶ್ಯೂ ಇದೆ ಸರ್. ಡನ್. ವಿಲ್ ಲರ್ನ್. ನಾಳೆ ಕಲಿಯೋಣ. ಇವತ್ತು ನಾನು ನಿಮಗೆ ಸ್ಟೆಪ್ಸ್ ಹೇಳಿದ್ದೀನಿ, ಪ್ರೋಸೆಸ್ ಹೇಳಿದ್ದೀನಿ, ಏನಿದರ ವಿಧಿಗಳು, ಹೆಂಗೆ, ಏನು, ಎತ್ತ ಅಂತೆಲ್ಲ ಹೇಳಿದ್ದೀನಿ ನಾನು. ಸರಿನಾ? ವೇದಿಕ್ನ ಮೆಥಡಲ್ಲಿ ಒಂದು ಕಲ್ತಿದ್ದೀನಿ ಇವತ್ತು. ಸೊ ನಾಳೆ ಏನ್ ಮಾಡೋಣ, ವಿಲ್ ಲರ್ನ್ ಮೆನಿ ರೆಮಿಡೀಸ್ ಫಾರ್ ಮ್ಯಾರೇಜ್, ಫಾರ್ ವಿಶ್ ಫುಲ್ಫಿಲ್ಮೆಂಟ್, ಫಾರ್ ಮೆನಿ ಅದರ್ ಪರ್ಪಸ್ಗೆ ನಾವು ಕಲಿಯೋಣ ಸಖತ್ತಾಗಿ. ಡನ್? ಎಸ್. ಸೊ ಹಾಗಿದ್ರೆ ಗೆಟ್ ರೆಡಿ ವಿತ್ ಪ್ರಾಕ್ಟೀಸ್ ಮಾಡಿ. ಇವತ್ತು ನಾನೇನು ಹೇಳ್ಕೊಟ್ಟೆ ಅದನ್ನ ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ಕಾಪಿ ಮಾಡಿ ಇಟ್ಕೊಳ್ಳಿ. ಇದನ್ನ ಕಾಪಿ ಮಾಡ್ಕೊಳ್ಳಿ. ದಿಸ್ 7 ಸ್ಪೆಲ್ಗಳು ಅಥವಾ ಅಫರ್ಮೇಷನ್ಸ್ ಏನಿದೆ ಇದನ್ನ ಕಾಪಿ ಮಾಡ್ಕೊಳ್ಳಿ. ಸೊ ಮಂತ್ರ ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ. ಓಂ ಶ್ರೀ ಧನ್ವಂತ್ರಿಯೈ ನಮಃ. ಓಕೆ, ವಿಲ್ ಲರ್ನ್ ಫಾರ್ ಮೆನಿ ಅದರ್ ರೆಮಿಡೀಸ್. ತುಂಬ ಕಲಿಯೋಣ. ಆ್ಯಂಡ್ ಇದೆಲ್ಲ ತುಂಬ ಸಖತ್ತಾಗಿ ವರ್ಕ್ ಆಗುತ್ತೆ. ಮಾಡಿ ನೀವು ಬಳಸ್ಬೋದು, ಬೇರೆಯವ್ರಿಗೆ ಕೊಡ್ಬೋದು. ಆ್ಯಂಡ್ ಬೇರೆಯವ್ರಿಗೆ ಕೊಟ್ಟಾಗ ಡೆಫಿನೆಟ್ಲಿ ಎನರ್ಜಿ ಎಕ್ಸ್ಚೇಂಜ್ ಮಾಡ್ತೀರಾ. ಅದ್ರ ಬಗ್ಗೆ ಎಲ್ಲ ನಾಳೆ ಡಿಸ್ಕಸ್ ಮಾಡೋಣ. ಹೆಂಗೆ ಕೊಡಬೇಕು, ಎಷ್ಟು ಚಾರ್ಜ್ ಮಾಡಿ, ಇದೆಲ್ಲ ಡಿಸ್ಕಸ್ ಮಾಡೋಣ. ಸರಿನಾ? ಸೊ ಗೆಟ್ ರೆಡಿ. ನಾಳೆ ಇನ್ನೊಂದಷ್ಟು ಕಲರ್ ಥ್ರೆಡ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ವಿಲ್ ಪ್ರಾಕ್ಟೀಸ್ ಜೊತೆಗೆ ಮಾಡ್ಬೋದು, ಇಲ್ಲ ಅಂದ್ರೆ ನೀವು ಆಮೇಲೆ ಕೂಡ ಮಾಡ್ಬೋದು. ಓಕೆ, ಸೊ ಹಾಗಿದ್ರೆ ಇವತ್ತಿನ ಕ್ಲಾಸ್ ಎಂಡ್ ಮಾಡ್ತೇನೆ.
ಸೊ ಒಂದು ವರ್ಡಲ್ಲಿ ಅನ್ಮ್ಯೂಟ್ ಮಾಡಿ ಹೇಳಿ, ಇವತ್ತಿನ ಕ್ಲಾಸ್ ಕಲಿಕೆ ಹೇಗಿತ್ತು? ಸೂಪರ್ ಇತ್ತು ಚೆನ್ನಾಗಿತ್ತು ಗುರುಗಳೇ, ಗುರುಗಳೇ, ತುಂಬಾ ಸೂಪರ್ ಆಗಿತ್ತು. ಚೆನ್ನಾಗಿತ್ತು ಗುರು. ಎವ್ರಿ ಕ್ಲಾಸ್ ಏನೋ ಹೊಸ ಆತರದಿಂದ ಕಾಯೋಂಗಿರುತ್ತೆ. ಮೊಣಕಾಲ್ ನೋವಿಗೆ ಕಾಲ್ಗೆ ಕಟ್ಕೋಬೇಕಾ? ಯಾರು ಲೇಟಾಗಿ ಜಾಯ್ನ್ ಆದವರು? ರೆಕಾರ್ಡಿಂಗ್ ನೋಡಿ ಜಯಶ್ರೀ ಅವರೇ. ಐ ಡಿಸೈಡೆಡ್ ಈ ವರ್ಷದಲ್ಲಿ ಹೊಸ ಕ್ಲಾಸಸ್ ಕಂಡಕ್ಟ್ ಮಾಡಬೇಕು, ಕೋರ್ಸಸ್ ಕಂಡಕ್ಟ್ ಮಾಡಬೇಕು ಅಂತ ಹೇಳಿ. ಸೊ ಪೆಂಡುಲಮ್ ಮಾಡಿದ್ವಿ, ಹಬ್ಸ್ ಮಾಡಿದ್ವಿ, ಮ್ಯಾಜಿಕ್ ಇದು ನಾಟ್ಸ್ ಮ್ಯಾಜಿಕ್ ಮಾಡಿದ್ವಿ, ಅಂಡ್ ವೆರಿ ಸೂನ್ ಟ್ಯಾರೋ ರೀಡಿಂಗ್ದು ಮಾಡೋಣ. ಓಕೆ, ರಿಸ್ಟ್ ವಾಚ್ದು ಕೋರ್ಸ್ ತರ್ತೀನಿ, ರಿಸ್ಟ್ ವಾಚ್ ಕೋರ್ಸು ಮಾಡೋಣ. ಓಕೆ, ಅಲ್ಲಿ ಫ್ರೀ ಕ್ಲಾಸಲ್ಲಿ ಏನು ಹೇಳ್ಕೊಡ್ತೀನಿ ಅದು ಇಷ್ಟೇ ಅದು. ಓಕೆ, ನ್ಯೂಮರಾಲಜಿ ಕ್ಲಾಸಲ್ಲಿ ಏನು ಲಾಸ್ಟ್ ಡೇನಲ್ಲಿ ಹೇಳ್ಕೊಡ್ತೀನಿ ಅದು ಒಂದು ಬೇಸಿಕ್ಸ್, ಅದು ಒಂದು ಇಷ್ಟೇ. ಆ್ಯಂಡ್ ಯು ನೋ ದಟ್ 6-7 ಡೇಸಲ್ಲಿ ಏನು ಕಲಿತೀವಿ ನಾವು, ಬಟ್ ಮಾಸ್ಟರ್ ಕೋರ್ಸಲ್ಲಿ ಏನು ಕಲಿತೀವಿ ಗೊತ್ತಲ್ವಾ? ಅದೇ ಥರ ರಿಸ್ಟ್ ವಾಚ್ ಕ್ಲಾಸಲ್ಲೂ ಏನು ಫ್ರೀ ಕ್ಲಾಸಲ್ಲಿ ಹೇಳಿದಾಗ ಇಷ್ಟು ಕಲ್ತಿರ್ತೀವಿ ಅಲ್ಲಿ. ಆ್ಯಂಡ್ ಕೋರ್ಸಲ್ಲಿ ಸೂಪರ್, ಇಟ್ಸ್ ಅ 4-5-6 ಡೇಸ್ ಕ್ಲಾಸ್ ಆಗುತ್ತೆ. ಮೇ ಬಿ 4-5 ಡೇಸ್ ಅಂತೂ ಆಗ್ಬೋದು ಅಂದ್ಕೊಳ್ಳಿ, 4-5 ಡೇಸ್ ಆಗ್ಬೋದು. ಸೊ ರಿಸ್ಟ್ ವಾಚು ಕೂಡ ತುಂಬ ಚೆನ್ನಾಗಿ ಕಲಿಬೋದು ನೀವು, ಸೊ ದಟ್ ನಿಮ್ಮ ಕ್ಲೈಂಟ್ಸ್ಗೆ ಬೇರೆಯವ್ರಿಗೆಲ್ಲ ಸಜೆಸ್ಟ್ ಮಾಡಲಿಕ್ಕೆ, ಅಥವಾ ಆ್ಯಕ್ಚುಲಿ ನಿಮಗೂ ಕೂಡ ಗೊತ್ತಿಲ್ಲದ್ರೆ ಯಾವುದೋ ವಾಚ್ ಬಳಸ್ತಾ ಇರ್ತೀರ, ಅದನ್ನೆಲ್ಲ ತಿಳ್ಕೊಬೋದು, ಮಾಡ್ಬೋದು. ಎಸ್, ಸೊ ಥ್ಯಾಂಕ್ ಯು ಸೋ ಮಚ್. ಶುಭರಾತ್ರಿ, ಹ್ಯಾಪಿ ನೈಟ್ ಸ್ನೇಹಿತರೆ. ಎಕ್ಸಿಟ್ ಅವರೆಲ್ಲ ಎಕ್ಸಿಟ್ ಆಗ್ಬೋದು, ಮತ್ತೊಂದ್ಸರಿ ವಿಶ್ ಮಾಡಿ ಎಂಡ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ನೈಟ್. Thank you so much. ಕೋಟಿ ಪ್ರಣಾಮ. Thank you very much. ಮಾಡೋಣ, ಕ್ರಿಸ್ಟಲ್ ಕ್ಲಾಸು ಮಾಡೋಣ. ಡನ್. ಸೊ ಥ್ಯಾಂಕ್ ಯು. ಎಕ್ಸಿಟ್ ಆಗಿ ಒಂದು 5-6 ಜನದ್ದು ಮಾತು ಕೇಳ್ತೀನಿ, ದೆನ್ ವಿಲ್ ಎಂಡ್ ದ ಕ್ಲಾಸ್. ಓಕೆ, ಬಿ ರೆಡಿ ಟುಮಾರೋ. ನಾಳೆ ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಳ್ಳಲ್ಲ, ಸೀದಾ ನಾವು ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ರೆಮಿಡೀಸ್. ಬೇರೆ ರೆಮಿಡೀಸ್ಗೆ ನಾಟ್ಸ್ ಮಾಡೋದನ್ನ ಕಲಿತಾ ಹೋಗೋಣ. ಸೊ ರೆಡಿಯಾಗಿ ಬನ್ನಿ. ಲೇಟಾಗಿ ಜಾಯ್ನ್ ಆಗಿಬಿಡಿ, ಆನ್ ಟೈಮ್ ಜಾಯ್ನ್ ಆಗಿ. ಆಮೇಲೆ ಗೊತ್ತಾಗಿಲ್ಲ ಲೇಟಾಗಿ ಜಾಯ್ನ್ ಆದೆ. ರಚನಾ ಅವರೇ ಹೇಳಿ. ನಮಸ್ತೆ ಗುರುಜಿ. ಇದು ನಾಟ್ ನಾವು ಎಲ್ಲ ಎನರ್ಜೈಸ್ ಮಾಡಿ ಇದೆಲ್ಲ ಹಾಕ್ಬಿಟ್ಟು ಮಾಡ್ತೀವಲ್ವಾ, ಇವಾಗ ನಮ್ಮ ಹತ್ರ ಕ್ಲೈಂಟ್ ಇಲ್ಲೇ ಇವಾಗ ಬೇರೆಯವರಿಗೆಲ್ಲ ನಾವು ಆನ್ಲೈನ್ ಅಲ್ಲೂ ಮಾಡ್ತೀವಿ, ಅಂದ್ರೆ ಬೇರೆ ರೆಮಿಡೀಸ್ ಎಲ್ಲ, ಬಟ್ ಇದನ್ನ ಅವರು ಇನ್ ಪರ್ಸನ್ ಇರ್ಬೇಕು ಅಲ್ವಾ ಗುರುಜಿ ಮಾಡ್ಕೊಡ್ಬೇಕಂದ್ರೆ? ಮತ್ತೆ ಹೆಂಗೆ ಮಾಡ್ಬಿಟ್ಟು ನಾವೇ ಇಟ್ಕೊಳ್ಳೋದಾ ಅಥವಾ ಹೆಂಗೆ? ನೀವು ಕೊಡ್ತೀರಾ ಅವ್ರಿಗೆ, ಪಾರ್ಸಲ್ ಕಳಿಸ್ತೀರಾ, ಕೊರಿಯರ್ ಮಾಡ್ತೀರಾ, ಡನ್ಸೋ ಮಾಡ್ತೀರಾ, ಬಂದ್ ತಗೊಳ್ತಾರ, ಇಲ್ಲ ನೀವೇ ಕೊಡ್ತೀರಾ ಹೋಗ್ಬಿಟ್ಟು? ಓಕೆ, ಮತ್ತೆ ಅವಾಗ ಬೇರೆಯವ್ರದೆಲ್ಲ ಕೈ ಮುಟ್ಟೋದು ಅದೆಲ್ಲ ಆಗತ್ತಲ್ವಾ, ಅದೆಲ್ಲ ಏನ್ ತೊಂದ್ರೆ? ಅದಕ್ಕೆ ಅವ್ರು ಆಕ್ಟಿವೇಟ್ ಮಾಡ್ಕೊಳ್ತಾರೆ, ಮತ್ತೆ ಓಕೆ, ನೀಟಾಗಿ ಮತ್ತೆ ಆಕ್ಟಿವೇಟ್ ಮಾಡ್ಕೊಳ್ತಾರೆ. ಕಟ್ಟೋರುನು ಮಾಡ್ಬೇಕಾ ಗುರುಜಿ? ಹಂಗೇನಿಲ್ಲ, ಕಟ್ಕೊಳ್ಳೋರು ಮಾಡ್ಕೊಂಡ್ರೆ ಸಾಕು. ಜನರಲಿ ಮನೆಯವರೇ ಕಟ್ಟೋದಲ್ಲ, ಇನ್ ಯಾರು ಕಟ್ತಾರೆ? ಹಾ, ಅದೇ ಅಪ್ಪ ಅಮ್ಮ ಅಥವಾ ಫ್ಯಾಮಿಲಿ ಪೀಪಲ್ ಕಟ್ತಾರೆ ಅಲ್ವಾ, ಅಷ್ಟೇ. ಕಟ್ಟೋರ್ ಏನ್ ಮಾಡೋದ್ ಬೇಕಾಗಿಲ್ಲ, ಕಟ್ಕೊಳ್ಳೋರ್ ಮಾತ್ರ ಮಾಡ್ಕೋಬೇಕು. ಮತ್ತೆ ಅವ್ರೇನ್ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದೇನ್ ಬೇಕಿಲ್ಲ ಅಲ್ಲ ಗುರುಜಿ? ಬರೀ ಏನು ಚಾರ್ಜ್ ಅವಶ್ಯಕತೆ. ಮಾಡ್ಕೊ. ಓಕೆ ಓಕೆ ಗುರುಜಿ, ಅದೇ ಡೌಟ್ ಇದ್ದಿತ್ತು. ಥ್ಯಾಂಕ್ ಯು. ಪದ್ಮಜ ಅವರೇ. ಸರ್ ನಮಸ್ತೆ. ನಾನು ಪೆಂಡಲಮ್ ಬಗ್ಗೆ ಹೇಳ್ಬೇಕು ಅನ್ಕೊಂಡೆ ಸರ್. ಮೊನ್ನೆ ನಮ್ಮ ಮನೆಯವರಿಗೆ ತುಂಬಾ ಅಸಿಡಿಟಿ ಬಂದ್ಬಿಡ್ತು, ಲೈಟ್ ಡೆವಲಪ್ ಹಾಕಿ. ನಾನು ನಮ್ಮ ಮನೆಯವ್ರು ಹೇಳಿದ್ರು ಪೆಂಡಲಮ್ ಜೊತೆ ನನಗೆ ಹೀಲ್ ಮಾಡೇನೆ ಹೇಳಿದ್ರು. ವಿತಿನ್ 2 minutes ಅಲ್ಲಿ ಅವ್ರಿಗೆ ಹೆಂಗ ನಿದ್ರೆ ಮಾಡಿದ್ರಂತೆ, ಏನ್ ನೋವು ಇಲ್ಲ ಏನಿಲ್ಲ, ತುಂಬಾ ಗುರಕೆ ಇಟ್ಕೊಂಡು ನಿದ್ರೆ ಮಾಡಿದ್ರು ಸರ್. ಸಖತ್ತಾಗಿ ವರ್ಕ್ ಆಯ್ತು. ನನ್ ಬೆಳಗ್ಗೆ ಎದ್ದು ಹೇಳ್ತಿದ್ರು, ನನ್ಗೆ ಗೊತ್ತಾಗೇ ಇಲ್ಲ ನೀನು ಹೀಲ್ ಮಾಡಿದ್, ನನಗೆ ಹಂಗೆ ನಿದ್ರೆ ಮಾಡಿದ್ ನಾನು ಹೇಳಿದ್ರು. ಹೀಗಾಗಿ ನಾನು ಇವತ್ತು ಥ್ರೆಡ್ ಮಾಡಿದ್ದೀನಿ ಸರ್ ನಾಟ್ದು. ನನಗೆ ತುಂಬಾ ಬ್ಯಾಕ್ ಪೇನು, ನೀ ಪೇನ್ ಎಲ್ಲ ಇದೆ ಸರ್. ನೀವು ಹೇಳಿದ್ರಲ್ವಾ ಇವತ್ತೇ ಮಂಗಳವಾರ ಅನ್ಕೊಂಡು ಮಾಡಿ ಅನ್ಸಿ, ನಾನು ಇವತ್ತೇ ಮಂಗಳವಾರ ಅನ್ಕೊಂಡು ಪ್ರತಿ ಒಂದ್ ನಾಟಿ ನಾನು ನನ್ನ ಹೆಸರು ಹಿಡ್ಕೊಂಡು ಒಂದೊಂದು ಧನ್ವಂತರಿ ಪೂಜೆ ಮಾಡಿದೀನಿ.
ಇದು ದೇವರ ಹತ್ರ ಇಟ್ಬಿಟ್ಟು ನಾಳೆ ಬೆಳಗ್ಗೆ ಗುರುದು ದರ್ಶನ ಮಾಡ್ಕೊಂಡು ಕಟ್ಕೊಂತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. Done. Superb. Like this, you can make knots. Knots ready ಮಾಡಿ you can activate and give to the clients. Okay, ಸೂಪರ್ ಆಗಿ ರೆಡಿ ಮಾಡಿ ಕೊಡಬಹುದು. ಗ್ರಾಟಿಟ್ಯೂಡ್ ಗಾಯತ್ರಿ ಅವರೇ. ನಮಸ್ತೆ ಗುರುಜಿ. ಗುರುಜಿ ಆಕ್ಚುಲಿ ನಾನು ಪೆಂಡುಲಮ್ ಬಗ್ಗೆ ಒಂಚೂರು ಹೇಳ್ಬೇಕು ಅನ್ಕೊಂಡಿದ್ದೆ. ಆಕ್ಚುಲಿ ಇವತ್ತು ನನ್ನ ಮಗಂದು ಥ್ರೋಬಾಲ್ ಮ್ಯಾಚ್ ಇತ್ತು ಗುರುಜಿ. ಸೊ ನನ್ನ ಮಗ ಇಟ್ಕೊಂಡು ಯಾವತ್ತು ಅವನು ಆಕ್ಚುಲಿ ಸ್ಪೇರ್ ಆಗಿ ಯೂಸ್ ಮಾಡ್ತಿದ್ರಂತೆ, ನಾಟ್ ಲೈಕ್ ಮೇನ್ ಪ್ಲೇಯರ್ ಆಗಿ. ಸೊ ಅವ್ನು ಪ್ರತಿ ಸತಿ ತುಂಬಾ ಬೇಜಾರ್ ಮಾಡ್ಕೊಂತಿದ್ದ. ನಿನ್ನೆ ರಾತ್ರಿ ಅರೌಂಡ್ ಇಟ್ ವಾಸ್ 10 o'clock ಗುರುಜಿ ಅವ್ನ್ ಎಬ್ಸ್ಬಿಟ್ಟು, ಅಮ್ಮ ನೀವು ಪೆಂಡುಲಮ್ದೆಲ್ಲ ಕಲ್ತಿದ್ರಲ್ಲ, ಸೊ ನನ್ ಗೇಮ್ ಎಲ್ಲ ಚೆನ್ನಾಗ್ ಆಡಕ್ಕೆ, ನಾನ್ ಮೇನ್ ಪ್ಲೇಯರ್ ಆಗಿ ಆಟ ಆಡಕ್ಕೆಲ್ಲಾನು ನಿನ್ ಪೆಂಡುಲಮ್ ಎಲ್ಲಾನು ವರ್ಕ್ ಆಗತ್ತಾ ಅಂತ ಲೈಕ್ ಎಬ್ಬಿಸ್ಬಿಟ್ಟು ಕೇಳ್ತಿದ್ದ. ಆಗತ್ತೆ ಅಂತ ಅಂದ್ಬಿಟ್ಟು ಲೈಕ್ ರಾತ್ರಿ ನಾನು ಒಂದ್ಸತಿ ಮಾಡ್ದೆ, ಮತ್ತೆ ಸಂಜೆ ಒಂದ್ಸತಿ ಮಾಡ್ದೆ ಗುರುಜಿ. ಸಂಜೆ ಲೈಕ್ ಅರೌಂಡ್ 4 o'clock ಅವ್ನು ಆಡೋ ಟೈಮ್ ಅಲ್ಲಿ ಇಟ್ ವಾಸ್ ಲೈಕ್ ಅವ್ನ್ ಮೇನ್ ಪ್ಲೇಯರ್ ಆಗಿ ತಗೊಂಡಿದ್ದಾರೆ, ಅವ್ನ್ ಗೇಮ್ ವಿನ್ ಆಗಿ ಬಂದಿದ್ದಾನೆ ಗುರುಜಿ. ಹಿ ಫೆಲ್ಟ್ ಸೋ ಹ್ಯಾಪಿ ಅಂಡ್ ಹಿ ಸೆಡ್ ದಟ್ ನಿಜವಾಗ್ಲೂ ನನ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ. ಸೂಪರ್ ಮೇಡಮ್, ಕಂಗ್ರಾಚುಲೇಷನ್ಸ್. ಗುರುಜಿ ನನ್ ಮಗ ಥ್ಯಾಂಕ್ಸ್ ಹೇಳ್ತಾನಂತೆ, ಕರೀಲಾ? ಸಾತ್ವಿಕ್ ದಾದಾ ದಿನ ಸರ್ ಮಾತಾಡು. ಥ್ಯಾಂಕ್ ಯು ಗುರುಜಿ. Very good, very good. Very good. Congratulations. Really proud of you. All the best. ಥ್ಯಾಂಕ್ ಯು ಗುರುಜಿ. ಎಲ್ಲರೂ ವಿಶ್ ಮಾಡಿ ಒಂದ್ಸರಿ. Congratulations. Congratulations, Puta. Congratulations, all the best. Conscious congratulations. Best. All the best. Thank you. All the best. ನಮಗೆ ಕಟ್ಕೋಬೋದಾ? ನಿಮಗೆ ಅಂತ ನೀವು ಮಾಡಿಕೊಂಡು ಆಕ್ಟಿವೇಟ್ ನಿಮಗೆ ಅಂತ ನೀವು ಮಾಡಿದ್ರೆ ಅದು ನೀವು ಕಟ್ಕೊಳ್ತೀರಾ. ಆರೋಗ್ಯದ ದಾರ ನಿಮಗೆ ಅಂತ ನೀವು ಮಾಡಿದ್ರೆ ನೀವು ಕಟ್ಕೊಳ್ತೀರಾ ಡೆಫಿನೆಟ್ಲಿ. ನೀವು ಬೇರೆಯವ್ರಿಗೆ ಅಂತ ಅದನ್ನ ತಯಾರು ಮಾಡಿದ್ರೆ, ಅವ್ರಿಗಂತ ನೀವು ಎನರ್ಜೈಸ್ ಮಾಡಿದ್ರೆ ಅದು ಅವ್ರಿಗೆ. ಅದು ವಿದ್ಯಾಲತಾ ಅವರೇ. ನಮಸ್ತೆ ಗುರುಜಿ. ನನಗೆ 9 knots ಆಗ್ತೀವಲ್ಲ, ಅದೊಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ ಗುರುಜಿ. ಅಂದ್ರೆ ಫಸ್ಟ್ ನಾಟ್ ಹಾಕಿದಾಗ ಸೆಕೆಂಡ್ ಅದು ಕಾರ್ನರ್ಲಿ ಆಗ್ತೀವಿ, ಫಸ್ಟ್ ಅಂಡ್ ಸೆಕೆಂಡ್ ಅಂಡ್ ಮಿಡ್ಲ್ ಅಲ್ಲಿ. ನೆಕ್ಸ್ಟ್ ಇದು ಒಂದು ಸ್ವಲ್ಪ ಮಾಡೋಣಲ್ಲ, ನಾಳೆ ಮಾಡ್ತೀವಲ್ವಾ, ಗೊತ್ತಾಗತ್ತೆ. ಓಕೆ ಗುರುಜಿ. ಡೋಂಟ್ ವರಿ, ನಾಳೆ ಮಾಡ್ತೀವಲ್ವಾ. ಓಕೆ ಗುರುಜಿ, ಥ್ಯಾಂಕ್ ಯು. BN ನಾಗೇಶ್ವರ್. ನಮಸ್ಕಾರ ಗುರುಜಿ. ಇದು 3ನೇ ಸಲ ಕ್ಲಾಸ್ ಅಲ್ಲಿ ನಾನು ನಿಮ್ ತಮ್ಮನ್ನ ಭೇಟಿ ಆಗ್ತಿರೋದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಗುರುಜಿ. ನನ್ಗೆ ಪೆಂಡುಲಮ್ ಅಲ್ಲಿ ತುಂಬಾ ಒಳ್ಳೆ ಚೆನ್ನಾಗಿ ಕೆಲಸ ಆಗ್ತಾ ಇದೆ. ಮತ್ತೆ ನಾಸಲ್ದೊಂದು ಹೇಳಿದ್ರಿ, ಅದನ್ನ ನನ್ಗೆ ತುಂಬಾ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಇರ್ತಿತ್ತು. ಬೆಳಿಗ್ಗೆ ಎದ್ದ ತಕ್ಷಣ ಕರಾಗ್ರೆ ವಸತಿ ಎಲ್ಲ ಮಾಡ್ಕೊಂಡು ಮೆಡಿಟೇಷನ್ ಮಾಡಿ ನಾನ್ ಕಾಲ್ ಬಿಡ್ಬೇಕಾದ್ರೆ ಯಾವ ಭಾಗದಿಂದ ನಾಸಲ್ ಬರುತ್ತೆ, ಲೆಫ್ಟ್ ಅಲ್ಲಿ 3 days ಗಮನಿಸಿದೀನಿ ಗುರುಜಿ. ಲೆಫ್ಟ್ ಅಲ್ಲಿ ಬಿದ್ದಾಗ ಕೆಲಸಗಳು ಸ್ವಲ್ಪ ಕಡಿಮೆ, ರೈಟ್ ಅಲ್ಲಿ ನಾಸಲ್ ಕನ್ಸೆಕ್ಷನ್ ತುಂಬಾ ಚೆನ್ನಾಗಾದಾಗ ನನ್ ಕಾಲಿಟ್ಟು ನೆಕ್ಸ್ಟ್ ಆದಾಗ ತುಂಬಾ ಎನರ್ಜಿ ಫ್ಲೋ ಆದಂಗ ಆಗುತ್ತೆ. ಮತ್ತೆ ನನ್ಗೆ ಅವತ್ತಿನ 12 hours ಕೂಡ ಬೆಳಿಗ್ಗೆ 6ರಿಂದ ಸಾಯಂಕಾಲ 6 ಗಂಟೆನೂ ತುಂಬಾ ವರ್ಕ್ ಮಾಡ್ತೀನಿ. ಈಗ 3-4 days ಇಂದ ಹೆವಿ ವರ್ಕ್ ಮಾಡ್ತಾ ಇದ್ದೀನಿ. ವೆರಿ ಎನರ್ಜೆಟಿಕ್ ಆಗಿದ್ದೀನಿ. ನನ್ಗೆ ಎನರ್ಜಿನೇ ಮಿಸ್ ಆಗ್ತಾ ಇಲ್ಲ. ಮಧ್ಯಾಹ್ನ ಟೈಮ್ ಮೊದ್ಲು ತುಂಬಾ ಲೇಜಿ ಆಗ್ಬಿಡ್ತಾ ಇದ್ದೆ, ಮತ್ತೆ ನಿದ್ದೆ ಬಂದ್ಬಿಡ್ತಾ ಇತ್ತು. ಬಟ್ ಈಗ ಏನು ಆಗ್ತಾ ಇಲ್ಲ. ನಾನು ತುಂಬಾ ಗ್ರಾಟಿಟ್ಯೂಡ್ ನಿಮ್ಗೆ ಸಲ್ಲಿಸ್ತೀನಿ. ತುಂಬಾ ಕೆಲ್ಸ ಆಗ್ತಾ ಇದೆ. ನಾನು ನಿಜವಾಗ್ಲೂ ಬಹಳ ಆಸಕ್ತಿ ಆಗಿದೆ ಗುರುಜಿ. ಆಮೇಲೆ ನಂದು ಇದ್ರಲ್ಲೂ ಕೂಡ ರಿಂಗ್ಸ್ ಎಲ್ಲ ನಾನು ಇದ್ ಮಾಡ್ಕೊಂಡಿದ್ದೆ, ಕೈಯಲ್ಲಿ ರಿಂಗ್ ಎಲ್ಲ ವೇರ್ ಮಾಡಿದೆ. ಬಟ್ ಅದು ಪೆಂಡುಲಮ್ ಡೌಸಿಂಗ್ ಮಾಡಿದಾಗ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅನ್ನೋದು ಕೂಡ ತೋರಿಸ್ತು. ಅದು ಯಾವ್ದು ಕೆಲ್ಸ ಆಗ್ತಾ ಇಲ್ಲ. ಅದನ್ನ ಕಳೆದು ಮಡಗದ್ಮೇಲೆ
ನನ್ಗೆ ತುಂಬಾ ಚೆನ್ನಾಗಿ ಕೆಲಸ ಆಗ್ತಾ ಇದೆ ಗುರುಜಿ. ತುಂಬಾ ಒಳ್ಳೆ ವರ್ಕ್ ಆಗ್ತದೆ. ನಾನು ವೆರಿ ಮಚ್ ಥ್ಯಾಂಕ್ಸ್ಫುಲ್ ಗುರುಜಿ. ಐ ಆಮ್ ಗ್ರಾಟಿಟ್ಯೂಡ್ ಫಾರ್ ಯು. ಓಕೆ, ಸೂಪರ್. ಥ್ಯಾಂಕ್ ಯು ಸೋ ಮಚ್ ನಾಗೇಶ್ ಅವರೇ. ಆಲ್ ದ ಬೆಸ್ಟ್. ನಾಗರಾಜ್ ಅವರೇ ಮಾತಾಡಿ. ನಮಸ್ಕಾರ ಗುರುಜಿ. ಎಸ್. ಈಗ ಪೆಂಡುಲಮ್ ಡೌಸಿಂಗ್ ಬಂದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಮತ್ತೆ ಅದರಿಂದ ಕ್ವಶನ್ ಆನ್ಸರ್ಸ್ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ. ಅದರಲ್ಲಂತೂ ನಮಗೆ ಒಳ್ಳೆ 100% ರಿಸಲ್ಟ್ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ತುಂಬಾ ಧನ್ಯವಾದಗಳು ನಾಲೆಡ್ಜ್ ಕೊಟ್ಟಿದ್ದಕ್ಕೆ. ಜೊತೆಗೆ ಇನ್ನೊಂದೇನಂದ್ರೆ, ಈಗ ಈ ನಾಟ್ಸ್ ರೆಮಿಡಿಯನ್ನು ಹೇಳ್ತಾ ಇದ್ರೆ, ಈಗ 1 2 3 4 ಸೀಕ್ವೆನ್ಸ್ ಅಲ್ಲಿ ಹಾಕೊಂಡು ಹೋಗ್ಬೇಕಾದ್ರೆ ಫಸ್ಟ್ 1 ಹಾಕ್ತಿವಿ, 2ನೇ ಸೆಕೆಂಡ್ ಹಾಕ್ಬೇಕಾದ್ರೆ 1ನೇ ಗಂಟು ಆ 2ನೇ ಇದು ಓಲಲ್ಲಿಂದ ಈಚೆ ತಗೋಬೋದಾ, ಇಲ್ಲ ನೆಕ್ಸ್ಟ್ ಮುಂದಕ್ಕೆ ತಗೊಂಡು ಹೋಗ್ಬೇಕು? ಹಂಗೇನಿಲ್ಲ, ಅದ್ರೊಳಗಡೆಯಿಂದ ಮೊದಲನೇ ಗಂಟು ಬಂದ್ರು ನೋ ಪ್ರಾಬ್ಲಮ್. 2ನೇದು ಹಾಕಿರ್ತೀರ, 3ನೇದು ಹಾಕಿರ್ತೀರ, 4ನೇ ಗಂಟು ಹಾಕ್ಬೇಕಾದ್ರೆ ಆ ಲೂಪ್ ಒಳಗಡೆಯಿಂದ 3 ನಾಟ್ಗಳು ಒಳಗಡೆಯಿಂದ ಆಚೆ ಬರುತ್ತೆ. ನೋ ಪ್ರಾಬ್ಲಮ್, ಡೋಂಟ್ ವರಿ. ಸರಿ ಗುರುಗಳೇ, ಧನ್ಯವಾದಗಳು ಗುರುಗಳೇ. ತುಂಬಾ ಒಳ್ಳೆ ನಾಲೆಡ್ಜ್ ಕೊಡ್ತಾ ಇದ್ದೀರಾ. ನಿಜವಾಗ್ಲೂ ನಮ್ಮ ಪುಣ್ಯ ಅಂತ ಹೇಳ್ಬೇಕು ಇದನ್ನೆಲ್ಲ. ದೇವರು ಎಲ್ಲ ಆಶೀರ್ವಾದ ಮಾಡಿತ್ತು. ದೇವರ ಆಶೀರ್ವಾದದಿಂದ, ನಿಮ್ಮ ಆಶೀರ್ವಾದದಿಂದ, ತಂದೆ ತಾಯಿ ಆಶೀರ್ವಾದದಿಂದ ಒಳ್ಳೆ ಜಾಗ ಸಿಕ್ಕಿದೆ ನಮ್ಗೆ. ತುಂಬಾ ತುಂಬಾ ಧನ್ಯವಾದಗಳು ಗುರುಗಳೇ. ಸೂಪರ್. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಸರ್. ಉಷಾ ಮಹಾದೇವ್. ನಮಸ್ತೆ ಸರ್. ಹೇಳ್ತೀರಿ ಸರ್? ನನ್ ಮಗಳು ನಾಳೆ ಡ್ಯೂಟಿ ಜಾಯ್ನ್ ಆಗ್ತಾಳೆ ಸರ್. ಬ್ಲೆಸ್ಸಿಂಗ್ ಬೇಕು ಸರ್ ಅವಳಿಗೆ. Yes, yes. Congratulations and all the best for the new job and all the best. Lots of ಕೊಡ್ತೀನಿ blessings. ಸರ್, ಒಂದ್ ನಿಮಿಷ ಅವಳಿಗೆ ಮಾತಾಡ. ಒಂದ್ ನಿಮಿಷ ಸರ್ ಕೊಡ್ತೀನಿ. ಹಲೋ ಸರ್, ಗುಡ್ ಈವ್ನಿಂಗ್. Yes. Namaste. ಯಾವ ಕಂಪನಿ? ಕಿಂಡ್ರಲ್ ಅಂತ ಮಾನ್ಯತಾ ಟೆಕ್ ಪಾರ್ಕ್ ಅಲ್ಲಿ ಇದೆ. Wow, nice. So congratulations and all the best for your ಅಮ್ಮ ಯಂತ್ರ ಮಾಡ್ಕೊಟ್ಟಿದ್ರು ಅಂತ ಹೇಳ. future and growth and success. ಒಳ್ಳೆದಾಗ್ಲಿ. ಥ್ಯಾಂಕ್ ಯು ಸರ್. Very happy. Very happy for you. All the best, ಯಂತ್ರ madam. ಮಾಡ್ಕೊಟ್ಟಿದ್ರು ಸರ್. ಥ್ಯಾಂಕ್ ಯು ಸರ್. Thank you so much, Usha ಅವರೇ, for your success story. All the best. Okay, ನಯನ ಅವರೇ ಹೇಳಿ. ನಮಸ್ತೆ ಗುರುಜಿ. ಗುರುಜಿ, ನಾನು ಸಕ್ಸಸ್ ವಿಡಿಯೋನ ಆಗ್ಲೇ ಶೇರ್ ಮಾಡಿದ್ದೀನಿ. ಈ ನಾಟ್ಸ್ ಬಗ್ಗೆ ಗಂಧ ಗಾಳಿನೇ ಇರ್ಲಿಲ್ಲ. ಇದು ಹೊಸ ರೀತಿಯ ಗುರುಜಿ, ತುಂಬಾ ಚೆನ್ನಾಗಿದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮತ್ ನನ್ಗೂ ನಿನ್ನೆ ಅಲ್ಲ, ಇವತ್ ಬೆಳಿಗ್ಗೆ ಏನಾಯ್ತು, ಹೀಗೆ ಒಬ್ರಿಗೆ ಕ್ಲೆನ್ಸ್ ಮಾಡಿ ಚಾರ್ಜ್ ಮಾಡ್ತಾ ಇದೆ ಚಕ್ರದು. ಅವ್ರದ್ದು ಮೂಲಾಧಾರ ವರ್ಕ್ ಆಗ್ತಿರ್ಲಿಲ್ಲ ಕರೆಕ್ಟ್ ಆಗಿ. ಸೊ ಅದು ತುಂಬಾ ಜೋರಾಗಿ ಸ್ವಿಂಗ್ ಆಗಿ 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 ಕೈಯಿಂದಾನೇ ಬಿದ್ದು ಒಡೆದೇ ಹೋಯ್ತು ಗುರುಜಿ. ಸೊ ಮೂಲಾಧಾರ ಚಕ್ರನೇ ಬಂದ್ಬಿಟ್ಟಿದೆ ಕೆಳಗಡೆ. ಸೊ ಇದನ್ನ ಏನ್ ಮಾಡೋದು? ಹೊಸದೇ ತಗೊಳ್ಳೋದಾ ಅಥವಾ ಇದನ್ನ ಡಿಸ್ಪೋಸ್ ಮಾಡ್ಬಿಡ್ಲಾ? ಸೊ ಅದರಿಂದ ಅವ್ರಿಗೇನಾದ್ರೂ ಎಫೆಕ್ಟ್ ಆಗತ್ತಾ ಏನು ಅಂತ. ಅವ್ರಿಗೆ ಎಫೆಕ್ಟ್ ಅಂತಲ್ಲ, ಅಂದ್ರೆ ಅಷ್ಟು ಬ್ಲಾಕೇಜ್ ಆಗಿದೆ ಅಂಡ್ ಸೊ ಚಾರ್ಜ್ ಮಾಡಿ ಅವ್ರಿಗೆ ಅದೇ ತರ. ಓಕೆ, ಸಿಕ್ಕಾಪಡೆ ಜೋರಾಗಿ ತಿರ್ಗಿ 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 ಕೈಯಿಂದಾನೇ ಜಾರಿ ಕೆಳಗಡೆ ಬಿತ್ತು. ಅಷ್ಟಕ್ಕೆ ಹೊಡೆದೇ ಹೋಯ್ತು. ಸೊ ಏನಪ್ಪಾ ಇದು ಹಿಂಗಾಯ್ತು ಅಂತ ಹೊಸ್ದಾಗ್ತಾ ಒಂಥರ. ಡೋಂಟ್ ವರಿ, ಡೋಂಟ್ ವರಿ. ಅವರ ಒಂದು ನೆಗೆಟಿವಿಟಿ ಹೀಲ್ ಆಗ್ಲಿಕ್ಕೆ ಅದು ಕೆಲಸ ಮಾಡ್ತು ಅಂಡ್ ಅದು ಅದರ ಟೈಮ್ ಮುಗೀತು, ಅದು ಕ್ಲಿಯರ್ ಆಯ್ತು ಓಕೆ, ಅಷ್ಟೇ. So ಹೊಸದ್ ಸರಿ ತಗೊಳ್ಳಿ. ಗುರುಜಿ. ಅಂಡ್ ಒನ್ ಮೋರ್ ಥಿಂಗ್ ಗುರುಜಿ, ಇವತ್ತು ನೀವು ಹೇಳ್ಕೊಟ್ರಲ್ಲ ನಾಟ್ಸ್, ಈಗ ಒಂದೇ ವ್ಯಕ್ತಿಗೆ ಸೊಂಟ ನೋವು ಇದೆ, ಮಂಡಿ ನೋವು ಇದೆ, ಇನ್ನೊಂದ್ 3-4 ಇರುತ್ತೆ, ಒಂದೇ ಥ್ರೆಡ್ ಅಲ್ಲಿ ಮಾಡ್ಬೋದಾ? ಎಲ್ಲದಕ್ಕೂ ಸೇರಿಸಿ ಆರೋಗ್ಯಕ್ಕೆ ಅಂತ ಮಾಡ್ತೀವಿ. ಓಕೆ ಓಕೆ, ಸರಿ ಗುರುಜಿ. ಥ್ಯಾಂಕ್ ಯು ಫಾರ್ ದ So ಏನು ಅಫರ್ಮೇಶನ್ ಕೊಡ್ಬೇಕಾದ್ರೆ ಅಥವಾ ಏನ್ ಹೇಳ್ಬೇಕಾದ್ರೆ ಮಂಡಿ ನೋವು, ಬ್ಯಾಕ್ ಪೇನು, ಪ್ರತಿಯೊಂದು ಏನೇ ಆರೋಗ್ಯದ ಸಮಸ್ಯೆಗಳು ಅದಕ್ಕೆಲ್ಲಾನು ಹೇಳ್ಕೊಂಡು ಅದೆಲ್ಲ ಹೀಲ್ ಆಗೋ ತರ, ಒಳ್ಳೇದಾಗೋ ತರ ಆಗ್ತಾ ಇದೆ ಅಂತ ಹೇಳಿ ಅಫರ್ಮೇಶನ್ ಕೊಟ್ಟು ಆಕ್ಟಿವೇಟ್ ಮಾಡ್ತೀರ. ಮಂಜುನಾಥ್ ಅವರೇ. ಎಸ್ ಗುರುಜಿ ನಮಸ್ಕಾರ. ಹ್ಯಾಪಿ ಈವ್ನಿಂಗ್ ಗುರುಜಿ. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀರಾ? ಸೂಪರ್ ಸೂಪರ್. ನಾನು ಬಹಳ ದೂರ ಬಂದಿದ್ದೀನಿ ಗುರುಜಿ. ಡೆಲ್ಲಿಗೆ ಬಂದಿದ್ದೀನಿ. ಕಳೆದ 1 ತಿಂಗಳಿಂದ ಡೆಲ್ಲಿಯಲ್ಲಿ ಇದ್ದೀನಿ. ಸ್ಪೆಷಲ್ ಟ್ರೈನಿಂಗ್ ಮೇಲೆ ಬಂದಿದ್ದೀನಿ. ಸೂಪರ್. ಡಿವೈನ್ ಬ್ಲೆಸ್ಸಿಂಗ್ಸ್. ಇಂಡಿಯನ್ ಎಂಬಸಿಗೆ ಸೆಲೆಕ್ಷನ್ ಆಗ್ತಾ ಇದ್ದೀನಿ. ಅದಕ್ಕಾಗಿ ಸ್ಪೆಷಲ್ ಟ್ರೈನಿಂಗ್ ಆಗ್ತಾ ಇದೆ. ಅಬ್ರಾಡ್ ಅಲ್ಲಿ ನಮಗೆ ಜಾಬ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಆಫ್ಟರ್ 1 year
ವಿಲ್ ಬಿ ಪೋಸ್ಟಿಂಗ್ ಇನ್ ಅಬ್ರಾಡ್. ಬಹಳ ಖುಷಿ ಆಗ್ತಾ ಇದೆ ಗುರುಜಿ, ನಿಮ್ಮನ್ನ ಲೈವ್ ಕ್ಲಾಸ್ ಅಲ್ಲಿ ನೋಡ್ಬೇಕು ಅಂತಾನೆ ತುಂಬಾ ದಿವಸದಿಂದ ಕಾಯ್ತಾ ಇದೀವಿ. ಎಂತ ಸಮಯದಲ್ಲಿ ಅಂದ್ರೆ ಈಗ ನಮ್ಗೆ ಸಮಯದ ಅಭಾವ ತುಂಬಾ ಹೋಗಿದೆ, ನಮ್ಗೆ ತುಂಬಾ ರೆಸ್ಟ್ರಿಕ್ಷನ್ಸ್ ಇದೆ. ಆರ್ಮಿ ಬೇಸ್ಡ್ ಕ್ಯಾಂಪ್ ಅಲ್ಲಿ ನಾವು ಟ್ರೈನಿಂಗ್ ಮಾಡ್ತಾ ಇರೋದ್ರಿಂದ ಸಾಮಾನ್ಯವಾಗಿ ನಮ್ಗೆ ಮೊಬೈಲ್ ಕೊಡಲ್ಲ. ತುಂಬಾ ರಿಕ್ವೆಸ್ಟ್ ಮಾಡಿ ಎಲ್ಲ ಮಾಡಿ ಇಸ್ಕೊಂಡಿದೀವಿ. ದಯವಿಟ್ಟು ಲೈವ್ ಕ್ಲಾಸಸ್ ಅಲ್ಲಿ ಏನೇ ಸಾಧ್ಯ ಆಗುತ್ತೋ ಆದಷ್ಟು ಬೇಗ ಎಲ್ಲ ಕಲ್ಸ್ಕೊಡಿ. ಇದನ್ನ ಪ್ರಪಂಚಾದ್ಯಂತ ನಾವು ಪಸರಿಸ್ಬೇಕು ಅಂತೇಳಿ ನನ್ನ ಮನ್ಸಾಗಿದೆ. ದಯವಿಟ್ಟು ತಾವು ಲೈವ್ ಕ್ಲಾಸ್ ಮಾಡಿ. ಮತ್ತೆ ಇನ್ನೊಂದು ಹಂಬಲ್ ರಿಕ್ವೆಸ್ಟ್, ನಾನು ಮೆಸೇಜ್ ಕೂಡ ಮಾಡಿದ್ದೆ ತಮ್ಗೆ, ನಮ್ಮ DMC ಕ್ಲಾಸಸ್ ಅನ್ನ ದಯವಿಟ್ಟು ಕಂಪ್ಲೀಟ್ ಮಾಡ್ಬಿಡಿ ಗುರುಜಿ. ತುಂಬಾ ಡಿಲೇ ಆಗ್ತಿದ್ರೆ ಬಹುಶಃ ಎಲ್ಲ ಮರ್ತೋಗ್ತೀವಿ ಅನ್ನೋ ಭಯ ಆಗ್ತಾ ಇದೆ. 180 ಡೇಸ್ ಆಗೋಗ್ತಾ ಇದೆ, ನಿಮ್ದು ಇದು ಕೂಡ ಮುಗೋಗ್ತಾ ಇದೆ. ಸೊ ಹಂಗಾಗಿ ದಯವಿಟ್ಟು ಸಾಧ್ಯವಾದಷ್ಟು ನಮ್ಗೆ ಲೈವ್ ಕ್ಲಾಸಸ್ ಅನ್ನ ಮಾಡಿ. ನಾವು ನಿಮ್ಮನ್ನ ಲೈವ್ ಅಲ್ಲಿ ನೋಡೋಕೆ ಇಷ್ಟಪಡ್ತೀವಿ ಗುರುಜಿ. ಆಡಿಯೋದ ಸುಮ್ಮನೆ ರೆಕಾರ್ಡಿಂಗ್ ಅಲ್ಲಿ ನೋಡೋದಕ್ಕಿಂತ ಲೈವ್ ಕ್ಲಾಸಸ್ ಅಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತೀವಿ. ದಯವಿಟ್ಟು ಮಾಡ್ಕೊಡಿ, ಇದು ನನ್ನ ಹಂಬಲ್ ರಿಕ್ವೆಸ್ಟ್ ಎಲ್ಲರೂ ಪರವಾಗಿ. ಯಾರು ಏನ್ ಮಿಸ್ಟೇಕ್ ಆಗಿದೆ ಗೊತ್ತಿಲ್ಲ, ಯಾಕೆ ಡಿಲೇ ಮಾಡ್ತಿದಾರೆ ಅಂತ ಅರ್ಥ ಆಗ್ಲಿಲ್ಲ, ಅಥವಾ ನಿಮ್ ಶೆಡ್ಯೂಲ್ಸ್ ತುಂಬಾ ಬ್ಯುಸಿ ಆಗಿ ಹೋಗಿದ್ಯಾ ಅದು ಗೊತ್ತಾಗ್ತಾ ಇಲ್ಲ. ದಯಮಾಡಿ ಕಂಪ್ಲೀಟ್ ಮಾಡ್ಕೊಡಿ ಅಂತ ಒಂದು ಹಂಬಲ್ ರಿಕ್ವೆಸ್ಟ್ ಗುರುಜಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಅವರೇ. ಟೀಮ್ನ ಕಾಂಟ್ಯಾಕ್ಟ್ ಮಾಡಿದ್ದೆಲ್ಲ ಅಪ್ಡೇಟ್ ಹೇಳ್ತಾರೆ, ಅಪ್ಡೇಟ್ ಮಾಡ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ವೆರಿ ಹ್ಯಾಪಿ ಫಾರ್ ಯು. ಕಂಗ್ರ್ಯಾಚುಲೇಷನ್ಸ್ ಸರ್. ಓಕೆ, ರಾಯಲ್ ರೇಖಾ. ನಮಸ್ಕಾರ ಸರ್. ನಾನು ಇವತ್ತು ನನ್ನನ್ನು ಕರೆಯಲ್ಲ ಅನ್ಕೊಂಡ್ಬಿಟ್ಟಿದ್ದೆ, ಕರೆದಿದ್ದೀರಾ, ತುಂಬಾ ನನಗೆ ಖುಷಿ ಆಗ್ತಿದೆ. ನಿಮಗೆ ಎಷ್ಟು ನಾನು ಕೃತಜ್ಞತೆ ಹೇಳಿದ್ರು ಸಾಕಾಗಲ್ಲ ಸರ್. ನಾನು ಈ ನ್ಯೂಮರಾಲಜಿಗೆ ಸೇರ್ಕೊಂಡಿದ್ದೆ ನನ್ನ ಮಗನ ಮದುವೆ ವಿಷಯಕ್ಕೆ ಅಂತ ಹೇಳಿದ್ದೆ ಸರ್. ಅದು ಈಗ ಸಂತೋಷದ ವಿಷಯ ಅಂದ್ರೆ ನನ್ನ ಮಗನ ಮದುವೆ ಸೆಟ್ ಆಗಿದೆ ಸರ್. ನಿಮ್ಮನ್ನ ಭೇಟಿ ಆಗ್ಬೇಕು, ನನ್ನ ಮಗನ್ನೂ ಕರ್ಕೊಂಡು ಬಂದು ಅಂತ ಅನ್ಕೊಂಡಿದೀನಿ ಸರ್. ತಮ್ಮನ್ನ ಭೇಟಿ ಆಗೋದಕ್ಕೆ ನನ್ನ ಮಗ ಸೊಸೆ ಇಬ್ಬರನ್ನೂ ಕರ್ಕೊಂಡ್ಬರ್ತೀನಿ, ಸೊಸೆ ಆಗೋರ್ನು ನಿಮ್ಮ ಆಶೀರ್ವಾದ ಕೊಡಿ ಅವ್ರಿಗೆ. ಅವ್ರು ಸೆಟ್ ಆಗಿದೆ, ತುಂಬಾ ಖುಷಿ ಆಗ್ತಿದೆ ಸರ್. ನಮ್ಗೆ ಏನ್ ಅಂದ್ಕೊಂಡಿದ್ವೋ, ಯಾವ ತರ ಹುಡುಗಿ ಬೇಕು ಅನ್ಕೊಂಡಿದ್ವೋ ಅದೇ ತರ ಹುಡುಗಿ ಫ್ಯಾಮಿಲಿ ಸಿಕ್ಕಿದೆ. ನಾನು ಪ್ರತಿ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಲಿ ರಿಚುವಲ್ನು ಬರೀತಿದ್ದೆ. ಬರ್ದಿದ್ದು ಹೆಂಗೆ ಸರ್, 15 ದಿನದೊಳಗೆ ಇದಾಗಬೇಕು ಅಂತ ಬರೆದ್ರೆ ಅದು ಗ್ಯಾರಂಟಿ ಆಗಿದೆ ಸರ್. ಮತ್ತೆ ನಂದು 4 ಅಂಗಡಿ ಬಾಡಿಗೆನೂ ಹೋಗಿದೆ. ಏನೇನೋ ಖರ್ಚು ಮಾಡಿದ್ವಿ. ನಾನು ಈ ಕ್ಲಾಸ್ ನಿಮಗೆ ಕೊಟ್ಟಿರೋ ಫೀಸು ಯಾವ್ಯಾವುದಕ್ಕೂ ಅಲ್ಲ ಸರ್. ನಾವು ತುಂಬಾ ಕಲಿತಾ ಇದ್ದೀವಿ, ತುಂಬಾ ಚೆನ್ನಾಗಿದೆ, ತುಂಬಾ ಹೇಳಕ್ಕಾಗಲ್ಲ ಅಷ್ಟು ಇದೆ ಸರ್. ಮತ್ತೆ ಇವತ್ತಿನ ಕ್ಲಾಸ್ ಬಗ್ಗೆ ಅಂತ ಅಂದ್ರೆ, ಈ ಅಫರ್ಮೇಶನ್ ಕನ್ನಡದಲ್ಲಿ ಸಿಗುತ್ತಾ ಸರ್? ಇಂಗ್ಲಿಷಲ್ಲೇ ಹೇಳಿದ್ರಿ, ಅದು ಮರ್ತೋಗ್ಬಿಡುತ್ತೆ ಅನ್ಸುತ್ತೆ ನನಗೆ, ನನ್ನ ಪರ್ಸನಲ್. ಅದನ್ನೊಂದ್ಸಲ ಕನ್ನಡದಲ್ಲೂ ಹೇಳಿ ಸರ್. ಈಗ ಅದೆಲ್ಲ ಇರೋದೇ ಸ್ಪೆಲ್ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಏನು ಹೇಳಿ ನಿಲ್ಸಿ ನೋಡೋಣ, ಅದು ಟ್ರಾನ್ಸ್ಲೇಟ್ ಆಗುತ್ತಾ ನೋಡ್ತೀನಿ. ಸರ್ ಅದು ಮಾಡ್ಕೊಟ್ರೆ ಅದು ತುಂಬಾ ಅನುಕೂಲ ಸರ್. ನಿಮ್ಮನ್ನ ಭೇಟಿ ಆಗಕ್ಕೆ ಒಂದು ಅವಕಾಶ ಕೊಡಿ ಸರ್. ಟೀಮ್ನ ಕಾಂಟ್ಯಾಕ್ಟ್ ಮಾಡಿ ಮೇಡಮ್, ಹೇಳ್ತಾರೆ ಎಲ್ಲ. ಸರಿ ಸರ್, ಆಯ್ತು. ತುಂಬಾ ಧನ್ಯವಾದ ಸರ್. ತುಂಬಾ ಖುಷಿ ಆಗ್ತಿದೆ, ಎಷ್ಟು ಹೇಳಿದ್ರು ಸಾಕಾಗಲ್ಲ ಸರ್. ನಿಮ್ಮ ಆಶೀರ್ವಾದ. ಥ್ಯಾಂಕ್ ಯು ಮೇಡಮ್, ಆಲ್ ದ ಬೆಸ್ಟ್. ಲಾಸ್ಟ್ ಸೂರ್ಯಕುಮಾರ್, ಅದಾದ್ಮೇಲೆ ವಿಲ್ ಎಂಡ್ ದ ಕ್ಲಾಸ್. ನಮಸ್ತೆ ಗುರುಜಿ. ನಮಸ್ತೆ. ಐ ಆಮ್ ಪ್ರೌಡ್ ಟು ಬಿ ಯುವರ್ ಸ್ಟೂಡೆಂಟ್. ಪೆಂಡುಲಮ್ ಮತ್ತು ತುಂಬಾ ಅಮೇಜಿಂಗ್ ಆಗಿ ರಿಸಲ್ಟ್ ಕೊಡ್ತಾ ಇದೆ ಗುರುಜಿ. ಒಂಥರ ನಮ್ಗೆ ಮಗು ತರ ಆಗ್ಬಿಟ್ಟಿದೆ, ಯಾವಾಗ್ಲೂ ಜೊತೆಲೇ ಇರುತ್ತೆ, ಕೇಳೋದಕ್ಕೆಲ್ಲ ಉತ್ತರ ಕೊಡುತ್ತೆ, ಒಂಥರ ದೇವ್ರ ತರ ಆಗ್ಬಿಟ್ಟಿದೆ ಗುರುಜಿ. ಒಂದೇ ಒಂದು ತೊಂದ್ರೆ ಏನಂದ್ರೆ, ನಮ್ಮ ಮನೆ ರೋಡ್ ಎಂಡಲ್ಲಿ ಇದೆ, ನಾಗರಾವಗಳು ಬರ್ತಾ ಇದಾವೆ. ಅದಕ್ಕೇನಾದ್ರೂ ಹೀಲಿಂಗ್ ಕೋಡು ಇಲ್ಲ ಯಂತ್ರ ಇದೆಯಾ ಗುರುಜಿ? ನಾನು ಚೆಕ್ ಮಾಡ್ತೀನಿ, ಹೀಲಿಂಗ್ ಕೋಡ್ ಇರಬೇಕು, ಅಲ್ಲಿ ಚೆಕ್ ಹಂಗೆ. ಓಕೆ, ಥ್ಯಾಂಕ್ ಯು ಗುರುಜಿ. ಮೆಸೇಜ್ ಹಾಕಿಲ್ಲ, ಗ್ರೂಪ್ ಅಲ್ಲಿ ಹಾಕ್ಲಾ, ಪರ್ಸನಲ್ ಆಗಿ ಹಾಕ್ಲಾ? ಹೇಗಾದ್ರು ಗ್ರೂಪ್ ಅಲ್ಲಿ ಹಾಕಿಲ್ಲ, ಮೆಸೇಜ್ ಕಳಿಸ್ತೀನಿ. ಓಕೆ, ಗ್ರೂಪ್ ಅಲ್ಲಿ ಹಾಕ್ತೀನಿ ಗುರುಜಿ. ಥ್ಯಾಂಕ್ ಯು ಗುರುಜಿ. ಡನ್, ಥ್ಯಾಂಕ್ ಯು ಸೋ ಮಚ್. ಸೊ ವಿಲ್ ಎಂಡ್ ದ ಕ್ಲಾಸ್. ಶುಭರಾತ್ರಿ ಎಲ್ಲರಿಗೂ. ನಾಳೆ ಕೂಡ ಸೂಪರ್ ಆಗಿ ಕಲಿಯೋಣ. ಒನ್ ಟೈಮ್ ಜಾಯ್ನ್ ಆಗಿ ಎಲ್ಲರೂ. ಸ್ನೇಹಿತರೆ, ಗೆಟ್ ರೆಡಿ, ಗೆಟ್ ಪ್ರಿಪೇರ್ಡ್, ಏನೇನು ಬೇಕೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಪ್ರಾಕ್ಟೀಸ್ ಮಾಡಿ, ಇವತ್ತಿಂದು ಸ್ಟಡಿ ಮಾಡಿ. ಸೊ ವಿಲ್ ಲರ್ನ್ ಸ್ಟಾರ್ಟಿಂಗ್ ಅಲ್ಲಿಂದಾನೆ ಕ್ಲೀನ್ ಆಗಿ ರೆಮಿಡೀಸ್ನ ಕಲಿತಾ ಹೋಗೋಣ, ನೋಟ್ಸ್ನ ಕಲಿತಾ ಹೋಗೋಣ. ಓಕೆ, ಸೊ ಶುಭರಾತ್ರಿ ಎಲ್ಲರಿಗೂ. ಹ್ಯಾಪಿ ನೈಟ್. ಸಿ ಯು ಆಲ್ ಟುಮಾರೋ. ಜೈ ಗುರುದೇವ್. ಹ್ಯಾಪಿ ನೈಟ್ ಗುರುಜಿ. ಹ್ಯಾಪಿ ನೈಟ್ ಗುರುಗಳೇ. ಜೈ ಗುರುದೇವ್. ಒಳ್ಳೇದಾಗ್ಲಿ.